ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ಪುರುಷ ಸೂಕ್ತದ ಉತ್ತರನಾರಾಯಣದ ಭಾಗದಲ್ಲಿದ್ವಿ. ಇಲ್ಲಿಯೇ ಬರುವ ಮಂತ್ರಗಳು ಋಗ್ವೇದದಲ್ಲಿ ಅಲ್ಲಿ ಇಲ್ಲಿ ಚದುರಿವೆ. ಇವೆಲ್ಲ ಗಾಯತ್ರಿ ಛಂದಸ್ಸಿನ ಮಂತ್ರಗಳು. ನಮ್ಮ ಋಗ್ವೇದದಲ್ಲಿ ಕಾಣುವಂತಹ 16 ಮಂತ್ರಗಳು ಯಾವುದಿವೆ ಅವೆಲ್ಲವೂ ಕೂಡ ಪ್ರಾಯಿಕವಾಗಿ ಅನುಷ್ಠುಪ್ದೆ. ಮತ್ತು ತ್ರಿಷ್ಟುಪ್ ಛಂದಸ್ನಲ್ಲಿ ಒಂದೆರಡು ಮಂತ್ರಗಳು ಬರುತ್ತವೆ ಯಜುರ್ವೇದದಲ್ಲಿ. ಅದು ಋಗ್ವೇದದಲ್ಲಿ ಬೇರೆ ಕಡೆ ಕಂಡುಬರುವಂಥದ್ದು. ಉದಾಹರಣೆಗೆ ಒಂದು ಅಸ್ಯವಾಮಸ್ಯದಲ್ಲಿ ಕಂಡುಬರುತ್ತೆ. ಹೀಗೆ ಆಮೇಲೆ ಗಾಯತ್ರಿ ಛಂದಸ್ಸಿನ ಮಂತ್ರಗಳು ಒಂದು 4-5 ಬರ್ತವೆ. ಅವು ಯಜುರ್ವೇದದಲ್ಲಿ ಎಲ್ಲ ಒಂದು ಕಡೆಗೆ ಸಂಕಲಿತಗೊಂಡಿವೆ. ಅಂದರೆ ಈ ಪರಮ ಪುರುಷನನ್ನು ನಾರಾಯಣ ವಿಷ್ಣು ಅಂತನ್ನುವುದನ್ನು ವಾಚ್ಯವಾಗಿ ಗುರುತಿಸಿದಾಗ ಈ ಮಂತ್ರಗಳನ್ನು ಕೂಡ ಅನುಬಂಧವಾಗಿ ತೆಗೆದುಕೊಂಡು ಉತ್ತರನಾರಾಯಣ ಅಂತ ಹೇಳುವುದಾಯಿತು. ಅದಕ್ಕೆ ಅದನ್ನು ವೈಷ್ಣವಾನುವಾಕ ಅಂತ ಕೂಡ ಹೇಳ್ತಾರೆ. ಸಾಮಾನ್ಯವಾಗಿ ಋಗ್ವೇದದಲ್ಲಿ 10-50ಕ್ಕೂ ಹೆಚ್ಚು ಮಂತ್ರಗಳು ವಿಷ್ಣುವನ್ನು, ಅಂದರೆ ಆದಿತ್ಯರಲ್ಲಿ ಒಬ್ಬ, ದ್ವಾದಶಾದಿತ್ಯರಲ್ಲಿ ಚಿಕ್ಕವನು, ಅಂದರೆ ಕಟ್ಟ ಕಡೆಯವನು, 12ನೇಯವನು. ಆದರೆ ಆತ ಎಲ್ಲರಿಗಿಂತ ತೇಜಸ್ಶಾಲಿಯಾದವನು. ಶತಪಥ ಬ್ರಾಹ್ಮಣದ ಒಂದು ಕಥೆಯ ಪ್ರಕಾರ ಅಸುರರಿಗೂ ದೇವತೆಗಳಿಗೂ ಭಾಗವಾಗಿ ಅಸುರರು ನಮಗೆ ಹೆಚ್ಚಿನ ಭಾಗ ಬೇಕು ಅಂತ ಮಾಡಿಕೊಂಡು ಇವರಿಗೆ ಯಜ್ಞಕ್ಕೆ ಒಂದು ಸ್ವಲ್ಪವೂ ಅವಕಾಶ ಕೊಡದೇ ಇದ್ದರೆ ದ್ವಾದಶಾದಿತ್ಯರಲ್ಲಿ ತುಂಬ ಚಿಕ್ಕವನಾದಂತಹ ವಿಷ್ಣು ಹೋಗಿ ನನಗೆ ಸ್ವಲ್ಪ ಜಾಗ ಕೊಡಿ ಅಂದರೆ ಈತ ಚಿಕ್ಕವನು, ನಿನಗೆಷ್ಟಾಗುತ್ತೋ ಅಷ್ಟು ಕೊಡ್ತೀವಿ ಅಂತಂದರು. ಆತ ಇಡೀ ಜಗತ್ತನ್ನೇ ಆವರಿಸಿಬಿಟ್ಟ ಅಂತ. ಅದೇ ಇದಂ ವಿಷ್ಣುರ್ ವಿಚಕ್ರಮೇ ತ್ರೇಧಾನಿ ದದೇ ಪದಂ ಸಮೂಢಮಸ್ಯ ಪಾಂಸುರೇ ಅಂತ ಯಾವುದಿದೆ, ಇದಂ ವಿಷ್ಣುರ್ ವಿಚಕ್ರಮೆ, ಇದು ಈ ಜಗತ್ತೆಲ್ಲ ವಿಷ್ಣುವು, ಆ ಪರಮಾತ್ಮ ವ್ಯಾಪ್ನೋತೀತಿ ವಿಷ್ಣು, ಆತ ವ್ಯಾಪಿಸಿಕೊಂಡದ್ದು ತ್ರೇಧ 3 ಬಗೆಯಾಗಿ, 3 ಪದಂ ನಿದದೆ, ಕಾಲನ್ನು ಇಟ್ಟ, ಸಮೂಢಂ ಅಂತಂದರೆ ಸಮೂಢಂ ಅಂತ, ಗುಟ್ಟಾಗಿ, ಅಸ್ಯ ಪಾಂಸು ಅಂದರೆ ಈ ಧೂಳಿ ಧೂಸರವಾದಂಥ ಲೋಕದಲ್ಲಿ ಯಾವಾಗಲೂ ಒಮ್ಮೆ ಕಾಣಿಸ್ತಾನೆ. ಅಂದರೆ ಈ ಜಗತ್ತಿನಲ್ಲಿ ಅವನು ಕಾಣಿಸುವುದು ಕಷ್ಟ. ಜಗತ್ತನ್ನು ನಾವು ಬಿಟ್ಟು ನೋಡಿದರೆ, ಅಂದರೆ ಇದು ಬಹಳ ಅದ್ಭುತವಾದ ವೇದಾಂತವಾಗುತ್ತೆ. ನಾವು ಯಾವುದೇ ಒಂದು ವಸ್ತುವನ್ನು ನಾಮರೂಪಾತ್ಮಕವಾಗಿ ನೋಡಿದಾಗ ಅದರ ಪರಮಸತ್ತೆಯನ್ನು ಗಮನಿಸೋಲ್ಲ. ಪರಮಸತ್ತಾಕವಾಗಿ ನೋಡಿದಾಗ ನಾಮರೂಪಗಳ ಕಡೆಗೆ ಗಮನ ಹೋಗುವುದಿಲ್ಲ. ಈಗ ಒಂದು ಮಣ್ಣಿನ ಮಡಕೆಯನ್ನು ಕಂಡಾಗ ಅದು ಮಣ್ಣು ಅನ್ನುವ ಭಾವನೆ ನಮಗೆ ಬರೋಲ್ಲ. ಅದೇ ಮಣ್ಣಿನ ರಾಶಿಯನ್ನು ನೋಡಿದಾಗ ನಾವು ಮಣ್ಣು ಅಂತೀವಿ. ಆದರೆ ಮಣ್ಣಿನ ಮಡಕೆಯನ್ನೋ, ಮಣ್ಣಿನ ತಟ್ಟೆಯನ್ನೋ, ಮಣ್ಣಿನ ಮನೆಯನ್ನೋ ನೋಡಿದಾಗ ನಾವು ಅದು ಮಣ್ಣು ಅಂತ ಹೇಳೋದಿಲ್ಲ, ಅದನ್ನು ಮಡಕೆ ಅಂತೀವಿ. ಅಂದರೆ ಮಡಕೆ ಅನ್ನುವುದಕ್ಕೆ ನಾವು ಒಂದು ಹೆಸರಿಟ್ಟ ತಕ್ಷಣ ತಲೆಯಲ್ಲಿ ಒಂದು ಆಕಾರ ಕೂಡ ಬರುತ್ತೆ. ಹೀಗಾಗಿ ಮೂಲ ಸತ್ತೆಯನ್ನು ನಾವು ಮರೆತು ನಾಮರೂಪಗಳಲ್ಲಿ ಗಮನ ಇಟ್ಕೊಳ್ತೀವಿ. ನಾಮರೂಪಗಳು ವ್ಯಾವಹಾರಿಕವಾದ ಪ್ರಯೋಜನಕ್ಕೆ ಬರುತ್ತೆ. ಮಣ್ಣು ತನ್ನಂತೆ ತಾನೇ ಯಾವ ಪ್ರಯೋಜನಕ್ಕೂ ಬರೋಲ್ಲ, ಅದು ಇನ್ನೊಂದಾದರೆ ಮಾತ್ರ ಪ್ರಯೋಜನ. ಹಾಗಾಗಿ ಅದು ಮತ್ತೊಂದು ನಾಮರೂಪಗಳಿಂದ ವಿಕೃತವಾದಾಗ, ವ್ಯಾಕೃತವಾದಾಗ, ಡಿಫೈನ್ ಆದಾಗ ಆ ಸಂದರ್ಭದಲ್ಲಿ ನಾವು ಅದನ್ನು ಪ್ರಯೋಜನಕಾರಿ ಅಂತ, ಅಂದರೆ ಮಾನವನ ಯುಟಿಲಿಟೇರಿಯನ್ ಮೈಂಡ್ ಅಂತ ಯಾವುದಿದೆ, ಕೇವಲ ಲಾಭೈಕ ದೃಷ್ಟಿಯದು. ಭಗವದ್ಗೀತೆಯ ಮಾತಿನಲ್ಲಿ ಕೃಪಣಾ ಫಲಹೇತವಃ ಅಂತಿದೆಯಲ್ಲ, ಫಲಹೇತುತ್ವದ ಕಾರ್ಪಣ್ಯ ಭಾವದಿಂದ ನೋಡಿದಾಗಲೇ ನಮಗೆ ಜಗತ್ತು ಕಾಣಿಸುತ್ತೆ. ಜಗದೀಶ್ವರನನ್ನು ಕಾಣಬೇಕು ಅಂತಂದರೆ ನಾವು ಜಗತ್ತಿನ ಬಗೆಗೆ ಇರುವ ಮೋಹವನ್ನು ಬಿಡಬೇಕು, ನಾಮರೂಪಗಳ ಪಾರಮಾರ್ಥ್ಯದ ಬಗೆಗಿನ ಅಜ್ಞಾನವನ್ನು ಬಿಡಬೇಕು. ಆಗ ತನ್ನಂತೆ ತಾನೇ ಅಧಿಷ್ಠಾನ ಕಾಣಿಸಿಕೊಳ್ಳುತ್ತೆ. ಗೋಡೆಯನ್ನು ಕಾಣುವವನಿಗೆ ಚಿತ್ರ ಗಮನಕ್ಕೆ ಬರೋಲ್ಲ, ಚಿತ್ರವನ್ನು ಕಾಣುವವನಿಗೆ ಗೋಡೆ ತೋರುವಂಥದ್ದಲ್ಲ. ಸಿನಿಮಾ ನೋಡುವಾಗ ನಮಗೆ ಸ್ಕ್ರೀನ್ ಎಷ್ಟು ಬಾರಿ ಕಂಡಿರುತ್ತೆ, ಮೊದಲು ಸಿನಿಮಾ ಬಿಡೋಕ್ಕೆ ಮುನ್ನ ಮತ್ತು ಸಿನಿಮಾ ಮುಗಿದ ಮೇಲೆ, ಅದರ ನಡುವಿನಲ್ಲಿ ನಮಗೆ ಸಿನಿಮಾ ಕಂಡಿರುತ್ತೆ ಹೊರತು ಇದು ಕಾಣೋದಿಲ್ಲ. ಅಂದರೆ ಆ ಮೇಲಿನ ತೋರಿಕೆಯಲ್ಲಿ ಒಳಗಿನದನ್ನು ಮರೆಯುವಂಥದ್ದು. ಹಾಗೆ ಸಮೂಢಂ ಅಂದರೆ ನಮ್ಮನ್ನು ವ್ಯಾಮೋಹಗೊಳಿಸುವಂತೆ ಈ ಜಗತ್ತಿನ ಧೂಳಿನಲ್ಲಿ ಪರಮಾತ್ಮ ಅಡಗಿ ಹೋಗಿದ್ದಾನೆ ಅನ್ನುವ ಸ್ವಾರಸ್ಯ. ಕಾಲಮೂತರ ವಿಷ್ಣು ತಿರುಗಿಸಿಡಲಿ ಜಗದಿ ಮೇಲ್ಕೀಳು ನಡು ಬಿಡುಗಳ್ ಎಡವೆಡೆಗಳಾಗಿಹುತ್ತ ಧೂಳು ಕವಿದವ ನಡಿ ಅದೃಶ್ಯಂ ಅಂತ. ಅಲ್ಲಿ ನೋಡಿ, ಅದು ಅವನ ಪದಂ ಯಾವುದಿದೆ ಆ ಪದಂ ಸಮೂಢಂ ಅಂತ. ಪದ ಅನ್ನೋದಕ್ಕೆ ಸ್ಥಾನ ಅಂತ ಒಂದು ಅರ್ಥ.
ಅವನ ಎಡೆ ಅಂತ, ಜೊತೆಗೆ ಅವನ ಅಡಿ ಅಂತಲೂ ಅರ್ಥ ಆಗುತ್ತೆ. ಅವನ ಪಾದ ನಮಗೆ ಕಾಣದಂತೆ ಆಗಿದೆ ಅಂತ. ದೇವರ ಪಾದ ಕಾಣುವುದಕ್ಕೆ ಜಗತ್ತೇ ಅಡ್ಡಿಯಾಗಿದೆ, ಅಥವಾ ಅವನ ಪಾದ ಧೂಳಿಯೇ ಅವನ ಪಾದವನ್ನು ಕಾಣೋದಕ್ಕೆ ಅಡ್ಡಿಯಾಗಿದೆ ಎನ್ನುವ ಸ್ವಾರಸ್ಯ. ಅಂದರೆ ಇಷ್ಟು ಆಕರ್ಷಣೆಗಳ ಮೇಲೆ ಹೋರಾಡ್ತಾ ನಮ್ಮ ಜೊತೆಗೆ ಸಂಘರ್ಷ ಮಾಡ್ತಾ ಇದ್ದರೆ ನಮಗದು ಗೊತ್ತಾಗೋದಿಲ್ಲ ಅಂತ. ಕೀಳು ಅಂತ ಯಾವುದಿದೆ, ಮೇಲೆ ಕೆಳಗೆ, ಈ ರೀತಿಯಾದ ಉಪಾಧಿಗಳೆಲ್ಲ ಆಮೇಲೆ ಬರ್ತವೆ. ಅದರ ಕೆಳಗಿರುವಂಥದ್ದನ್ನು ನಾವು ಗಮನಿಸಬೇಕು. ಆಧಾರಭೂತನಾದವನನ್ನು ಲಲಿತಾ ಸಹಸ್ರನಾಮದಲ್ಲಿ ದೇವಿಯನ್ನು ಹೇಳುವಾಗ ಮಿಥ್ಯಾ ಜಗದಧಿಷ್ಠಾನ ಮುಕ್ತಿರೂಪಿಣಿ ಅಂತಂತೀವಿ. ಈ ಸೂಪರ್ಫಿಷಿಯಲ್ ಆದ ಜಗತ್ತಿಗೆ ಅಧಿಷ್ಠಾನ, ಸಬ್ಸ್ಟ್ರಾಟಮ್ ಅಂತ. ನಾವು ಅದನ್ನು ಬೇಗ ಮರೆತು ಬಿಡ್ತೀವಿ. ಬಂಗಾರದ ಒಡವೆಯನ್ನು ಗಮನಿಸೋ ಭರದಲ್ಲಿ ಬಂಗಾರವನ್ನು ಗಮನಿಸಿರೋದಿಲ್ಲ. ಎಲ್ಲೆಲ್ಲಿಯೂ ಆಗುವಂಥದ್ದು ಅದೇನೆ. ಕಟ್ಟಕಡೆಗೆ ಬಂದು ನಿಲ್ಲೋದು ಯಾವುದು ಅನ್ನೋದನ್ನು ಮರೆಯುತ್ತಿದ್ದೀವಿ. ನಿಜ, ನಮಗೆ ಇವುಗಳಿಂದ ಪ್ರಯೋಜನ ಉಂಟು. ಬಂಗಾರವನ್ನು ಒಂದು ಬಂಗಾರದ ಗಟ್ಟಿಯ ರೂಪದಲ್ಲಿ ಇಟ್ಟುಕೊಂಡ್ರೆ ಅದರ ವ್ಯಾಲ್ಯೂ ಮಾತ್ರ ಇದೆಯೇ ಹೊರತುನುವೆ ಅದರ ಬ್ಯೂಟಿ ಇಲ್ಲ, ಅದರ ಎಂಜಾಯ್ಮೆಂಟ್ ಇಲ್ಲ ಅಂತ ನಿಜ. ಆದರೆ ಶನಿವಾರ ಬೆಲೆ ಕಟ್ಟೋದು ಯಾವುದಕ್ಕೆ? ಆಕಾರಕ್ಕ ಅಥವಾ ಬಂಗಾರಕ್ಕ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ. ನಾವು ಎಷ್ಟು ಒಳ್ಳೆಯ ಹೆಸರಿಟ್ಟರೂ ಸರಿಯೇನೆ, ಕಂಠಿಹಾರ ಅಂತಂದ್ರೂ ಒಂದೇನೆ, ಅಡ್ಡಿಕೆ ಅಂತಂದ್ರೂ ಒಂದೇನೆ, ದೇವಚ್ಛಂದ, ಸಪ್ತಚ್ಛಂದ ಅಂತೆಲ್ಲ 7, 8, 20, 21, 100 ಎಳೆಯ ಹಾರಗಳು ಇವುಗಳಿಗೆಲ್ಲ ಬರುತ್ತೆ. ದೇವಚ್ಛಂದ ಅಂದರೆ 100 ಎಳೆಯ ಹಾರ ಅಂತ ಸಂಸ್ಕೃತದಲ್ಲಿ. ಆ ಥರದ್ದೆಲ್ಲ ದೊಡ್ಡ ದೊಡ್ಡ ಹಾರಗಳು ಅಂತ ಎಷ್ಟು ಹೆಸರು ಹೇಳಿದ್ರು ಕೂಡ ಎಷ್ಟು ತೊಲ ಇದೆ ಬಂಗಾರ ಹೇಳಿ ಅಂತ ಹೇಳ್ಬಿಟ್ಟಂತಾನೆ. ಮೋಹನಮಾಲೆ ಅಂತ ಒಂದು ಉಂಟು, ಅದು ನೋಡೋದಕ್ಕೆ ಬಹಳ ಚೆನ್ನಾಗಿ ಕಾಣಿಸುವಂಥದ್ದು. ಆದರೆ ಅದೆಲ್ಲ ಒಳಗಡೆ ಅರಿಗೆ ತುಂಬಿರುತ್ತೆ, ಒಳಗೇನೋ ಗಟ್ಟಿ ಇರುವಂಥದ್ದಲ್ಲ. ಅದು ಮೋಹನಮಾಲೆಯೇ. ಮೋಹನ ಅನ್ನೋದಕ್ಕೆ ಸಂಮೋಹನ, ಮೂಢತನವನ್ನು ಕವಿಸುವಂಥದ್ದು ಅಂತ. ಅದು ಸಮೂಢಮಸ್ಯ ಪಾಂಸುರೇ, ಆ ಧೂಳಿಯಲ್ಲಿ ಅಡಗಿದೆ ಅಂತ ವೇದದ ಕಾವ್ಯ ಸ್ವಾರಸ್ಯವನ್ನು ನಾವು ಇಂಥ ಜಾಗದಲ್ಲಿ ಕಾಣಬೇಕಾಗುತ್ತೆ. ತ್ರೀಣಿ ಪದ ವಿಚಕ್ರಮೇ ವಿಷ್ಣುರ್ಗೋಪಾದಾಭ್ಯ ಅಥೋ ಧರ್ಮಾಣಿ ಧಾರಯನ್. ಈ 3 ಹೆಜ್ಜೆಯನ್ನು ಯಾವುದು ಪರಮಾತ್ಮ ಇಟ್ಟ, ಅದರಿಂದ ಅವನು ಜಗತ್ತನ್ನು ಕಾಪಾಡುವವನಾದ. 6 ಬಾಧೆಗುಂ ಎಟುಕದ ರಕ್ಷಕನು ವಿಷ್ಣು. ಗೋಪಾ ಅಂದರೆ ಗೋಪಯತಿ, ಗೋಪ್ತಾ ಕಾಪಾಡುತ್ತಾನೆ ಅಂತ. 3 ಹೆಜ್ಜೆಗಳ ನೆಡುವ ಪರಿಯೊಳೆ ನಮಗೆ ತೋರಿಸಿದ ನಾದಿ ಧರ್ಮಗಳ ಅಥೋ ಧರ್ಮಾಣಿ ಧಾರಯನ್. ಧರ್ಮಗಳನ್ನು ಅವನು ಧರಿಸಿದ ಅಂತ. ಧರ್ಮ ಅಂದ್ರೇ ತಾಳುವ ಗುಣ ಅಂತ. ಆ ಧರ್ಮವನ್ನು ತಾಳಿ ತೋರಿಸಿದ ಅಂದರೆ ಏನರ್ಥ? ಜಗತ್ತಿನ ಧರ್ಮಗಳು ವಿಶೇಷವಾಗಿ ನಮಗೆ ಕಾಣುವಂಥದ್ದು ಯಾವುದು? ಅಧಿಭೂತದ ಒಂದು ಧರ್ಮ, ಅಧಿದೈವದ ಒಂದು ಧರ್ಮ, ಅಧ್ಯಾತ್ಮದ ಒಂದು ಧರ್ಮ. ಈ 3 ಧರ್ಮಗಳು ಕಾಣಿಸಿರಬೇಕು ಅಂತ ಒಂದು ಅರ್ಥವಾಗುತ್ತೆ. ಮತ್ತು ಈ ಸತ್ತಾ ತ್ರೈವಿಧ್ಯ, ಪ್ರಾತಿಭಾಸಿಕ, ವ್ಯಾವಹಾರಿಕ, ಪಾರಮಾರ್ಥಿಕ. ಅಂದರೆ ನಮಗೆ ಮೃಗ ಮರೀಚಿಕೆಯಂತೆ, ಮಿರೇಜ್ ಅಂತೀವಲ್ಲ, ಬಿಸಿಲು ಕುದುರೆ ಅಂತೀವಲ್ಲ, ಆ ರೀತಿಯಲ್ಲಿ, ಮತ್ತು ಲೋಕದ ವ್ಯಾವಹಾರಿಕವಾದ ರೂಪದಲ್ಲಿ ಮತ್ತು ಪರಮಾರ್ಥದಲ್ಲಿ ಕನಸಿನದು ಒಂದು ಸತ್ಯ ಆದರೆ, ನನಸಿನದು ಒಂದು ಸತ್ಯವಾದರೆ, ಪರಮಾರ್ಥದ್ದು ಒಂದು ಸತ್ಯವಾಗುತ್ತೆ. ಹೀಗೆ 3 ಹಂತದ ಸತ್ಯಗಳನ್ನು ಮತ್ತು 3 ವಿಧವಾದ ಅನುಭವಗಳನ್ನು, ಅಧಿಭೂತ, ಅಧಿದೇವ, ಅಧ್ಯಾತ್ಮದ ಅನುಭವಗಳನ್ನು ಮತ್ತು ಧರ್ಮ, ಅರ್ಥ, ಕಾಮಗಳೆಂಬ ತ್ರಿವರ್ಗದ ರೂಪಗಳನ್ನು, ಇವೆಲ್ಲವೂ ಧರ್ಮ ಮೂಲವಾದದ್ದೇ. ಇವುಗಳನ್ನೆಲ್ಲವನ್ನೂ ತೋರ್ಪಡಿಸಿಕೊಡ್ತಾನೆ, ತಾಳ್ತಾನೆ ಅಂತ. ವಿಷ್ಣು ಕರ್ಮಾಣಿ ಪಶ್ಯತ ಯತೋ ವ್ರತಾನಿ ಪಸ್ಪಶೇ ಇಂದ್ರಸ್ಯ ಯಸ್ಯ ಸ ಯುಜ್ಯ ಸಖ. ವಿಷ್ಣುವಿನ ಕಾರ್ಯಗಳನ್ನು ನೋಡಿ ಯಾವ ರೀತಿ ಇದೆ, ಯಾವುದರಿಂದ ವ್ರತಾನಿ, ಪಸ್ಪೃಶೆ ಅಂದರೆ ಸ್ಪಷ್ಟ ಮಾಡ್ದ, ಯಾವುದನ್ನು ವ್ರತಗಳನ್ನೆಲ್ಲ ಡಿಫೈನ್ ಮಾಡ್ದ, ಲೋಕದ ವ್ಯವಸ್ಥೆಯನ್ನು ಸ್ಪಷ್ಟೀಕರಿಸಿದ. ಅವನು ಇಂದ್ರನಿಗೆ ಯುಜ್ಯ ಸಖ, ಅನ್ಯೋನ್ಯವಾದ ಸ್ನೇಹಿತ ಅಂತ. ನೋಡಿದಿರ ವಿಷ್ಣು ಕಾರ್ಯಂಗಳನ್ ಅದರಿಂದವನ್ ಪೂಡಿರ್ಪುದೆಲ್ಲ ಬಾಳ್ವೆಯ ನೊಂಪು ನೀತಿಗಳ ಕೂಡಾಡಿ ಆತನ್ ಇಂದ್ರಂಗೆ ಅಂತ. ಅಂದರೆ ಇಂದ್ರ ಸಖ ಅಲ್ಲಿ ಉಪೇಂದ್ರತ್ವ ಅಂತ ಬರುತ್ತೆ. ಮಧ್ವಾಚಾರ್ಯರು ಉಪೇಂದ್ರಗೆ ಉಪರಿ ಇಂದ್ರ ಉಪೇಂದ್ರ ಅಂತ, ಇಂದ್ರನಿಗಿಂತ ಮಿಗಿಲಾದವನು ಅಂತ ಅರ್ಥ ಮಾಡ್ತಾರೆ. ಉಪ ಅಂದರೆ ಇಂದ್ರನಿಗೆ ಹತ್ತಿರದವನು ಅನ್ನುವ ಕೂಡ ಅರ್ಥ ಬರುತ್ತೆ. ಹರಿಸರ್ವೋತ್ತಮತ್ವದಲ್ಲಿ ಭಾವನೆ ಇದ್ದಾಗ ಇಂದ್ರನಿಗಿಂತ ಮಿಗಿಲಾದವನು ಅಂತ ಪುರಾಣಗಳಲ್ಲೆಲ್ಲ ಹಾಗೆ ತೋರುವಂಥದ್ದಾಗಿದೆ. ಹಾಗಲ್ಲದೆ ಇಂದ್ರನಿಗೆ
ಅದಿತಿ ಯಾವ ದೇವಿ ತಾಯಿ ಆಕೆಯ ಮಕ್ಕಳು ಅಂತಂದಾಗ ಇವನು ದ್ವಾದಶಾದಿತ್ಯರಲ್ಲಿ 12ನೇವನು ಅಂತಂದರೆ ಜನ್ಮದಿಂದಾಗಿ ಕನಿಷ್ಠ, ಗುಣದಿಂದಾಗಿ ಜ್ಯೇಷ್ಠ ಅಂತ ಸಮನ್ವಯವನ್ನು ಕೂಡ ಮಾಡಿಕೊಳ್ಳಬಹುದಾದದ್ದು. ಮತ್ತು ಇಂದ್ರ ಮಳೆಯ ದೇವತೆಯಾದಾಗ ಮಳೆಯನ್ನು ಉಂಟು ಮಾಡುವಂಥ ಆದಿತ್ಯ ಸ್ವರೂಪಿಯಾಗಿ ಸೂರ್ಯ ಸ್ವರೂಪಿಯಾಗಿರುವವನು ವಿಷ್ಣು ಅಂತ ಕೂಡ ಗೋಚರವಾಗುತ್ತೆ. ತದ್ವಿಷ್ಣೋ ಪರಮಂ ಪದಂ ಸದಾ ಪಶ್ಯಂತಿ ಸೂರಯ ದಿವೀವ ಚಕ್ಷುರಾತತಂ ಅಂದರೆ ಅಂಥ ಒಂದು ವಿಷ್ಣುವಿನ ಪದ ಯಾವುದಿದೆ ಅದನ್ನು ಸೂರಿಗಳು ಮಾತ್ರ ನೋಡ್ತಾರೆ ಅಂತ. ಸೂರ ಅಂತಂದರೆ ಸೂರ್ಯ ಅಂತಲೂ ಅರ್ಥ, ತಿಳುವಳಿಕೆ ಇರುವವನು ಅಂತಲೂ ಅರ್ಥ. ಅಂದರೆ ಸೃಷ್ಟಿಶೀಲತೆ ಯಾವನಿದೆ ಅಂಥವನು, ಅದನ್ನು ಅತಿ ಹೆಚ್ಚಾಗಿಟ್ಟುಕೊಂಡಿರ್ತಕ್ಕಂಥವನು ಉರಚ್ ಪ್ರತ್ಯಯದಿಂದಾಗಿ ಅವನು ತುಂಬ ನಿರ್ಭರವಾಗಿ ಕಾಂತಿಯನ್ನು ಜ್ಞಾನವನ್ನು ತುಂಬಿಕೊಂಡಂಥವನು. ಆ ಕಾರಣವಾಗಿ ಸೂರ ಅಥವಾ ಸೂರ್ಯನಿಗೆ ವಿದ್ವಾಂಸನಿಗೆ ಧೀಮಾನ್ ಸೂರಿ ಕೃತಿ ಕೃಷ್ಟಿ ಸೂರ ಸೂರ್ಯಾರ್ಯಮಾದಿತ್ಯ, ಸೂರಿ ಅರ್ಯಮ ಆದಿತ್ಯ ಅಂತ ಅಮರಕೋಶದಲ್ಲಿ ಕೂಡ ಬರೋದರಿಂದ ಸೂರ್ಯ ಅನ್ನೋದಕ್ಕೆ ಸೂರ್ಯನ ಮತ್ತು ವಿದ್ವಾಂಸನ ಇಬ್ಬರದು ಉಂಟು. ಇಲ್ಲಿ ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಿತ್ಯ ಸೂರಿ ಎನ್ನುವಂಥ ಒಂದು ಶಬ್ದ ಬಳಕೆಯಲ್ಲಿ ಉಂಟು. ಅಂದರೆ ಯಾರು ಪರಮಾತ್ಮನ ಸಾನ್ನಿಧ್ಯವನ್ನು ಅನಪಾಯವಾಗಿ ಹೊಂದುತ್ತಾ ಇರ್ತಾರೆ ಅವರು ನಿತ್ಯ ಸೂರಿಗಳು ಅಂತ. ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಇವರು 4, ಶೇಷ, ಗರುಡ, ಲಕ್ಷ್ಮಿ, ವಿಶ್ವಕ್ಸೇನಾದಿ ಈ ವೈಕುಂಠದಲ್ಲಿ ಯಾರು ವಿಷ್ಣುವಿಗೆ ಆಂತರಂಗಿಕವಾಗಿರ್ತಾರೆ ಅಂತ ಅವರನ್ನೆಲ್ಲ ದಿವ್ಯ ಸೂರಿಗಳು ಅಂತ. ಇವರ ಪರಂಪರೆಯಲ್ಲಿಯೇ ಇವರ ಅವತಾರಗಳಾಗಿಯೇ ಇರುವಂಥವರು ಪರಮಾತ್ಮನ ನಿಕಟಾತಿ ನಿಕಟವಾದ ಅಲಂಕಾರ, ಆಭೂಷಣ, ಆತ್ಮೀಯತೆ ಉಳ್ಳವರೆಲ್ಲರೂ ಆಳ್ವಾರಗಳಾಗಿ ಅವತಾರಣ ಮಾಡಿದರು ಅಂತ ಅವರನ್ನೂ ಕೂಡ ನಿತ್ಯ ಸೂರಿಗಳು ಅಂತ ಕರೀತಾರೆ. ಉದಾಹರಣೆಗೆ ಆತನ ಪಾದ ಪದ್ಮಗಳಿಗೆ ಆಧಾರ ಪೀಠವಾದಂಥದ್ದು ಅದು ನಮ್ಮಾಳ್ವಾರ್ ಶಠಾರಿ ಅಂತ ಹೇಳಿಬಿಟ್ಟು, ಆತನ ವೈಜಯಂತಿ ಮಾಲೆ ವಿಪ್ರನಾರಾಯಣ ಅಂತ ಹೆಸರಾದ ತೊಂಡರಡಿಪ್ಪೊಡಿ ಆಳ್ವಾರರು ಅಂತ, ಹೀಗೆ 12 ಜನ ಆಳ್ವಾರಗಳನ್ನು ಕೂಡ ಪರಮಾತ್ಮನ 12 ಭಾಗಗಳನ್ನಾಗಿ ಮಾಡಿದ್ದಾರೆ. ಅವನಿಗೆ ಸೇರಿದವರಾಗಿ ಅವನಿಗೆ ಶೇಷಭೂತರಾಗಿರುವಂತೆ ಮಾಡಿರುವುದು ಕಾಣಿಸುತ್ತೆ. ಹಾಗಾಗಿ ಈ ನಿತ್ಯ ಸೂರಿಗಳು ಅಂತ ಆ ಉಲ್ಲೇಖವನ್ನು ತೆಗೆದುಕೊಳ್ತಾರೆ. ತೊಂದರೆ ಇಲ್ಲ, ಪರಮಾತ್ಮನಿಗೆ ನಿಕಟವಾದವರು ಇಷ್ಟೇ ಜನ ಇಂಥವರೇ ಅಂತ ಏನೂ ನಿಯಮ ಇಲ್ಲವಲ್ಲ. ಆತನ ಮನಸ್ಸು ಉದಾರವಾದದ್ದು. ಹಾಗಾಗಿ ಇವರಲ್ಲ, ಇವ್ರನ್ನ ನಾವು ಒಪ್ಪೋಲ್ಲ ಅಂತ ಯಾರಾದರೂ ಹೇಳಿದ್ರೆ ನೀವು ಒಪ್ಪೋರನ್ನು ಸೇರಿಸ್ಕೊಳ್ಳಿಪ್ಪ, ಆ ಲಿಸ್ಟೇನು ನಮ್ಮ ಬಹಳ ಶಾರ್ಟ್ ಲಿಸ್ಟ್ ಮಾಡಿಕೊಂಡು ಇನ್ಯಾರೂ ಸೇರಬಾರದು ಅನ್ನುವಂಥ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಲ್ಲ ಅಂತ. ವಸ್ತುತಃ ಈ ಪುರುಷ ಸೂಕ್ತವನ್ನು ವೀರಶೈವರು ಕೂಡ ರುದ್ರಾಭಿಷೇಕಾದಿಗಳಲ್ಲಿ ಬಳಸ್ತಾರೆ, ಶಿವಪರವಾಗಿ ಅರ್ಥ ಮಾಡ್ತಾರೆ. ತೊಡಕಿಲ್ಲ, ಪರಮಪುರುಷ ತತ್ವವನ್ನು ಹೇಗೆ ಹೇಳಿದ್ರೂ ಆಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ರುದ್ರ ಅನ್ನುವ ಹೆಸರು ಹೇಗೆ ಬರುತ್ತೋ ಹಾಗೆ ಶಿವಸಹಸ್ರನಾಮದಲ್ಲಿ ವಿಷ್ಣು ಅನ್ನುವ ಹೆಸರು ಕೂಡ ಬರುತ್ತೆ. ಅದರಿಂದ ಏನು ತೊಡಕಿರುವಂಥದ್ದಲ್ಲ. ಅದನ್ನು ಆ ವಿಶ್ವಮಯನ ಸಿರಿಪದವ ಕಾಣುತ್ತಿರ್ಪರ್ ಆವಗಂ ಪಂಡಿತರು ಕಣ್ಣು ತೆರೆದೆಲ್ಲರೂ ದ್ಯೋವಿಸ್ತರವ ಕಣ್ಬ ತೆರೆದಿಂ ದಿವೀವ ಚಕ್ಷುರಾತತಂ. ಆತತಂ ಅಂದರೆ ವಿಸ್ತಾರವಾದ ಕಣ್ಣುಗಳನ್ನು ತೆರೆದುಕೊಂಡು ಅಥವಾ ವಿಸ್ತಾರವಾದ ಆಕಾಶವನ್ನು ನೋಡುವ ಹಾಗೆ ಜ್ಞಾನಿಗಳು ಪರಮಾತ್ಮನನ್ನು ಕಾಣ್ತಾರೆ ಅಂತ. ಈ ಅರ್ಥ ಸ್ವಾರಸ್ಯ ಬಹಳ ಮುಖ್ಯವಾದದ್ದು. ನಿತ್ಯ ಸೂರ್ಯಗಳು ಯಾರು ಅಂತ ತಗಾದೆ ಮಾಡೋರು ಮಾಡಲಿ, ನಮಗೆ ಯಾವ ಜ್ಞಾನಿಗಳಾಗಲಿ ದೊಡ್ಡವರಾಗಲಿ ನಿತ್ಯ ಸೂರ್ಯಗಳೇನೆ. ಅಲ್ಲಿ ಸ್ವಾರಸ್ಯ ಏನೆಂದರೆ, ಜ್ಞಾನಿಗಳಿಗೆ ತಿಳುವಳಿಕೆ ಇದ್ದವರಿಗೆ ಪರಮಾತ್ಮ ಆಕಾಶದಂತೆ ಸ್ಪಷ್ಟ ಅಂತ. ಆಕಾಶ ನೋಡೋದಕ್ಕೆ ನೂಕು ನುಗ್ಗಲು ಅಂತ ಒಂದು ಗಾದೆ ಉಂಟಲ್ವ, ಅದಕ್ಕೆ ಯಾರು ಬೇಕು, ಯಾರು ನಮಗೆ ಅಪ್ಪಣೆ ಮಾಡಬೇಕು? ಹೊಳೆ ನೀರಿಗೆ ದೊಣೆ ನಾಯಕನ ಅಪ್ಪಣೆನಾ ಅಂತ. ಯಾರ ಅಡ್ಡಿ ಆತಂಕ ಏನಿದೆ? ಎಲ್ಲೆಲ್ಲೂ ಅವಕಾಶವಿದೆ, ಅವಕಾಶವಿದ್ದಲ್ಲೆಲ್ಲ ಆಕಾಶ. ಹಾಗಾಗಿ ಎಲ್ಲೆಲ್ಲಿಯೂ ಕಾಣ್ತಾರೆ ದೇವರನ್ನ ಅಂತ. ಜೊತೆಗೆ ಆ ದಿವ ಅನ್ನೋದಕ್ಕೆ ಹೃದಯಾಕಾಶ, ದಹರಾಕಾಶ ಅಂತ ಉಪನಿಷತ್ತುಗಳಲ್ಲಿ ಬರುವಂಥ ಅರ್ಥ. ದಹರಂ ಅನ್ನುವಂಥದ್ದು ಅಂದರೆ ನಮ್ಮ ಒಳಗಿನ ಆಕಾಶದಲ್ಲಿ ಇಂಟರ್ನಲ್ ಸ್ಪೇಸ್, ಇನ್ನರ್ ಸ್ಪೇಸ್ ಯಾವುದಿದೆ ಅಲ್ಲಿ ಸದಾ ಕಾಣ್ತಾರೆ ಅನ್ನುವಂಥದ್ದು. ನಂದನಾರ್ ಮಹಾಭಕ್ತ, ಆದರೆ ಅವನು ಹೊಲೆಯ ಅಂಥೇಳಿ ಅವನನ್ನು ದೇವಸ್ಥಾನದ ಒಳಗೆ ಬಿಡೋದಿಲ್ಲ ಅಂತ. ಅದು ಬಹಳ ಚೆನ್ನಾಗಿ ಗೋಪಾಲಕೃಷ್ಣ ಭಾರತಿಯವರ ನಂದನಾರ್ ಚರಿತ್ರಂ ಅಂತಿದೆ. ವರಗಲಾಮೋ ಅಯ್ಯ ವರಗಲಾಮೋ, ನಿನ್ನ ದೇವಸ್ಥಾನಕ್ಕೆ ಬರೋಕ್ಕಾಗುತ್ತೋ ಸ್ವಾಮಿ, ಆಗುತ್ತೋ ಗೊತ್ತಿಲ್ಲ ಅಂತ ಅವನು ಒದ್ದಾಡ್ತಾ ಇರ್ತಾನೆ. ಕಡೆಗೂ ಅವನಿಗೆ
ಯಜಮಾನ ಈಗ ಆಗ ಅಂತ ಎಷ್ಟೆಷ್ಟೋ ತೊಂದರೆ ಕೊಟ್ಟು ಕಡೆಗೂ ಕನಕ ಸಭಾಪತಿಯನ್ನು ನೋಡೋದಕ್ಕೆ ಜಾತ್ರೆಗೆ ಬೀಳ್ಕೊಡ್ತಾನೆ. ಇವನು ದೇವಸ್ಥಾನದಲ್ಲಿ ನೋಡೋದಕ್ಕೆ ಒಳಗೋಗೋದಿರಲಿ, ಪ್ರವೇಶದ್ವಾರಕ್ಕೆ ಅಡ್ಡಿ. ನಮ್ಮಲ್ಲಿ ಎಷ್ಟು ಅವಿವೇಕ ಅಂದರೆ, ಈಗಲೂ ಆ ಒಂದು ಜಗನ್ನಾಥ ಸ್ವಾಮಿಯ ದೇವಸ್ಥಾನದಲ್ಲಿ ದಲಿತರನ್ನು ಬಿಡೋದಿಲ್ಲ, ಅವರು ಹೊಲೆಯರು ಮಾದಿಗರು ಅಂತ ಹೇಳಿಬಿಟ್ಟು ದೂರ ಇಡ್ತೀವಿ ಅಂತ ಮಾಡಿ ದೇವಸ್ಥಾನದ ಬಾಗಿಲು ಹಾಕಿದ್ರು, ಸುಪ್ರೀಂ ಕೋರ್ಟ್ ಆರ್ಡರ್ ಬಂದರು ಅಂದರೆ ಸನಾತನ ಧರ್ಮ ಹೇಗೆ ಉಳಿಯುತ್ತೆ ಅಂತ ನನಗನ್ಸುತ್ತೆ. ಎಲ್ಲರಿಗೂ ಅವಕಾಶ ಇದೆ ಅಂತ. ಆಳ್ವಾರುಗಳಲ್ಲಿ ಮುನಿವಾಹನ ಆಳ್ವಾರ್ ಅಂತ ಒಬ್ಬರಿದ್ದಾರೆ. ಅವರು ದೇವರ ಸನ್ನಿಧಿಗೆ ಅವರು ಹೆಜ್ಜೆ ಇಡಬಾರದು, ಅವರು ಮೈಲಿಗೆ ಅವರು ಅಂತಂದರೆ ಅವರನ್ನು ಭುಜದ ಮೇಲೆ ಹೊತ್ತುಕೊಂಡು ಬಂದು ದೇವರ ದರ್ಶನ ಮಾಡಿಸಿದಂಥ ಪರಂಪರೆ. ಅದಕ್ಕೆ ಅವರಿಗೆ ಮುನಿವಾಹನ ಅಂತ ಹೆಸರು ಬಂದದ್ದು. ಅಂದರೆ ಭಗವಂತನ ದೇವಸ್ಥಾನಕ್ಕೆ ಪ್ರವೇಶ ಮಾಡೋದಕ್ಕೆ ನಿಮ್ಮ ಹೆಜ್ಜೆ ಬೀಳಬಾರ್ದು ಅಂತ ತಾನೆ ನನ್ನ ಹೆಗಲ ಮೇಲೆ ಹತ್ತಿ ಕೂತ್ಕೊಳ್ಳಿ, ನಿಮಗೆ ದರ್ಶನ ಮಾಡಿಸ್ತೀನಿ ಅಂತ ಒಬ್ಬ ಬ್ರಾಹ್ಮಣ ಹೋಗಿ ದರ್ಶನ ಮಾಡಿಸಿದ್ದು ಅಂತ. ಅಂದರೆ ನಮ್ಮ ಪರಂಪರೆ ಇವರನ್ನ ದೇವಸ್ಥಾನಕ್ಕೆ ಒಳಗೆ ಬಿಡಬಾರದು ಅನ್ನುವಂಥ ಆಗ್ರಹ ಹೊಂದಿದ್ದಾಗಿದ್ದಲ್ಲ. ಮೊದಲು ಮಧ್ಯಕಾಲದಲ್ಲಿ ಬಂತು. ಯಾವಾಗಲೂ ಒಮ್ಮೆ ಆರೋಗ್ಯವಂತರಾಗಿ ಹುಟ್ಟಿದ ನಾವು ಮಧ್ಯದಲ್ಲಿ ಕೆಮ್ಮು, ಸೀನು, ನೆಗಡಿ, ಏನೇನೋ ರೋಗ ಬಂತು. ಅದಕ್ಕೆ ಚಿಕಿತ್ಸೆ ಮಾಡ್ಕೊಳ್ಬಾರ್ದು, ಗೂರ್ಲಕ್ಕೆ ಉಬ್ಬಸ, ಕೆಮ್ಮು, ತೊನ್ನು ಎಲ್ಲ ಇರಲೇಬೇಕು ಅಂತಂದರೆ ಏನು ಮಾಡೋದಕ್ಕೆ ಸಾಧ್ಯ? ಚಿಕಿತ್ಸೆ ಸಾಧ್ಯವಿದೆಯಪ್ಪ. ಒಂದು ಕಾಲದಲ್ಲಿ ಆರೋಗ್ಯವಂತನಾಗಿದ್ದೆ ಅಂತಂದರೆ ನನಗೆ ಅದು ಪತ್ರಿಕೆಗಳಲ್ಲೆಲ್ಲ ಆ ವಾರ್ತೆಯನ್ನು ಕೇಳಿ ಬಹಳ ಬೇಸರವಾಯಿತು. ಹೀಗಾದಾಗ ಮತಾಂತರಗೊಳ್ಳದೇ ಇರ್ತಾರೆ. ಆ ಸಂದರ್ಭದಲ್ಲಿ ನೋಡಿ, ಯಾವ ರಾಜಕೀಯ ಪಕ್ಷವೂ ಕೂಡ ಅದರ ಬಗ್ಗೆ ಏನು ಮಾತನಾಡಿಲ್ಲ. ಚಾಂಪಿಯನ್ಸ್ ಆಫ್ ಡೌನ್ ಟ್ರಾಡನ್ ದಲಿತ್ಸ್ ಅಂತ ಹೇಳಿಕೊಳ್ಳುವಂಥ ಕಮ್ಯುನಿಸ್ಟ್ಗಳಾಗಲಿ, ಆಪರ್ಚುನಿಸ್ಟ್ಗಳಾಗಲಿ, ಕಾಂಗ್ರೆಸ್ನವರಾಗಲಿ, ಕಡೆಗೆ ಹಿಂದೂ ಚಾಂಪಿಯನ್ಸ್ ಅನ್ನುವ BJPಯವರಾಗಲಿ, JD, JS ಎಲ್ಲವೂ ಕೂಡ ಬಹುಜನ ಸಮಾಜ ಪಕ್ಷ ಅಂತ ಯಾರೊಬ್ಬರೂ ಏನೂ ಮಾತಾಡ್ತಾ ಇಲ್ಲ. ಯಾಕೆ ಅಂತಂದರೆ ಅಲ್ಲಿ ಮಾತಾಡಿದ್ರೆ ಅವ್ರಿಗೆ ಓಟ್ ಹೋಗುವಂಥ ಸಂದರ್ಭ ಅಲ್ಲಿದೆ ಅನಿಸುತ್ತೆ. ಆ ಕಾರಣವಾಗಿ ಇದು ಅನ್ಯಾಯ ಅಂತ ಯಾರೂ ಹೇಳ್ತಾ ಇಲ್ಲ. ಅದೇ ಶ್ರೀರಂಗಂ ದೇವಸ್ಥಾನದ ಎದುರಿಗೆ ಬಹಳ ಹೇಯಕಾರಕವಾಗಿ ಪೆರಿಯಾರ್ ವಿಗ್ರಹ ಇಟ್ಬಿಟ್ಟು ದೇವರನ್ನು ನಂಬೋನು ಮೂಡ, ದೇವರನ್ನು ನಂಬೋನು ಮುಟ್ಟಾಳ ಅಂತೆಲ್ಲ ಬರೆದಿರುವ ಶಾಸನವನ್ನು ಯಾರಾದರೂ ಏನಾದರೂ ಮಾಡಿದ್ರೆ ಇಡೀ ದೇಶವೇ ಹೊತ್ತುಕೊಂಡು ಬರೆಯುತ್ತೆ. ಅಂದರೆ ರಾಜಕೀಯಕ್ಕೋಸ್ಕರವಾಗಿ ನಮ್ಮ ತತ್ವವನ್ನು ಬಲಿ ಕೊಡ್ತಾ ಇದ್ದಾರೆ. ಸನಾತನ ಧರ್ಮದಲ್ಲಿ ಅಂಥ ಸಂಕುಚಿತ ಭಾವ ಇಲ್ಲ. ಇದ್ದರೆ ಅದು ಸನಾತನ ಧರ್ಮ ಅಲ್ಲ, ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ನಮಗೆ ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ವಸ್ತುತಃ ನಮ್ಮಾಳ್ವಾರರು ಚತುರ್ಥ ಕುಲ ಸಂಜಾತರು ಅಂತ ಹೇಳ್ಬಿಟ್ಟೇನೆ ಅಂತಾರೆ. ಅವರು ಶೂದ್ರರು ಅಂತ ಹೇಳ್ಬಿಟ್ಟೇನೆ ಹೇಳ್ತಾರೆ. ಅವರ ಕುಲ ಯಾವುದು ಅನ್ನೋದೇ ಗೊತ್ತಿಲ್ಲ, ಅವ್ರು ಹೇಗೆ ಹುಟ್ಟಿದ್ರು ಅನ್ನೋದೇ ಗೊತ್ತಿಲ್ಲ. ಹುಟ್ಟಿದವರೇನೆ ಊರಾಚೆ ಒಂದು ಮರದ ಕೆಳಗೆ ಕೂತ್ಕೊಂಡ್ಬಿಟ್ರು. ಅವರನ್ನು ಮಧುರಕವಿ ಆಳ್ವಾರರು ಆರಾಧಿಸಿ ಸೇವೆ ಮಾಡ್ತಾ ಅವರು ಮಹಾವಿದ್ವಾಂಸರಾದ ಬ್ರಾಹ್ಮಣ. ಮಧುರಕವಿ ಆಳ್ವಾರರು ಯಾವ ದೇವರನ್ನೂ ಸ್ತೋತ್ರ ಮಾಡಲಿಲ್ಲ. ಅವರು ಮಾಡಿದ್ದು ಕೇವಲ ತಮ್ಮ ಗುರುಗಳಾದ ನಮ್ಮಾಳ್ವಾರನ್ನ, ಅಂದರೆ ವಕುಲಭೂಷಣ ಅಂತ ಹೆಸರಾಗಿದ್ದವರು ಯಾರಿದ್ದಾರೆ ಅವರನ್ನು ಗುರುವಿನ ಸ್ತೋತ್ರ ಮಾಡಿದರೆ ಹೊರತು ದೈವ ಸ್ತೋತ್ರವನ್ನು ಮಾಡಲಿಲ್ಲ. ಅವರ ಪಾಶುರುಗಳಾದರೂ ಕಡಿಮೆ, ಅದಾದರೂ ಈ ಗುರುವಿನ ಸ್ತೋತ್ರವೇ ಆಗಿರುವಂಥದ್ದು. ಅಂದರೆ ಈ ರೀತಿಯಾದ ಪರಂಪರೆ ಉಂಟು ನಮ್ಮದು. ಹಾಗೇನೆ ಮೊದಲ ಮೂವರು ಅಂತ ಹೇಳಿದಂತಹ ಪೊಯ್ಗೆ ಆಳ್ವಾರ್, ಪೆಯ್ಯಾಳ್ವಾರ್, ಪೂದತ್ತಾಳ್ವಾರ್ ಅವರ ಬಗ್ಗೆ ಕೂಡ ಅವರ ಜನ್ಮ ಎಲ್ಲಿ ಅಂತ ಗೊತ್ತಿಲ್ಲ. ಕಮಲದ ಕೊಳದಲ್ಲಿ ಸಿಕ್ಕಿದ್ರು ಅಂತ ಹೇಳ್ತಾರೆ, ಗೊತ್ತಿರುವಂಥದ್ದಲ್ಲ. ಅಂದರೆ ಜನ್ಮ ಯಾವುದು ಅಂತ ಗೊತ್ತಿಲ್ಲದೆ ಇದ್ದವರನ್ನು ಅಂಗೀಕರಿಸಿದ್ದು. ನಮ್ಮ ಧರ್ಮಶಾಸ್ತ್ರಗಳಲ್ಲಿ ದಶವಿಧವಾದ ಪುತ್ರರಲ್ಲಿ ಈ ಮಗು ಎಲ್ಲಿ ಹುಟ್ಟಿತ್ತು, ಹೇಗೆ ಹುಟ್ಟಿತ್ತು ಅಂತ ಗೊತ್ತಿಲ್ಲ ಅಂದರೆ ಗೂಢ ಅಂತ. ಆ ಪುತ್ರನಿಗೆ ಸಮಾನವಾದಂಥ ಪ್ರಾಪರ್ಟಿ ರೈಟ್ಸ್ ಇದೆ, ಸಮಾನವಾದಂಥ ಆಸ್ತಿ ಅಧಿಕಾರ ಉಂಟು ಅಂತೆಲ್ಲ ಬರುತ್ತೆ. ಹೀಗಾಗಿ ಸನಾತನ ಧರ್ಮ ಪ್ರಾಚೀನ ರೂಪದಲ್ಲಿ ನಿತ್ಯ ನವೀನವಾದ ಶುದ್ಧ ಸತ್ವವನ್ನು ಹೊಂದಿದ್ದಾಗಿತ್ತು. ಅಲ್ಲಿ ಕಾಣುವುದಕ್ಕೆ ಅಡ್ಡಿ ಬೇಕಿಲ್ಲ. ನಂದನಾರ್ಗಾದರೂ ಅದೇ ಆಗಿದ್ದು. ಆತ ನಟರಾಜನ ದೇವಸ್ಥಾನಕ್ಕೆ ಹೋದವನು, ನಟರಾಜ ಕಾಣುವುದಕ್ಕೆ ನಂದಿ ಅಡ್ಡಿ, ಎದುರಿಗೆ ಇರಬೇಕಲ್ವಾ ಆತ. ಆ ನಂದಿಕೇಶ್ವರನೇ ಪಕ್ಕಕ್ಕೆ ಸರಿದು ಬಿಟ್ಟ ಅಂತ ಸ್ಥಳ ಪುರಾಣ ಹೇಳುತ್ತೆ. ಈ ಮಹಾಭಕ್ತನಿಗೆ ಅಡ್ಡಿ ಆಗಬಾರದು ನಾನು ಅಂತ ಆತ ಪಕ್ಕಕ್ಕೆ ಬಂದುಬಿಟ್ಟ ಅಂತ. ಆಗ ದೇವರು ಬಾಗಿಲಿನಿಂದಲೇ ಅವನಿಗೆ ದರ್ಶನವಾದದ್ದಾಯಿತು. ಮತ್ತೆ ಅವನ ದೇವಸ್ಥಾನಕ್ಕೆ ಹೋದ, ದೇವರ ದರ್ಶನವಾಯಿತು ಅನ್ನುವುದೆಲ್ಲ ಕಥೆಗಳು ಬರ್ತವೆ. ಇರಲಿ, ಅಂದರೆ ನಮ್ಮ ಪರಂಪರೆ ಹೇಗೆ ಯೋಗ್ಯತೆಯನ್ನು ಗುರುತಿಸುವಂಥದ್ದಿದೆ, ಆ ಕಥೆಗಳನ್ನು ಕೂಡ ನಾವು ಮರೆಯದೆ ಗಮನಿಸಿಕೊಳ್ಳಬೇಕಾಗತ್ತೆ. ಅಲ್ಲಿ ಒಳಗಿನ ದೇವರನ್ನು ಕಂಡದ್ದವನು. ವಸ್ತುತಃ ಆ ಕನಕ ಸಭಾಪತಿ ಚಿದಂಬರದ ದೇವರು ಆಕಾಶಸ್ಥಾನೀಯನಾದ ದೇವರು, ಆಕಾಶಭೂತದ ದೇವರು. ಚಿದಂಬರ ರಹಸ್ಯ ಅಂತ ನಮ್ಮಲ್ಲೆಲ್ಲ ಹೇಳ್ತೀವಿ. ಏನು ಚಿದಂಬರ ರಹಸ್ಯ? ಅಲ್ಲಿ ಲಿಂಗವೇ ಇಲ್ಲ. ಲಿಂಗ ಶಿವಲಿಂಗ ಜಲಲಿಂಗವಾಗಿ ಜಂಬುಕೇಶ್ವರ ಸ್ವಾಮಿ, ಪೃಥ್ವಿಲಿಂಗವಾಗಿ ಏಕಾಂಬರೇಶ್ವರ ಸ್ವಾಮಿ ಕಾಂಚೀಪುರದಲ್ಲಿ, ಜಲಲಿಂಗ ಜಂಬುಕೇಶ್ವರ ಶ್ರೀರಂಗದ ಹತ್ತಿರವೇ ಇರತಕ್ಕಂಥದ್ದು. ವಾಯುಲಿಂಗವಾಗಿ ನಮ್ಮ
ಕಾಳಹಸ್ತಿಯಲ್ಲಿರುವಂಥ ಕಾಳಹಸ್ತೀಶ್ವರ, ಅಗ್ನಿಲಿಂಗವಾಗಿ ತಿರುವಣ್ಣಾಮಲೆಯಲ್ಲಿರ್ತಕ್ಕಂತಹ ಅರುಣಾಚಲೇಶ್ವರ, ಇನ್ನು ಆಕಾಶಲಿಂಗವಾಗಿ ಚಿದಂಬರದಲ್ಲಿರ್ತಕ್ಕಂಥ ಕನಕಸಭಾಪತೀಶ್ವರ. ಆದರೆ ಲಿಂಗ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಗುರುತು, ಐಡೆಂಟಿಫಿಕೇಶನ್ ಅಂತ ಒಂದು ಅರ್ಥ ಉಂಟು. ದೇವರ ಐಡೆಂಟಿಟಿ ಅಲ್ಲಿಲ್ಲ, ಅಂದರೆ ದೇವರು ವ್ಯಕ್ತವಾಗಿ ಅಲ್ಲಿಲ್ಲ. ಆಕಾಶಲಿಂಗವಾದ್ದರಿಂದ ಲಿಂಗವೇ ಅಲ್ಲಿಲ್ಲ. ಅದೇ ಚಿದಂಬರ ರಹಸ್ಯ. ಅಂದರೆ ದೇವರು ಸಾಕಾರ ಮಾತ್ರವಲ್ಲ, ನಿರಾಕಾರವೂ ಹೌದು. ಆತನಿಗೆ ನೀವು ಒಂದು ಸೈನ್ ಅಂತ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆತನ ಸಿಗ್ನೇಚರ್ ಅನ್ನೋದು ನಮ್ಮ ಅಂತರಂಗದಲ್ಲಿರುವಂಥದ್ದು. ಇಟ್ ಈಸ್ ಸ್ಪೇಸ್, ಸ್ಪೇಸ್ ಈಸ್ ಎ ಸಿಗ್ನೇಚರ್ ಅನ್ನುವಂಥ ಒಂದು ಸ್ವಾರಸ್ಯ ಇದೆ. ಹೀಗಾಗಿ ನಟರಾಜನನ್ನು ಆತ ಕಂಡುಕೊಂಡ ಅಂದರೆ ಹೀಗೂ ಆಗುತ್ತೆ. ನಂದನಾರ್ ಒಳಗೆ ಕಂಡುಕೊಂಡ. ಆ ನಂದನಾರ್ ಅಂತನ್ನುವುದು ಬಹುವಚನದಲ್ಲಿ ಗೌರವವಾಗಿ ಆ ರೀತಿಯಾಗಿರುವಂಥದ್ದು. ನಂದ ಅಂದರೆ ಆನಂದ ಸ್ವರೂಪಿ. ಆನಂದ ಸ್ವರೂಪಿಯಾದವನಿಗೆ ಒಳಗೆ. ಮತ್ತು ಅಂತ್ಯಜ ಅನ್ನುವುದಕ್ಕೆ ಯಾರದು ಕೊನೆಯ ಜನ್ಮವೋ ಅಂತ್ಯಂ ಯೇಷಾಂ ಜನ್ಮ ತೇ ಅಂತ್ಯಜಾಹ ಅಂತ ಅರ್ಥ ಮಾಡಿದ್ರೆ ಅವ್ರದ್ದು ಕೊನೆಯ ಜನ್ಮ. ಜ್ಞಾನಿಯಾದವನಿಗೆ ಮತ್ತೊಂದು ಜನ್ಮ ಇಲ್ಲ. ನ ಪುನರಾವೃತ್ತಿ ಅನಾವೃತ್ತಿ ಶಬ್ದಾತ್, ಬ್ರಹ್ಮಸೂತ್ರದ ಮಾತು. ಹಾಗೆ ಕಂಡಾಗ ಯಾರು ನಿಜವಾಗಿ ಅಂತ್ಯಜರೋ, ಅಂದರೆ ಯಾರಿಗೆ ಮತ್ತೊಂದು ಜನ್ಮ ಇಲ್ಲವೋ ಅವರು ನಂದನಾರ್. ಅವರಿಗೆ ಅಂತರಂಗದಲ್ಲಿ ದಹರಾಕಾಶದಲ್ಲಿಯೇ ಶಿವಸಾಕ್ಷಾತ್ಕಾರ ಅನ್ನುವ ಅರ್ಥ ಕೂಡ ಬರುತ್ತೆ. ಹೀಗೆ ನೋಡಿದಾಗ ದಿವೀವ ಚಕ್ಷುರಾತತಂ, ಕಣ್ಣು ತೆರೆದು ನೋಡುವವರಿಗೆ, ಅದು ಏನು ಆಕಾಶದಂತೆ ಕಣ್ಣು ತೆರೆದವರಿಗೆ ಅನ್ನುವ ಅರ್ಥ ಕೂಡ ಮಾಡಬಹುದು. ಆಕಾಶದಷ್ಟು ದೊಡ್ಡದಾಗಿ ಕಣ್ಣು ತೆರೆಯಬಲ್ಲವರು, ವಿಶಾಲವಾಗಿ ಯಾರು ನೋಡಬಲ್ಲವರು, ವಿಶಾಲ ದೃಷ್ಟಿಗಳು. ವೇದವ್ಯಾಸರನ್ನು ವಿಶಾಲ ದೃಷ್ಟಿ ಅಂತೀವಿ. ನಮೋಸ್ತುತೆ ವ್ಯಾಸ ವಿಶಾಲ ಬುದ್ಧೇ ಅಂತ. ಆ ವಿಶಾಲವಾದ ದೃಷ್ಟಿ ಇದ್ದವರಿಗೆ ಪರಮಾತ್ಮ ಎಲ್ಲಿಯೂ ಕಾಣಿಸ್ತಾನೆ, ಯಾವ ರೀತಿಯಲ್ಲಿಯೂ ಕಾಣಿಸ್ತಾನೆ, ಹೇಗೂ ಕಾಣಿಸ್ತಾನೆ ಅನ್ನುವಂಥದ್ದು. ಸದಾ ಪಶ್ಯಂತಿ ಸೂರಯ ಅಂದರೆ ಹಾಗೆ. ಕಣ್ಣು ತೆರೆದಲ್ಲೆಲ್ಲ ದೇವರು ಕಂಡಾಗ ಇನ್ನೆಲ್ಲಿ ದೇವರನ್ನು ಹುಡುಕೊಂಡು ಹೋಗಿ ನೋಡಬೇಕು? ಕಂಡದ್ದೆಲ್ಲ ದೇವರು, ಮಾಡಿದ್ದೆಲ್ಲ ಪೂಜೆ, ಪಡೆದದ್ದೆಲ್ಲ ಪ್ರಸಾದ, ಆಡಿದ್ದೆಲ್ಲ ಸ್ತೋತ್ರವಾದಾಗ ಮೈಲಿಗೆಯಲ್ಲಿ, ಪಾತಿಥ್ಯ ಎಲ್ಲಿ, ಭ್ರಷ್ಟತ್ವ ಎಲ್ಲಿ? ಈ ದೃಷ್ಟಿಯಿಂದ ನೋಡುವಾಗ ನಮಗೆ ಗೊತ್ತಾಗುತ್ತೆ ಎಂಥ ಅಮೋಘವಾದ ಮಂತ್ರ ಇಲ್ಲಿದೆ ಅಂತ. ಅದು ಯಾವುದು? ತದ್ವಿಷ್ಣೋಃ ಪರಮಂ ಪದಂ ಯತ್ರ ಸೂರಯ ಸದಾ ಪಶ್ಯಂತಿ ಆತತೇನ ಚಕ್ಷುಷ ಅಂತ ಅರ್ಥ ಮಾಡಿಕೊಂಡ್ರೆ, ಎಲ್ಲೆಲ್ಲ ಸೂರ್ಯಗಳು ವಿಶಾಲವಾದ ನೋಟದಿಂದ ನೋಡ್ತಾರೋ ಸದಾ, ಅಲ್ಲೆಲ್ಲ ದೇವರ ವಿಷ್ಣುವಿನ ಪದ ಇರುತ್ತೆ ಅಂತಲೂ ಅರ್ಥ ಮಾಡ್ಬೋದು. ದೇವರಿದ್ದಲ್ಲಿ ಅವರು ನೋಡಲ್ಲ, ಅಂಥ ಭಕ್ತರು ನೋಡದಲ್ಲಿ ದೇವರಿರ್ತಾನೆ. ಅವರು ಕಂಡಲ್ಲಿ ದೇವರು ಕಾಣಿಸ್ಕೊಳ್ಬೇಕಲ್ವ. ಅವರು ಪ್ರಯತ್ನಪೂರ್ವಕವಾಗಿ ಭಗವಂತನನ್ನು ಇಲ್ಲಿ ಕಾಣಬೇಕು ಅಂತ ಮಾಡೋಲ್ಲ. ಜೀವನ್ಮುಕ್ತನ ಲಕ್ಷಣವನ್ನು ಹೇಳುವಾಗ ಶಂಕರರು ಅದೇ ಹೇಳ್ತಾರೆ. ಸಾಧಕನಾದವನು ಪ್ರಯತ್ನಪೂರ್ವಕವಾಗಿ ಪಡೆದುಕೊಳ್ಳುವ ಲಕ್ಷಣವೇ ಸಿದ್ಧನಾದವನಿಗೆ ಸಹಜ ಸ್ವಭಾವವಾಗಿಬಿಡುತ್ತೆ ಅಂತ. ಯಾರಿಗೆ ಅಂತಃಶ್ರುತಿ ಇರುತ್ತೆ ಅವರು ಶ್ರುತಿ ಇಟ್ಟುಕೊಂಡು ಹಾಡಬೇಕಾಗಿಲ್ಲ, ಅವರ ಹಾಡಿಗೆ ಆ ಶ್ರುತಿ ಬರುತ್ತೆ. ತೆಲುಗಿನಲ್ಲಿ ಪಿಲ್ಲಲಮರ್ರಿ ವೀರಭದ್ರ ಅಂತ ಪಿನವೀರಭದ್ರ ಅಂತ ಒಬ್ಬ ಕವಿ ಜೈಮಿನಿ ಭಾರತ ಮತ್ತು ಶಾಕುಂತಲ ನಾಟಕವನ್ನು ಆಧರಿಸಿ ಕಾವ್ಯವಾಗಿ ಶೃಂಗಾರ ಶಾಕುಂತಲಂ ಅಂತೆಲ್ಲ ಬರೆದಿದ್ದಾನೆ. ಅವನು ವಾಣಿ ನಾ ರಾಣಿ ಅಂತಾನೆ. ಸರಸ್ವತಿ ನನ್ನ ರಾಣಿ, ಹೇಗಂದರೆ ಹಾಗೆ ಬರ್ತಾಳೆ ಅಂತ. ಭೌಭೂತಿ ಎಂ ಬ್ರಹ್ಮಾಣಮಿಯಂ ದೇವಿ ವಾಗ್ವಶ್ಯೇವಾನುವರ್ತತೆ ಅಂತ ಹೇಳ್ತಾನೆ. ನನ್ನ ಹಿಂದೆ ಸರಸ್ವತಿ ದಾಸಿಯಂತೆ ಬರ್ತಾಳೆ ಅಂತ. ಜಂಬದ ಮಾತಾಯಿತು. ಅರೆ, ಯೋಗ್ಯತೆ ಇದೆ ಅವನಿಗೆ, ಪರವಾಗಿಲ್ಲ. ಅಲ್ಲಿ ಅದನ್ನು ನಾವು ಕಾಣ್ತೀವಿ. ಆ ವಾಗ್ದೇವತೆಯ ಅನುಸರಣೆ ಅಂತಂದರೆ ಹಾಗೇನೆ ಹೇಳ್ತಾರಲ್ಲ, ಪುರಂದರದಾಸರು ನಿತ್ಯವೂ ಮಾಧುಕರಿ ವೃತ್ತಿ ಮಾಡಿಕೊಂಡು ಗೆಜ್ಜೆ ಕಟ್ಟಿ ಹೆಜ್ಜೆ ಹಾಕಿಕೊಂಡು ಚಿಟಿಕೆ ತಾಳ ತಂಬೂರಿಯನ್ನು ಹಿಡಿದು ದಂಡಿಗೆ ಬೆತ್ತ ಹಿಡಿಸಿದಳಯ್ಯ ಅಂತ ಹೆಂಡತಿಯ ಸಂತತಿ ಸಾವಿರವಾಗಲಿ, ಈ ಮುಜುಗರ ನಾನು ಸಂಕೋಚ ಪಡ್ತಾ ಇದ್ದೆ ಮುಂಚೆ, ಈ ಹರಿದಾಸನಾಗೋದಕ್ಕೆ ಆ ನಾಚಿಕೆಯನ್ನೆಲ್ಲನೂ ತೊಳೆದು ಅಂತ ಹೆಂಡತಿನ ದೊಡ್ಡದಾಗ ಅಕ್ನಾಲೇಜ್ ಮಾಡಿದ ಮಹಾನುಭಾವರು. ನಮ್ಮ ಪರಂಪರೆಯಲ್ಲಿ ಎದ್ದು ಕಾಣುವಂತೆ ಪತ್ನಿಯ ಕೊಡುಗೆಯನ್ನು ಗೌರವಿಸಿದ ಮಹಾನುಭಾವರವರಲ್ವ. ಅವರು ಹಾಡ್ಕೊಂಡು ಹೋಗ್ತಿದ್ರೆ ಹಿಂದೆ ಕೃಷ್ಣ ಕುಣಿದುಕೊಂಡು ಬರ್ತಾ ಇದ್ದ ಅಂತ ಒಂದು ಚಿತ್ರವನ್ನು ನಾನು ನೋಡಿದ್ದೀನಿ. ಆ ರೀತಿಯಾದಂಥದ್ದು ಬಹಳ ಸುಂದರವಾಗಿದೆ. ನನಗೆ ಪುರಂದರದಾಸರ ಯಾವುದೇ ಚಿತ್ರಕ್ಕಿಂತ ಅವರು ಕುಣಿದುಕೊಂಡು ಮುಂದೆ ಹೋಗ್ತಾ ಇದ್ದರೆ ಹಿಂದೆ ಬರುವುದು. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ದೇವಸ್ಥಾನದ ಉತ್ಸವಗಳಲ್ಲಿ ಮುಂದೆ ಆಳ್ವಾರುಗಳ ದಿವ್ಯ ಪ್ರಬಂಧವನ್ನು ಹಾಡಿಕೊಂಡು ಹೋಗ್ತಾರೆ. ಆಮೇಲೆ ದೇವರ ಉತ್ಸವ ಬರುತ್ತೆ.
ಅದರ ಹಿಂದೆ ವೇದಗಳನ್ನು ಓದುವ ಪಂಡಿತರು ವೇದ ಹೇಳ್ಕೊಂಡು ಹೋಗ್ತಾರೆ ಅಂತ ಬರುತ್ತೆ. ಅಂದರೆ ಆಳ್ವಾರಗಳದು ಭಾವೋದ್ಗಾರದ ಆ ಲೋಕಸಾಮಾನ್ಯವಾದ ಹಾಡುಗಳು ಯಾವುದಿವೆ ಭಾಷೆಯಲ್ಲಿ ಬಂದಂಥ ಹಾಡುಗಳು ಅವರು ಮೈಮರೆತು ಕುಣ್ಕೊಂಡು ಹಾಡಿದವರು, ಅವ್ರ ಹಿಂದೆ ಭಗವಂತ ಹೋಗ್ತಾನೆ, ಭಗವಂತನ ಹಿಂದೆ ವೇದಗಳು ಹೋಗುತ್ತವೆ ಅಂತ. ವೇದಗಳು ಭಗವಂತನನ್ನು ನಾಯಿಗಳಂತೆ ಮೂಸಿ ನೋಡ್ಕೊಂಡು ಹಿಂಬಾಲಿಸಿ ಹೋಗುತ್ತವೆ ಅಂತಲೇ ವೇದದಲ್ಲಿ ಬರುತ್ತೆ. ಅಂದರೆ ತಾತ್ಪರ್ಯ ಏನು? ನಿಜವಾದ ತತ್ವವನ್ನು ಭಗವತ್ ತತ್ವವೂ ಹಿಂಬಾಲಿಸಬೇಕಾಗುತ್ತೆ ಅಂತ. ಈ ಸೊಗಸನ್ನು ಕೂಡ ಇಟ್ಟುಕೊಂಡು ಅರ್ಥ ಮಾಡಬಹುದು. ಹಾಗೆ ನೋಡಿದಾಗ ಯಾವ ಕಾಲದಲ್ಲಿ ಯಾವ ರೀತಿಯಾಗಿ ಜ್ಞಾನಿಗಳಾದವರು ತಮ್ಮ ತಮ್ಮ ದರ್ಶನಗಳನ್ನು ಮಾಡಿಕೊಂಡ್ರೋ ಅವೆಲ್ಲಕ್ಕೂ ವೇದ ಮಂತ್ರ ತನ್ನ ಅರ್ಥವನ್ನು ಬಿಟ್ಟುಕೊಡುತ್ತೆ. ಅದು ನಮಗೆ ಕಾಣುವಂಥ ಸೊಗಸು. ತದ್ವಿಪ್ರಾಸೋ ವಿಪನ್ಯವೋ ಜಾಗ್ರವಾಂಸಸ್ಸಮಿಂಧತೆ ವಿಷ್ಣೋರ್ಯತ್ ಪರಮಂ ಪದಂ. ಭಾವಶುದ್ಧರು ಬುಧರು ದೈವ ಸಂಸ್ತವ ರತರು ಜೀವಧರ್ಮದಲ್ಲಿ ಜಾಗೃತರು ತಾಮೈದುವರು ಆ ವಿಷ್ಣು ದಿವ್ಯ ಸನ್ನಿಧಿಯ. ವಿಪ್ರಾಸಃ ಇದು ವೇದರೂಪ, ವಿಪ್ರಾಹ ಅನ್ನೋದು ವಿಪ್ರಾಸಃ ಅಂತ. ಜ್ಞಾನಿಗಳು, ಮೇಧಾವಿಗಳು, ಮತ್ತು ವಿಪನ್ಯವ ಸ್ತೋತ್ರ ಮಾಡುವಂಥವರು ಯಾರಿದ್ದಾರೆ, ಮತ್ತು ಜಾಗೃವಾಂಸ ಎಚ್ಚರವುಳ್ಳವರು, ಜ್ಞಾನಿಗಳಾಗಿರಬೇಕು, ಸ್ತುತಿಪರಾಯಣರಾಗಿರಬೇಕು ಮತ್ತು ಎಚ್ಚರವುಳ್ಳವರಾಗಿರಬೇಕು. ಒಂದಿದ್ದರೆ ಮತ್ತೆ ಎಲ್ಲವೂ ಇದ್ದೇ ಇರುತ್ತೆ ಎನ್ನುವುದು ತಾತ್ಪರ್ಯ. ಸ್ಪಷ್ಟತೆಗೋಸ್ಕರವಾಗಿ ಅದನ್ನು ನಾವು ಹೇಳ್ತಾ ಇದ್ದೀವಿ. ಕೆಲವು ಸರ್ತಿ ನಾವು ಎಂಫಸೈಸ್ ಮಾಡಬೇಕಾದ್ರೆ ಒಂದೇ ಅರ್ಥ ಬರುವಂಥ 3-4 ಇವರು ದೊಡ್ಡವರು, ಮಹನೀಯರು, ಶ್ರೇಷ್ಠರು ಅಂದರೆ ಎಲ್ಲ ಒಂದೇ ತಾನೆ. ಹಾಗೆ ಹೇಳದೇ ಇದ್ದರೆ ನಮಗಾಗೋಲ್ಲ. ಬಾಣಭಟ್ಟ ಹಾಗೆ ಒಂದನ್ನು ಹೇಳೋದಕ್ಕೆ 20-30 ಶಬ್ದಗಳನ್ನು ಬಂದು ತರ್ತಾನೆ, ಬಳಸ್ತಾನೆ. ಅದರಿಂದ ನಮಗೆ ಗಟ್ಟಿಯಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ. ಹಾಗೆ ವೇದದ ಋಷಿಗಳು ಜಿಪುಣರಲ್ಲ, ಶಬ್ದ ಕೃಪಣರಲ್ಲ, ಸೂತ್ರ ಬರೆಯೋಕ್ಕಲ್ಲ ಹೊರಟಿದ್ದವರು, ಸಂತೋಷವನ್ನು ಹಂಚಿಕೊಳ್ಳೋಕ್ಕೆ ಹೊರಟವರು. ಹಾಗಾಗಿ ಅವರು ಸಮಿಂಧತೆ, ತಮ್ಮಲ್ಲಿ ತಾವು ಉದ್ದೀಪ್ತನ ಮಾಡಿಸಿಕೊಳ್ತಾರೆ. ದೇ ಫಿಲ್ ಫೈರ್ ಇನ್ ದೆಮ್ಸೆಲ್ವ್ಸ್. ಅವರ ಅಂತರಂಗದಲ್ಲಿ ಅಗ್ನಿಯನ್ನು ತುಂಬಿಕೊಳ್ತಾರೆ, ಬೆಳಕನ್ನು ಮಾಡಿಕೊಳ್ತಾರೆ. ಯಾವುದದು? ವಿಷ್ಣೋರ್ಯತ್ ಪರಮಂ ಪದಂ. ಆ ವಿಷ್ಣುವಿನ ಪರಮ ಪದವನ್ನು ಅವರು ತುಂಬಿಕೊಳ್ತಾರೆ, ಸೇರ್ತಾರೆ ಅನ್ನುವಂಥದ್ದು ಇಲ್ಲಿ ನಮಗೆ ಗೊತ್ತಾಗುತ್ತೆ. ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ ಮೊದಲಾದ ಮೋಕ್ಷ ಪ್ರಕಾರಗಳಿಗೆ ಅವಕಾಶ ಇದೆ, ಆಧಾರ ಇದೆ ಅಂತ ಹೇಳಿಬಿಟ್ಟಿದ್ನುವೆ. ಹೀಗೆ ಪುರುಷ ಸೂಕ್ತ ನಮ್ಮ ಪರಂಪರೆಯ ಅತ್ಯದ್ಭುತವಾದಂಥ ಒಂದು ವಿವರ. ಇಂಥ ಸೂಕ್ತವನ್ನು, ಈ ಸ್ವಾರಸ್ಯದ ಕಾರಣವೇ ಇದು ಒಂದನ್ನಾದರೂ ಮರೆಯಬೇಡಿ ಅಂತ ನಿತ್ಯ ಪೂಜೆಯಲ್ಲಿ ಎಲ್ಲ ರೀತಿಯಾದಂಥ ಕ್ರಮದಲ್ಲಿ ಕೂಡ ಬಳಸಿಕೊಂಡು ಬಂದಿದ್ದಾರೆ. ಎಲ್ಲಿವರೆಗೆ ಅಂತಂದರೆ ಇದನ್ನು ಶ್ರಾದ್ದಾದಿಗಳಲ್ಲಿ ಕೂಡ ಈ ಮಂತ್ರಗಳನ್ನು ಬಳಕೆ ಮಾಡುವಂಥದ್ದು ನೋಡ್ತೀವಿ. ಅದು ದೇವಕರ್ಮವಾಗಲಿ, ಪಿತೃಕರ್ಮವಾಗಲಿ, ಪೂರ್ವಕರ್ಮವಾಗಲಿ, ಅಪರಕರ್ಮವಾಗಲಿ, ಶ್ರೌತವಾಗಲಿ, ಸ್ಮಾರ್ತವಾಗಲಿ, ಕಾಮ್ಯವಾಗಲಿ, ನಿತ್ಯವಾಗಲಿ, ನೈಮಿತ್ತಿಕವಾಗಲಿ ಈ ಸೂಕ್ತದ ಬಳಕೆ ಇದೆ. ಈ ಥರದ ಹಲವು ಸೂಕ್ತಗಳನ್ನು ನಮ್ಮಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ. ಹಿಂದೆ ನಾನು ಚರ್ಚೆ ಮಾಡಿದಂತಹ ಪ್ರಜಾಪತಿ ಸೂಕ್ತ ಆ ಥರದ್ದು ಉಂಟು. ಇಲ್ಲಿ ಬಂದಂಥ ಒಂದೆರಡು ವಿಷ್ಣು ಮಂತ್ರಗಳಿವೆಯಲ್ಲ, ಅವೆಲ್ಲ ಸೇರಿರುವಂಥ ವಿಷ್ಣು ಸೂಕ್ತಗಳು ಆಗಿವೆ. ಮತ್ತು ಖಿಲ ಅಂತ ಆಗಿರುವಂಥ ಶ್ರೀ ಸೂಕ್ತ ಉಂಟು. ಶ್ರೀ ಸೂಕ್ತದಲ್ಲಿ ಕಾಣಿಸುವುದು ಪರಾಪ್ರಕೃತಿಯ ವೈಭವ. ನಾನು ಅದನ್ನು ಮಿತಿಯ ಅವಕಾಶದ ಕಾರಣ ಸ್ವೀಕರಿಸೋಕ್ಕಾಗ್ತಾ ಇಲ್ಲ. ಅಲ್ಲಿ ತತ್ವಭಾಗಕ್ಕಿಂತ ಭಾವಭಾಗ ಹೆಚ್ಚಾಗಿದೆ. ಆಮೇಲಿಂದ ಸರಸ್ವತಿ ಸೂಕ್ತ, ಅದರೊಳಗೆ ಹೆಚ್ಚಾಗಿ ಮಾತೃತ್ವದ ಮತ್ತು ವಾತ್ಸಲ್ಯದ ಪ್ರತೀಕ ಇದೆ. ಭೌತಿಕವಾಗಿ ಸರಸ್ವತಿಯ ನದಿ ಮತ್ತು ದೈವಿಕವಾಗಿ ದೇವತೆ ವಾಕ್ಸ್ವರೂಪಿಣಿ ಅಂತ, ಆಮೇಲೆ ಮಾತೃತ್ವದ ವಾತ್ಸಲ್ಯ, ಹೀಗೆ ವಾಗಿಂದ್ರಿಯವಾಗಿ ಜನನೀ ಸ್ವರೂಪವಾಗಿ, ದೇವತಾ ಸ್ವರೂಪವಾಗಿ ಮತ್ತು ನದೀ ಸ್ವರೂಪವಾಗಿ ಹೀಗೆಲ್ಲ ಬರುವಂಥ ಸರಸ್ವತಿಯನ್ನು ತನ್ಮೂಲಕ ಶುದ್ಧಿತತ್ವ ಸಂಜ್ಞಾಪನ ಇವೆಲ್ಲ ಅಲ್ಲಿ ಬರುತ್ತೆ. ರುದ್ರನನ್ನು ಕುರಿತು ಪ್ರಾರ್ಥನೆ ಮಾಡುವಂಥ ಕೆಲವು ಮಂತ್ರಗಳು ರುದ್ರ ಸೂಕ್ತಗಳಾಗಿ ಹೇಳ್ತಾರೆ. ಅಲ್ಲಿ ರುದ್ರನನ್ನು ಚಿಕಿತ್ಸಕ ಮತ್ತು ಯೋಧ ಅಂತ ಎರಡೂ ರೀತಿಯಲ್ಲಿ ಗಮನಿಸುವುದು ಕಾಣಿಸುತ್ತೆ. ನಮ್ಮ ಪ್ರಾಚೀನ ಪರಂಪರೆಯ ಸ್ವಾರಸ್ಯ ಅತ್ಯದ್ಭುತ ನೋಡಿ. ಅವನು ಭೇಷಜ ಅಂತ ಹೇಳ್ಬಿಟ್ಟೇನೆ, ಅವನಿಗೆ ಯಜುರ್ವೇದದಲ್ಲೂ ಹಾಗೇನೆ ಕರೀತಾರೆ. ಅದಕ್ಕೆ ಮೃತ್ಯುಂಜಯ, ಸಾವನ್ನೇ ಜಯಿಸಬಲ್ಲಂಥ ಚೈಕಿತ್ಸಿಕ ಶಕ್ತಿ ಆತನದು ಅಂತನ್ನುವಲ್ಲಿ ಯೋಧನಾದವನು ಚಿಕಿತ್ಸೆಯನ್ನು ಕಲಿಯದೇ ಇದ್ದರೆ ಅರ್ಧ ಸತ್ತಂತೆ ಅಲ್ವಾ.
ಇಫ್ ಎ ವಾರಿಯರ್ ಈಸ್ ನಾಟ್ ವೆಲ್ ಇನ್ಫಾರ್ಮ್ಡ್ ಇನ್ ಮೆಡಿಸನ್, ದೆನ್ ವಾಟ್ಸ್ ದಿ ಯೂಸ್? ನಿತ್ಯವೂ ಅವನು ಸಾವನ್ನು ಎದುರಿಸಬೇಕಲ್ವಾ ರಣರಂಗದಲ್ಲಿ. ಕೈಗೆ ಮೈಗೆ ಗಾಯಗಳಾದಾಗ ಏನು ಮಾಡಬೇಕು, ಇನ್ನೊಬ್ಬರಿಗಾದಾಗ ತನ್ನ ಜೊತೆಗಾರರಿಗೆ ಏನು ಮಾಡಬೇಕು. ಹಾಗಾಗಿ ಆತ ಚಿಕಿತ್ಸಕನೂ ಆದದ್ದು. ಮತ್ತೆ ನೋಡಿ, ಯುದ್ಧ ಮಾಡುವವರೆಗೂ ವೈರ, ತನ್ನ ಶತ್ರುವಿಗಾದರೂ ಚಿಕಿತ್ಸೆ ಮಾಡಬೇಕು ಅನ್ನುವಂಥದ್ದು ವೈದ್ಯಕೀಯ ಧರ್ಮ. ಅಂದರೆ ಯುದ್ಧದಲ್ಲಿ ಪರ ವಿರೋಧ, ಚಿಕಿತ್ಸೆಯಲ್ಲಿ ವಿಶ್ವಮೈತ್ರಿ. ಅದಕ್ಕೆ ಅದೂ ಉಂಟು, ಇದಕ್ಕೆ ಇದೂ ಉಂಟು. ಈ ಎರಡೂ ಆಯಾಮ ಭಾರತೀಯರದು. ಬ್ರಾಹ್ಮ ಕ್ಷಾತ್ರದ ಸಮನ್ವಯ ಅಂತ ಕಾಣುತ್ತೆ. ಮತ್ತು ಆಧ್ಯಾತ್ಮಿಕವಾಗಿ ನೋಡಿದರೆ ಅರಿಷಡ್ವರ್ಗದ ಜೊತೆಗೆ ಯುದ್ಧವನ್ನೂ ಮಾಡ್ತಾನೆ, ನಮ್ಮ ರಾಗದ್ವೇಷಗಳಿಗೆ ಚಿಕಿತ್ಸೆಯನ್ನೂ ಮಾಡ್ತಾನೆ ಅಲ್ವಾ. ಹೀಗಾಗಿ ಆತ ದಿವ್ಯ ಭೇಷಜ, ದೈವ್ಯೋಭಿಷಕ್ ಅಂತ ಹೇಳ್ಬಿಟ್ಟು ಆತನನ್ನು ಹೇಳಬಹುದು. ಮತ್ತು ಆತ ಹೇಗೆ ವೀರನಾಗಿ ಶೂರನಾಗಿದ್ದಾನೋ ಆ ತರಹ ಅಲೆಮಾರಿ ಅಂತ ಕೂಡ ಹೇಳ್ತೀವಿ, ಪರಿವ್ರಾಜಕ ಅಂತ. ನೋಡಿ, ಯುದ್ಧ ಮಾಡುವವನು ಯಾರು? ಒಂದು ಕಡೆ ನೆಲೆ ನಿಂತು ದಕ್ಕಿಸಿಕೊಳ್ಳಬೇಕು ಅನ್ನೋವನು. ಅಯ್ಯೋ ನಿಂತಂಟೆ ತಕರ ನನಗೆ ಆತಕ್ಕಪ್ಪ, ನಾನು ಇನ್ನೊಂದು ಕಡೆ ಹೋಗ್ತೀನಿ ಅನ್ನೋನು ಯಾವತ್ತೂ ಯುದ್ಧ ಮಾಡೋದಿಲ್ಲ. ಎ ಜಿಪ್ಸಿ ವಿಲ್ ನಾಟ್ ಫೈಟ್, ವಿಲ್ ಗೆಟ್ ಅಲಾಂಗ್ ವಿತ್ ಎನಿಥಿಂಗ್. ಎಲ್ಲಿಯೂ ಹೊರಟೋಗ್ಬಿಡ್ತಾರೆ ಜಂಗಮಶೀಲನಾಗಿ. ಆದರೆ ಶಿವ ಪರಿವ್ರಾಜಕನೂ ಹೌದು. ರುದ್ರ ಅಂತಂದರೆ ನಮ್ಮಲ್ಲಿ ಸನ್ಯಾಸಿಗೆ ಪರಿವ್ರಾಟ್ ಅಂತೀವಿ, ಪರಿವ್ರಾಜಕ ಅಂತಂತೀವಿ. ಸನ್ಯಾಸದ ಮನೋಧರ್ಮ. ಸನ್ಯಾಸದ ಮನೋಧರ್ಮದವರು ಫೈಟ್ ಮಾಡೋಲ್ಲ. ಚಿಕಿತ್ಸೆಯ ಮನೋಧರ್ಮದವರಿಗೆ ಅಭಿಮಾನ ಇರುತ್ತೆ, ಉಳಿಸಬೇಕು ಬೆಳೆಸಬೇಕು ಅಂತ ಇರುತ್ತೆ. ಅಂದರೆ ಎಷ್ಟು ಎಲ್ಲ ಆಯಾಮಗಳು ಸೇರಿಕೊಂಡಿವೆ ಆ ರುದ್ರ ಸ್ವರೂಪದಲ್ಲಿ. ವೈರಾಗ್ಯದ ಆಯಾಮ ಉಂಟು, ಮತ್ತು ಯುದ್ಧದಲ್ಲಿ ಇಂಟೆನ್ಸ್ ಫೈಟ್ ವಿತ್ ಎಕ್ಸಿಸ್ಟೆನ್ಸ್ ಆ್ಯಂಡ್ ನಾನ್ ಎಕ್ಸಿಸ್ಟೆನ್ಸ್, ಕಮಿಟ್ಮೆಂಟ್ ಫಾರ್ ಲೈಫ್, ಮಾಡು ಇಲ್ಲವೇ ಮಡಿ ಎನ್ನುವಂಥ ಚಾಲೆಂಜ್ ಆಫ್ ಲೈಫ್ ಅದು ಇರುತ್ತೆ. ಚಿಕಿತ್ಸೆಯಲ್ಲಿ ತಾನು ಚಿಕಿತ್ಸೆ ಮಾಡಿದ ಮೇಲೂ ಆ ಪೇಷಂಟ್ ಬದುಕಲೂಬಹುದು, ಸಾಯಲೂಬಹುದು. ಬದುಕಿದ್ರೆ ತನ್ನ ಚಿಕಿತ್ಸೆ ದೊಡ್ಡದು ಅಂತ ಹೆಮ್ಮೆ ಪಡುವಂತೆಯೂ ಇಲ್ಲ. ಸತ್ತ ಮೇಲೆ ತಾನು ಈ ವೃತ್ತಿ ಬಿಡ್ತೀನಿ ಎನ್ನುವಂಥ ನಿರ್ವೇದವನ್ನು, ಡಿಜೆಕ್ಷನನ್ನು ಪಡೆಯುವಂತೆಯೂ ಇಲ್ಲ. ನಿರ್ಮೋಹದಿಂದ ಮಾಡಬೇಕಾಗತ್ತೆ. ಅಂದರೆ ಎಷ್ಟು ಆಯಾಮಗಳನ್ನು ಇಟ್ಟುಕೊಂಡು ಆ ರುದ್ರನಿಗೆ ಇವೆಲ್ಲವನ್ನೂ ಕೊಟ್ಟಿದ್ದಾರೆ. ಮಾಹಿಂಸೀಹಿ, ನಮ್ಮ ಮಕ್ಕಳನ್ನು, ನಮ್ಮ ಕುದುರೆಗಳನ್ನು, ನಮ್ಮ ಪಶುಗಳನ್ನು ಯಾವುದನ್ನು ನಿನ್ನ ಬಾಣ ಬಿಟ್ಟು ಕೊಲ್ಲಬೇಡಪ್ಪ ಅಂತ ಬೇಡಿಕೊಳ್ಳುವಂಥ ಇದು ಸಂದರ್ಭದಲ್ಲಿ ಒಂದು ಭಯ ಕೂಡ ಉಂಟು. ರೋದಯತಿ ದ್ರಾವಯತಿ ಲೋಕಾನಿತಿ ರುದ್ರ ಅಂತನ್ನುವಂತೆ ರೋದನಂ ದ್ರಾವಯತಿ ಇತಿ ರುದ್ರ ಅಂತಲೂ ಉಂಟು. ನಮ್ಮನ್ನು ಗೋಳಾಡಿಸ್ತಾನೆ ಅನ್ನೋ ಜೊತೆಗೆ ನಮ್ಮ ಗೋಳಗಳನ್ನೇ ಕರಗಿಸಿ ಬಿಡ್ತಾನೆ ಅಂತ. ಅಂದರೆ ಶಾಂತ ಘೋರ ಸ್ವರೂಪ ಎರಡೂ ಇದೆ. ಅಗ್ನಿ ಸ್ವರೂಪವೇ ರುದ್ರ ಅಂತ ಕರಿತೀವಿ. ಇಷ್ಟು ಸಂಕೀರ್ಣವಾದಂಥದ್ದು ನಮ್ಮ ದೇವತಾ ತತ್ವ. ಆ ಕಾರಣವೇ ಏನೋ ಒಂದೇ ಮುಖವನ್ನು ತೆಗೆದುಕೊಂಡು ಮಾಡ್ತೀವಿ ಅಂತಂದರೆ ಆಗುವಂಥದ್ದಲ್ಲ. ನಿನ್ನೆ ಈ ದಿವಸ ಒಬ್ಬರ ಮನೆಗೆ ಹೋಗಿ ಇಲ್ಲಿಗೆ ಬಂದದ್ದಾಯಿತು. ಅವರು ಒಳ್ಳೆಯ ಚಿತ್ರಕಾರರು, ಪ್ರಸಿದ್ಧರಾದಂತಹ ಚಿತ್ರಕಾರರು. ಅವರು ಸುಮಾರು 25 ವರ್ಷಗಳಿಂದ ಶಾಂತಿಯನ್ನೇ ವಸ್ತುವಾಗಿ ಉಳಿಸಿಕೊಂಡು ಚಿತ್ರ ಬರೀತಾ ಇದ್ದಾರೆ ಅಂತ. ನಾನು ನನ್ನ ಜೊತೆಗೆ ನನ್ನ ಗೆಳೆಯನ್ನು ಕರ್ಕೊಂಡು ಹೋಗಿದ್ದೆ. ಚಿಕ್ಕ ವಯಸ್ಸಿನವನು, ಫ್ರೆಶ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನ ಪ್ರಾಡಕ್ಟು, ಒಳ್ಳೆಯ ಬುದ್ಧಿವಂತ, ಎಲ್ಲಕ್ಕಿಂತ ನಿರಾಗ್ರಹದ ಮನೋಧರ್ಮದವನು. ಅವನು ನೋಡ್ದ, ಅವ್ರ ಮಾತುಗಳನ್ನೆಲ್ಲ ಕೇಳ್ದ. ಇಲ್ಲಿ ಭಾಷಣವೂ ಆಗಿ ಮನೆಗೆ ಹೋಗುವಾಗ ದಾರಿಯಲ್ಲಿ ಕೇಳ್ದ, ನಿಮಗೇನು ಅನ್ನಿಸ್ತು ಸರ್ ಅವ್ರ ಪೇಂಟಿಂಗ್ಸ್ ಎಲ್ಲ ನೋಡಿ ಅಂತ. ನೀನು ಹೇಳಪ್ಪ ಅಂತ. ಪೀಸ್ಗೆ ಕಮಿಟ್ ಆಗಿದ್ದೀನಿ ಅನ್ನೋದು ಅದು ಒಂದು ಹಿಂಸೆ ಅಲ್ವಾ ಅಂತಂದ. ಶಾಂತಿ ಮೇಲೆ ಚಿತ್ರ ಬರಿತೀನಿ ಅಂತಂದರೆ ಈಸ್ ಇ ನಾಟ್ ರಿಸ್ಟ್ರಿಕ್ಟಿಂಗ್ ಹಿಸ್ ಕ್ರಿಯೇಟಿವಿಟಿ ಅಂತ. ಏನೈವ ಸಸೃಜೇ ಘೋರಂ ತೇನೈವ ಶಾಂತಿರಸ್ತುನಃ ಅಥರ್ವವೇದದ ಮಂತ್ರ ನಾನಂತೂ ಸದಾ ನೆನೀತಾ ಇರ್ತೀನಿ. ಯಾವುದು ಘೋರವನ್ನು ಸೃಷ್ಟಿ ಮಾಡುತ್ತೋ ಆ ಘೋರವೇ ನಮಗೆ ಶಾಂತಿಯನ್ನು ಕೊಡಲಿ ಅಂತ. ಅಂದರೆ ಶಾಂತಿ ಅಂತನ್ನುವುದು ಒಂದು ಎಕ್ಸ್ಕ್ಲೂಸಿವ್ ಥಿಂಗ್ ಆಗಿಬಿಟ್ರೆ ಅದಕ್ಕಿಂತ ದೊಡ್ಡ ಅಶಾಂತಿ ಇನ್ಯಾವುದೂ ಇಲ್ಲ. ಈ ಗಾಂಧಿಯನ್ ಪಾಲಿಸಿ ಆಫ್ ಶಾಂತಿ ಎಷ್ಟೋ ಬಾರಿ ಹಾಗಾಗುತ್ತೆ. ಮಾಸ್ತಿಯವರು ಒಮ್ಮೆ ಮದ್ರಾಸ್ನಲ್ಲಿ ಯಾವುದೋ ಸಂದರ್ಭದಲ್ಲಿ ಇನ್ನೂ ಹಲವರ ಜೊತೆಗೆ ವಿ ಸೀತಾರಾಮಯ್ಯ ಅವರು ಮತ್ತೊಬ್ಬರು ಕೆಲವರ ಜೊತೆಗೆ ಹೋಗಿದ್ದಾಗ ಗಾಂಧೀಜಿಯವರನ್ನ ಕಂಡ್ರಂತೆ. ಆಗ ಇವರು ಸರ್ವೀಸ್ನಲ್ಲಿದ್ದರು. ಆಗ ಗಾಂಧೀಜಿಯವರನ್ನು ನೋಡಿದಾಗ ಗಾಂಧಿಯವರು ಇವರು ಪರಿಚಯ ಮಾಡಿಸ್ಕೊಡುವಾಗ ಅಲ್ಲಿದ್ದವರು ಯಾರೋ ಒಬ್ಬರು ಇವರು IC ಇದಂಥದ್ದು
MCS, ಆ ಕಾಲದಲ್ಲಿ KAS ಅಲ್ಲ MCS ಅಂತಿದ್ದು, ಮೈಸೂರು ಸಿವಿಲ್ ಸರ್ವೀಸಸ್ ಅಂತ, ಅದರ ಆಫೀಸರ್ ಅಂತ ಹೇಳಿದ ತಕ್ಷಣ ಅವರಿಗೆ ಬೇರೆ ವ್ಯಕ್ತಿತ್ವದ ಆಯಾಮಗಳು ಮಹೋನ್ನತವಾಗಿವೆ. ಅವ್ರನ್ನ ಪರಿಚಯ ಮಾಡಿಸ್ಕೊಡೋರಿಗೆ ಕಂಡದ್ದು ಅದೇ ದೊಡ್ಡದು. ಅವರು ದೊಡ್ಡ ಸರ್ಕಾರದ ಅಧಿಕಾರಿಯಾಗಿದ್ದರೂ ಕನ್ನಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆ ಕಾಲಕ್ಕೆ ಅದೊಂದು ಅತಿಶಯವಾಗಿತ್ತು ಅನಿಸುತ್ತೆ. ಮಾಸ್ತಿಯವರದೇನು ಹಾಗಿಟ್ಟುಕೊಂಡವರಲ್ಲ. ಆದರೆ ಗಾಂಧಿಯವ್ರಿಗೆ ಹಾಗೆ ಪರಿಚಯ ಮಾಡಿಸ್ಕೊಟ್ಟ ತಕ್ಷಣ ಇಲ್ಲಿ ಅವ್ರದ್ದೆಲ್ಲ ಬ್ಯೂರಾಕ್ರಸಿ ನಡೆಯೋದಿಲ್ಲ ಅಂದ್ಬಿಟ್ರಂತೆ. ಅನ್ಕಾಲ್ಡ್ ಫಾರ್ ಕಾಮೆಂಟ್ ಆ ಥರದ್ದು. ಮಾಸ್ತಿಯವರಿಗೆ ಬಹಳ ಬೇಸರವಾಯಿತು. ಅವ್ರು ಹೇಳಿದ್ರಂತೆ, ಈ ಮನುಷ್ಯ ತನ್ನ ಬೇಸಲ್ ಎಮೋಷನ್ಸಿಂದ ಮೇಲೆ ಬಂದಿರ್ತಾನೆ ಅಂತ ಅಂದುಕೊಂಡಿದ್ದೆ, ನೋಡಿದ್ರೆ ಕಾಣಿಸೋದಿಲ್ಲ, ನಾನು ಇದನ್ನು ನೋಡಬೇಕಾಗಿಲ್ಲ ಅಂತಂದ್ರಂತೆ. ಆ ತರಹ ಒಂದು ಶಾಂತಿ ಅನ್ನೋದು ಒಂದು ಅಜೆಂಡಾ ಆಗಿ, ಒಂದು ಆಗ್ರಹವಾಗಿ ಆಗಿಬಿಟ್ರೆ ಪ್ರಯೋಜನಕ್ಕೆ ಬರೋದಿಲ್ಲ. ಆ ಕಾರಣದಿಂದಲೇ ವೇದದಲ್ಲಿ ಶಾಂತಿಯನ್ನು ಒಂದು ಎಕ್ಸ್ಕ್ಲೂಸಿವ್ ಕಮಾಡಿಟಿ ಆಗಿ ಮಾಡಲಿಲ್ಲ. ಒಂದು ನಾವೆಲ್ ಥೀಮ್ ಅಂತ ತೆಗೆದುಕೊಂಡು ಒಂದು ಥಿಂಗ್ ಆಫ್ ನಾವೆಲ್ಟಿ ಅಂತ ಮಾಡಿದ್ದು ಅಲ್ಲ. ಅಲ್ಲಿ ಶಾಂತಿಯ ಜೊತೆಗೆ ಅನಿವಾರ್ಯವಾಗಿರುವಂಥ ಅಶಾಂತಿಯನ್ನೂ ಗಮನಿಸಿದ್ದಾರೆ. ಹಿಂಸೆ ಅಹಿಂಸೆ ಎರಡನ್ನೂ ಕೂಡ ನಿರ್ಭೀಕವಾಗಿ ನೋಡಿದ್ದಾರೆ. ಆತತ ಚಕ್ಷುಷು ದಿವೀವ ಚಕ್ಷುರ ಆತತಂ ಆಗಿಯೇ ನೋಡಿದ್ದಾರೆ. ಆಕಾಶದಷ್ಟೆಲ್ಲ ಕಣ್ಣು ಬಿಟ್ಟುಕೊಂಡು ನೋಡಿದ್ದಾರೆ. ಇಲ್ಲವಾದರೆ ನಮ್ಮ ವ್ಯಾಸ ವಾಲ್ಮೀಕಿಗಳಿಗೆ ಕಾಣಲಾಗದ ಶಾಂತಿ ಯಾವುದಾದ್ರೂ ಇದೆಯಾ? ಅವರು ಕಾಣಿಸಲಾಗದಂತಹ ಅಶಾಂತಿ ಯಾವುದಾದ್ರೂ ಇದೆಯಾ? ಅದನ್ನು ನಾವು ಗಮನದಲ್ಲಿಟ್ಕೊಳ್ಬೇಕು. ಹಾಗಾಗಿ ಚಾಂಪಿಯನ್ಸ್ ಆಫ್ ಪೀಸ್ ಅಂತ ಅನ್ನುವುದು ನಾವು ಇಟ್ಸ್ ಎ ರನ್ನಿಂಗ್ ಹಾರ್ಸ್ ಅನ್ನಬೇಕು ಅಥವಾ ರನ್ನಿಂಗ್ ಮ್ಯೂಲ್ ಅಂತ ಕರಿಬೇಕು ಗೊತ್ತಿಲ್ಲ. ಐ ಫೀಲ್ ಇಟ್ಸ್ ಬೆಟರ್ ಟು ಕಾಲ್ ಆಸ್ ಮ್ಯೂಲ್. ಹೇಸರಗತ್ತೆ, ಅದಕ್ಕೆ ಸಂತಾನವೇ ಇಲ್ಲ, ಬಂಜೆ ಅದು. ಹೇಸರಗತ್ತೆಗೆ ಸಂತಾನ ಇಲ್ಲವಲ್ಲ, ಅದೇ ಈ ಕಾಲದ ಶಾಂತಿ ಅಂತ ಅನಿಸುತ್ತೆ ನನಗೆ. ಈ ಒಂದು ಸರ್ಕಾರ ಪ್ರೇರಿತವಾದದ್ದು ಮತ್ತು ಎಲ್ಲರೂ ಕೂಡ ಎಲ್ರಿಗೂ ಕರುಣೆ ತೋರಿಸಬೇಕು ಅನ್ನುವಂಥದ್ರೊಳಗೆಲ್ಲನೂ ವೈದಿಕವಾದಂಥ ಧೀರತೆ ಇಲ್ಲ. ಅದು ಒಂಥರ ಪೊಲಿಟಿಕಲ್ ಕರೆಕ್ಟ್ನೆಸ್ ಅಂತ ಇದೆಯಲ್ಲ, ಅದೇ ಆಗಿ ತೋರುತ್ತೆ. ಇರಲಿ. ಹೀಗೆ ರುದ್ರ ಅಷ್ಟು ಘೋರ ಶಾಂತ ಸಮಾಹಾರನಾಗಿ ಕಾಣ್ತಾನೆ. ವಿಷ್ಣು ಎಲ್ಲವನ್ನ ವ್ಯಾಪಿಸಿಕೊಂಡು ಅಸುರ ವಂಚನೆಗೂ ಕೂಡ ಹಿಂಜರಿಯೋದಿಲ್ಲ. ಅಂದರೆ ನಮಗೆ ಅನ್ಯಾಯವಾಗಿ ಜಾಗ ಕಿತ್ತುಕೊಳ್ಳುವವರ ಜಾಗವನ್ನು ನಾವು ಯಾಕೆ ಬಿಡಬೇಕು? ಅವರಿಗೆ ಬುದ್ಧಿ ಕಲಿಸಬೇಕು ಸರಿಯಾದದ್ದು. ಸೂರ್ಯ ತಮಸ್ಸನ್ನು ಹೋಗಲಾಡಿಸದೇ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಒಂದು ದೃಷ್ಟಿಕೋನ ಅಷ್ಟು ಚೆನ್ನಾಗಿ ಕಾಣುತ್ತೆ. ಅಂದರೆ ನೋಡಿ, ಜಗತ್ತಿನಲ್ಲಿ ಟೆರಿಟೋರಿಯಲ್ ಪಾಲಿಸೀಸ್ ಅನ್ನುವುದೆಲ್ಲ ಇಲ್ಲದ ಕಾಲದಲ್ಲಿ ಯಥೇಷ್ಟವಾಗಿ ನೆಲ, ಜಲ, ಜೀವ, ಕಾಡು ಎಲ್ಲ ಇದ್ದಾಗ ಇವರು ಎಷ್ಟು ದೂರ ಯೋಚನೆ ಮಾಡಿದ್ದಾರೆ ಅಂತನ್ನುವಂಥದ್ದು. ವೇದ ನಮಗೆ ಬಹಳ ಮುಖ್ಯವಾಗುವಂಥದ್ದು ಅದರ ಈ ಸರ್ವತೋಮುಖವಾದಂಥ ಪ್ರಜ್ಞೆಯಿಂದ. ಬದುಕಿನ ಯಾವ ಮೂಲಭೂತವಾದ ಪ್ರಶ್ನೆ ಇರಲಿ, ಸಮಸ್ಯೆ ಇರಲಿ, ಅಲ್ಲಿ ಅದಕ್ಕೆ ಉತ್ತರ ಕಾಣುವಂಥದ್ದಿದೆ. ಆ ಉತ್ತರವನ್ನು ಕಾಣಬಲ್ಲ ಕಣ್ಣುಗಳು ಇದ್ದರೆ ಅದು ಖಂಡಿತ ತೋರ್ಪಡಿಸಿಕೊಡುತ್ತೆ. ಅದು ಯಮೈವೇಶ ವೃಣತೆ ತೇನೇವ ಲಭ್ಯ ಅನ್ನುವುದಲ್ಲಿ ತೋರುವಂಥದ್ದು. ಆ ಒಂದು ರುದ್ರದೇವತಾಕವಾದ ಮಂತ್ರಗಳನ್ನು ನಾನು ಪರಾಮರ್ಶೆ ಮಾಡೋದಕ್ಕೆ ಆಗಲಿಲ್ಲ. ಆಮೇಲೆ ಅಗ್ನಿ ಸೂಕ್ತಗಳು ಬೇಕಾದಷ್ಟಿವೆ, ಇಂದ್ರ ಸೂಕ್ತವೂ ಬೇಕಾದಷ್ಟು ಉಂಟು, ಅದನ್ನು ಕೂಡ ನೋಡುವುದಕ್ಕಾಗಲಿಲ್ಲ. ಮತ್ತು ಸೂರ್ಯ ಸಂಬಂಧಿಯಾದ ಸೂಕ್ತಗಳನ್ನೆಲ್ಲ ಬೇರೆ ಬೇರೆ ಕಡೆ ಇದನ್ನೆಲ್ಲ ಸಂಗ್ರಹ ಮಾಡಿ, ಹೇಗೆ ಯಜುರ್ವೇದಿಗಳು ಆರಣ್ಯಕದ ಮೊದಲಿಗೆ ಬರುವಂಥ ಅರುಣ ಪ್ರಶ್ನ ರೂಪವಾಗಿ ಸೂರ್ಯೋಪಾಸನೆ ಮಾಡ್ತಾರೋ, ಹಾಗೆ ಋಗ್ವೇದಿಗಳು ಸೌರ ಸೂಕ್ತದಿಂದ ಸೂರ್ಯನನ್ನು ಆರಾಧನೆ ಮಾಡ್ತಾರೆ. ಆ ಒಂದು ಸೌರ ಸೂಕ್ತಗಳನ್ನೆಲ್ಲ ಪರಾಮರ್ಶೆ ಮಾಡುವುದಕ್ಕೆ ಆಗಲಿಲ್ಲ. ಆದರೆ ಸೂರ್ಯ ಸಂಬಂಧಿಯಾದ ಅನೇಕ ಮಂತ್ರಗಳು ಇಲ್ಲಿ ಬರುತ್ತವೆ. ಉದಾಹರಣೆಗೆ ಅಸ್ಯವಾಮೀಯ ಅಥವಾ ಅಸ್ಯವಾಮಸ್ಯ ಅಂತ ಯಾವುದಿದೆ ಅದನ್ನು ಇಂದೀಗ ತಗೊಳ್ತೀನಲ್ಲ, ಅಲ್ಲಿಯೇ ಆರಂಭದ ಮಂತ್ರವೇ ಸೂರ್ಯ ಪರವಾಗಿರುವಂಥದ್ದು, ಆದಿತ್ಯ ಪರವಾಗಿರುವಂಥದ್ದು ಬರುತ್ತೆ. ಹಾಗಾಗಿ ಅವುಗಳ ತಾತ್ಪರ್ಯವನ್ನು ಬಿಟ್ಟಿಲ್ಲ, ಆದರೆ ಅವುಗಳನ್ನು ನೇರವಾಗಿ ನಿತ್ಯೋಪಯೋಗಿಯಾದಂಥ ಮಂತ್ರಗಳಂತ ಯಾವುದಿವೆ ಅಲ್ಲಿ. ಹಾಗೆ ಮನ್ಯು ಸೂಕ್ತ ಇರಬಹುದು, ಶ್ರದ್ಧಾ ಸೂಕ್ತ ಇರಬಹುದು, ಮತ್ತು ಘರ್ಮ ಸೂಕ್ತ ಇರಬಹುದು, ಆಯುರ್ರುಚ ಇರಬಹುದು, ಸೌಭಾಗ್ಯ ಸೂಕ್ತ ಇರಬಹುದು. ಈ ಥರದ ಕೆಲವೆಲ್ಲ ನಾನು ನನ್ನ ಮಿತಿಯಲ್ಲಿ, ಸಮಯದ ಮಿತಿಯೊಳಗೆ ಮುಟ್ಟುವುದಕ್ಕಾಗ್ತಾ ಇಲ್ಲ. ರಾತ್ರಿ ಸೂಕ್ತವೂ ಅದೇ ರೀತಿಯಾಗಿ ಬಹಳ ಚೆನ್ನಾಗಿರುವಂಥದ್ದು. ಅವೆಲ್ಲ ಕಾವ್ಯಾತ್ಮಕತೆ ತುಂಬ ಚೆನ್ನಾಗಿದೆ. ಮತ್ತು ಇನ್ನೂ ಅದರ ಅಪ್ಪಟ ಋಗ್ವೇದದ ಕಾವ್ಯ ಸ್ವರೂಪ ನೋಡೋವರಿಗೆ ಅಶ್ವಿನಿ ದೇವತೆಗಳ ಸೂಕ್ತವಾಗಲಿ, ಉಷಸ್ ಸೂಕ್ತವಾಗಲಿ ಬಹಳ ಚೆನ್ನಾಗಿರುವಂಥದ್ದು. ಆದರೆ ನಾನು ಪ್ರಧಾನವಾಗಿ ನಿತ್ಯೋಪಯೋಗಿಯೂ ಆಗಿರಬೇಕು, ಎದ್ದು ಕಾಣುವಂಥ ಆಧ್ಯಾತ್ಮಿಕವಾದ ಅರ್ಥಗಳು ಇರುವಂಥದ್ದಾಗಬೇಕು. ಅಂಥ ಮಂತ್ರಗಳನ್ನು ಆಯ್ಕೆ ಮಾಡಿಕೊಂಡೆ. ಅವು ಋಗ್ವೇದದ ಹೃದಯವನ್ನೇ ತೋರ್ಪಡಿಸುತ್ತವೆ. ಮತ್ತು ಭಾವವೃತ್ತ ಅಂತ ಯಾವುದಿದೆ, ಸೃಷ್ಟಿ ಇತ್ಯಾದಿಯಾದಂಥ ಫಂಡಮೆಂಟಲ್ ಕ್ವಶನ್ಸ್, ಅದಕ್ಕೆ ಸಂಬಂಧಪಟ್ಟದ್ದು ಅಂತ ನೋಡಿದೆ.
ಮತ್ತು ನಮ್ಮಲ್ಲಿ ಇವಾಗ ಯಾವುದನ್ನು ದುರ್ಗಾ ಸೂಕ್ತ ಅಂತ ಪ್ರಸಿದ್ಧಿಯಿಂದ ಹೇಳ್ತೀವೋ, ಜಾತವೇದಸೆ ಸುನವಾಮ, ಅದು ಅಗ್ನಿ ಸೂಕ್ತವೇ ಆಗಿರುವಂಥದ್ದು. ಅದು ಅಗ್ನಿಗಾಗಿ ಮಾಡುವಂಥ ಸೋಮ ಪ್ರಯೋಗವೂ ಕೂಡ ಅಲ್ಲಿ ಬರುವಂಥದ್ದಾಗಿದೆ. ಇನ್ನು ಉಳಿದುಕೊಳ್ಳುವಂಥದ್ದು ಪವಮಾನ ಸೂಕ್ತಗಳು. ಈ ಎಲ್ಲ ಸೂಕ್ತಗಳನ್ನು ನಿತ್ಯೋಪಯೋಗಿ ಮಂತ್ರಗಳಲ್ಲಿ ಸೇರಿಸಿಬಿಟ್ಟಿದ್ದಾರೆ ಋಗ್ವೇದಕ್ಕೆ ಸಂಬಂಧಪಟ್ಟಂತೆ. ಕಾರಣ ಇವುಗಳೊಳಗೆ ಬಹುಮಟ್ಟಿಗೆ ವೇದದ ಸಾರವತ್ತಾದ ಮಂತ್ರಗಳೆಲ್ಲ ಬಂದುವು ಅಂತ. ನಾನು ಮೊನ್ನೆಯೇ ನಿವೇದನೆ ಮಾಡಿಕೊಂಡಿದ್ದೆ. ನಮ್ಮಲ್ಲಿ ವಿನಿಯೋಗ ಹೇಗೆ ಹೀಗೆ ಅರ್ಥಕ್ರಮ ಸ್ವಲ್ಪ ಬೇರೆ ಆಗುತ್ತಲ್ಲ ಅಂತ ಆದರೂ ಅರ್ಥ ಸ್ವಾರಸ್ಯ ಉಂಟು. ಆ ಉದ್ದಿಷ್ಟವಾದಂಥ ಸ್ಮಾರ್ಥ ಕರ್ಮಕ್ಕೋ ಅಥವಾ ಕಾಮ್ಯಕರ್ಮಕ್ಕೋ ಆಗಮಿಕ ಕರ್ಮಕ್ಕೋ ಯಾವುದಕ್ಕೂ ನೇರವಾಗಿ ಸಂಬಂಧಪಡದೆ ಹೋದರೂ ಕೂಡ ಅವುಗಳ ಅರ್ಥದಲ್ಲಿ ಔದಾತ್ಯ ಇದೆ, ಭಾವದಲ್ಲಿ ಹಾರ್ದಿಕತೆ ಇದೆ, ತುಂಬ ಹೃದಯಕ್ಕೆ ಮುಟ್ಟುವಂಥ ಸ್ವಾರಸ್ಯ ಇದೆ. ಈ ಕಾರಣವಾಗಿ ಅವುಗಳನ್ನಾದರೂ ಬಾಯ್ಪಾಠ ಮಾಡಿಕೊಳ್ಳಿ, ಅವುಗಳನ್ನಾದರೂ ಪೂಜೆ ಮಾಡುವಾಗ ಮನನ ಮಾಡಲಿ, ಚಿಂತನೆ ಮಾಡಲಿ, ಆ ಫಲಿತವಾದಂಥ ತತ್ವವನ್ನು ನಿಧಿಧ್ಯಾಸನ ಮಾಡಿಕೊಳ್ಳಲಿ ಅಂತ ಮಾಡಿದ್ದಾರೆ. ಆ ಋಷಿಗಳ ಪರಂಪರೆಯಲ್ಲಿ ಬಂದಂತಹ ಈ ಗೃಹ್ಯಾದಿಗಳನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟಂಥ ಋಷಿಕಲ್ಪರಾದ ಶ್ರೋತ್ರಿಯ ಬ್ರಹ್ಮನಿಷ್ಠರು ಯಾರಿದ್ದಾರೆ ಅವರ ದೂರದೃಷ್ಟಿಗೆ ದೊಡ್ಡ ದೊಡ್ಡ ನಮಸ್ಕಾರಗಳನ್ನು ಹಾಕಬೇಕು. ಕಾರಣ ನಮ್ಮ ಕಷ್ಟಗಳು ಗೊತ್ತು, ನಮ್ಮ ಮಿತಿ ಏನು ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತು. ನಿಜಕ್ಕೂ ಹೇಳ್ತೀನಿ, ಋಷಿ ಪರಂಪರೆಯಷ್ಟು ಜೀವಕಾರುಣ್ಯ ಇನ್ನು ಎಲ್ಲಿಯೂ ಇಲ್ಲ. ವೇದ ಪರಂಪರೆ ಜೀವ ವಿರೋಧಿ ಅಂತ ಹೇಳುವುದು ಅದು ಬಹಳ ಆಕರ್ಷಕವಾದ ಸ್ಟೇಟ್ಮೆಂಟ್ ಆಗಿದೆ. ಇಟ್ಸ್ ಅನ್ಹ್ಯೂಮನ್, ಇಟ್ ಈಸ್ ಅಗೇನ್ಸ್ಟ್ ಹ್ಯೂಮನಿಸ್ಟಿಕ್ ಅಪ್ರೋಚ್, ಇಟ್ ಈಸ್ ವೈಲೇಟಿಂಗ್ ಹ್ಯೂಮನ್ ರೈಟ್ಸ್ ಅಂತೆಲ್ಲ ತುಂಬ ದೊಡ್ಡದಾಗಿ ಜೈಗಂಟೆಗಳನ್ನು ಇಟ್ಕೊಂಡು ಕೋಣಾಘಾತಪೂರ್ವಕವಾಗಿ ಗಲಾಟೆ ಮಾಡ್ತಾರಲ್ಲ, ಅವರಿಗೆ ಇದನ್ನು ಕಂಡವರಲ್ಲ, ಕಾಣುವ ಹೃದಯ ಮನಸ್ಸು ಎರಡೂ ಇಲ್ಲ. ಇದ್ದರೆ ಗೊತ್ತಾಗುತ್ತೆ ಯಾರ್ಯಾರಿಗೆ ಯಾವ್ಯಾವ ಮಿತಿ ಒಳಗೆ ಚೆನ್ನಾಗಿ ಮಾಡಿಕೊಳ್ಳಬಹುದು ಅಷ್ಟಕ್ಕೂ ಅವಕಾಶ ಕೊಟ್ಟಿದ್ದಾರೆ. ಇನ್ನು ಇಂಥ ಒಂದು ಹಂತದಲ್ಲಿ ಬರುವಂಥದ್ದು ಪವಮಾನ ಸೂಕ್ತಗಳ ಒಂದು ವಿವರ. ಋಗ್ವೇದದ 9ನೆಯ ಮಂಡಲ ಅಥವಾ 6ನೇ ಅಷ್ಟಕ ಅಂತ ಯಾವುದಿದೆ ಅಲ್ಲಿ ಬರುವಂತಹದ್ದು ಪೂರ್ಣವಾಗಿ ಸೋಮ ಸ್ತುತಿಯೇ. ಒಂದು ಸ್ವಾರಸ್ಯ ನೋಡಿ, ವೇದಗಳಲ್ಲಿ ಅನೇಕ ಬಗೆಯಾಗಿ ಮಂತ್ರಗಳು ಸೇರಿಕೊಂಡಿವೆ. ಋಗ್ವೇದದಲ್ಲಿ 1ನೇ ಮಂಡಲದಲ್ಲಿ ಮತ್ತು 10ನೇ ಮಂಡಲದಲ್ಲಿ ಅತ್ಯಂತ ದೊಡ್ಡ ಮಂಡಲಗಳು ಇವೆ. ಅವುಗಳಲ್ಲಿ ಬೇಕಾದಂತೆ ತತ್ವದ ಭಾಗಗಳು ಬರ್ತವೆ, ಯಜ್ಞದ ಭಾಗಗಳು ಬರ್ತವೆ, ನಾನಾ ದೇವತಾ ಸ್ತುತಿಗಳು ಬರ್ತವೆ, ಎಲ್ಲ ಬರ್ತವೆ. ಆಮೇಲೆ ನಾವು 3ನೇ ಮಂಡಲ, 4ನೇ ಮಂಡಲ, 5ನೇ ಮಂಡಲ ಹೀಗೆಲ್ಲ ವಿಶ್ವಾಮಿತ್ರ ಮಂಡಲ, ವಾಮದೇವ ಮಂಡಲ, ಗೃತ್ಸಮದ ಮಹರ್ಷಿಯ ಮಂಡಲ, ಹೀಗೆಲ್ಲ ಒಂದೊಂದು ಋಷಿಗಳ ಮಂಡಲ ಅಂತ ವಂಶೀಯ ಮಂಡಲಗಳು ಅಂತ ಆ ಥರದ್ದು ಬರ್ತವೆ. ಆದರೆ 9ನೇ ಮಂಡಲ ಸಂಪೂರ್ಣವಾಗಿ ಸೋಮನನ್ನೇ ಕುರಿತು ಪ್ರಾರ್ಥನೆ ಮಾಡುವಂಥ ಮಂಡಲ ಆಗಿದೆ. ಭಾರತೀಯ ಪರಂಪರೆಯ ಯಜ್ಞ ಸಂಕೇತ ಎಂಥದ್ದು ಅನ್ನೋದನ್ನು ನಿನ್ನೆ ಹೇಳಿದ್ದೆ. ಯಜ್ಞವೇ ಭಾರತೀಯ ಸಂಸ್ಕೃತಿಯ ಲಾಂಛನ ಅಂತಲೂ ಹೇಳಿದ್ದೆ. ನಮಗೆ ಯಾವುದನ್ನು ಯಜ್ಞದ ಭಾಷೆಯಲ್ಲಿ ಹೇಳಿದ್ರೆ ಅರ್ಥವಾಗುತ್ತೆ. ಜಾಪನೀಸ್ಗೆ ಚಿತ್ರದ ಭಾಷೆ ಅರ್ಥವಾಗುತ್ತಂತೆ ಬೇಗ, ಹಾಗೆಯೇ ಚೈನೀಸ್ಗೆ ಮಾರಲ್ ಆ ಬಗೆಯ ಭಾಷೆ ಚೆನ್ನಾಗಿ ಅರ್ಥವಾಗುತ್ತಂತೆ, ಇಂಗ್ಲೆಂಡ್ನವರಿಗೆ ಟ್ರೆಡಿಷನ್ ಅಂತ ಹೇಳಿದ್ರೆ ಬೇಗ ಗೊತ್ತಾಗುತ್ತಂತೆ, ಮುಸಲ್ಮಾನರಿಗೆ ಯುದ್ಧದ ಭಾಷೆಯಲ್ಲಿ ಹೇಳಿದ್ರೆ ಗೊತ್ತಾಗುತ್ತಂತೆ, ಇಸ್ಲಾಂ ಸಂಸ್ಕೃತಿಗೆ ಯಾವುದನ್ನು ಧರ್ಮಯುದ್ಧ ಜಿಹಾದ್ ಅನ್ನುವ ಅರ್ಥದಲ್ಲಿ ಹೇಳಿದ್ರೆ, ಅಮೇರಿಕನ್ರಿಗೆ ಯಾವುದನ್ನು ಬಿಸ್ನೆಸ್ ಅರ್ಥದಲ್ಲಿ ಹೇಳಿದ್ರೆ ಚೆನ್ನಾಗಿ ಗೊತ್ತಾಗುತ್ತಂತೆ. ಐ ಸೆಲ್ ದಿಸ್ ಐಡಿಯಾ, ಐ ಪರ್ಚೇಸ್ ದಿಸ್ ಐಡಿಯಾ, ಈ ರೀತಿಯಾಗಿಯೇ ತಾನೇ ಅವರುಗಳ ಮಾತುಗಳು ಇರುವಂಥದ್ದು. ಇದರೊಳಗೆ ಗ್ರಾಸ್ ಇಷ್ಟು, ನೆಟ್ ಇಷ್ಟು, ಈ ರೀತಿಯಾಗಿ ನಿತ್ಯ ವ್ಯವಹಾರಗಳು ನಡೆಯುವಂಥದ್ದು ಅಂತ ಕೇಳಬಲ್ಲೆ. ಇನ್ನು ಭಾರತೀಯರ ಭಾಷೆ ಯಾವುದು ಅಂದರೆ ಯಜ್ಞ ಅಂತ ನನಗನ್ಸುತ್ತೆ. ಯಾವುದನ್ನು ಯಜ್ಞ ರೂಪದಲ್ಲಿ ಹೇಳಿದರೆ ಅವರಿಗೆ ಬೇಗ ಹಿಡಿಯುತ್ತೆ. ಯಜ್ಞದಲ್ಲಿ ಸೋಮಯಾಗ ಉತ್ಕೃಷ್ಟವಾದದ್ದು ಅಂತ. ಎಲ್ಲ ಯಜ್ಞಗಳು ಸೋಮಯಾಗದಲ್ಲಿ ಪರ್ಯವಸಾನವನ್ನು ಹೊಂದುತ್ತವೆ. ಆ ಸೋಮದಲ್ಲಿ ಅಗ್ನಿಷ್ಟೋಮ, ಜ್ಯೋತಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ವಾಜಪೇಯ ಮತ್ತು ಅತಿರಾತ್ರ, ಅಪ್ತೋರ್ಯಾಮ ಅಂತೆಲ್ಲ 7 ವಿಧವಾಗಿ ಹಂತಗಳು ಬರುತ್ತವೆ. ನಮ್ಮ ಬೆಂಗಳೂರಿನಲ್ಲಿಯೇ ಏಪ್ರಿಲ್ 16-17ರಿಂದ 26ನೇ ತಾರೀಕಿನವರೆಗೆ 10-11 ದಿವಸ ಇಲ್ಲಿಯೇ ವಿದ್ಯಾಪೀಠದ ಬಳಿಯಲ್ಲಿಯೇ ಅಪ್ತೋರ್ಯಾಮ ಯಾಗ ಆಗುತ್ತೆ ಅಂತ ಇಂದು ಮಧ್ಯಾಹ್ನ ನನಗೆ ಸುದ್ದಿ ಬಂತು. ಬಹಳ ಅಮೋಘವಾದಂಥ ಯಾಗ ಅದು. ಅಲ್ಲಿ ಮಹಾವೇದಿಯನ್ನೆಲ್ಲ ನಿರ್ಮಾಣ ಮಾಡ್ತಾರೆ. ನನ್ನೇ ದಿವಸ ನಾನು ಶೇನಚ್ಚಿತ್ ಅಂತ ಹೇಳ್ತಾ ಇದ್ನಲ್ಲ, ಅದೆಲ್ಲದರ ನಿರ್ಮಾಣವನ್ನು ನೋಡಬಹುದು. 5 ದಿವಸ 5 ಪದರಗಳನ್ನು ಇಟ್ಟಿಗೆಯನ್ನು ಜೋಡಿಸುವಂಥದ್ದು. ಆಗಲೇ ಆ ಇಟ್ಟಿಗೆಯನ್ನು ಜೋಡಿಸುವಾಗಲೇ ರುದ್ರಾಧ್ಯಾಯ,
ನಮಕವನ್ನು ಚಮಕವನ್ನು ಎಲ್ಲ ಹೇಳುವಂಥದ್ದು, ಅದಕ್ಕೆ ಶ್ರೌತದ ವಿನಿಯೋಗ ಹಾಗೆ ಇರುವಂಥದ್ದು ಅದನ್ನೆಲ್ಲ ನೋಡಬಹುದು. ಈ ಒಂದು ಸೋಮಯಾಗ, ಸೋಮ ಅನ್ನುವುದಕ್ಕೆ ಅನೇಕ ಅರ್ಥಗಳು ಉಂಟು. ಆ ಸೋಮಯಾಗಕ್ಕೆ ಅನಿವಾರ್ಯವಾದದ್ದು ಇಡೀ ಈ ಮಂಡಲವನ್ನು ಸೋಮಯಾಗದಲ್ಲಿಯೇ ವಿನಿಯೋಗ ಮಾಡ್ತಾರೆ. ಅದು ಸೋಮವನ್ನು ಕೊಳ್ಳುವಾಗ ಇರಬಹುದು, ಸ್ವಾಗತಿಸುವಾಗಿರ್ಬೋದು. ಸೋಮೋವಾ ಯೇಷ ಬ್ರಾಹ್ಮಣ ನಾಗಂ ರಾಜ ಅಂತ ವೇದದಲ್ಲಿ ಬರುವ ಕಾರಣ ಆತನನ್ನು ರಾಜನಂತೆ ಸ್ವಾಗತಿಸುವುದು. ಆತನಿಗೆ ರಾಜಾಸಂತಿ ಅಂತ ಒಂದು ಎತ್ತರದ ಸೀಟ್, ಅದರ ಮೇಲೆ ಸೋಮಲತೆಯನ್ನು ತಂದು ಇಡಬೇಕು ಅಂತ ಬರುತ್ತೆ. ಅದಕ್ಕೊಂದು ರಥ ಮಾಡಿಬಿಟ್ಟು ರಥದಲ್ಲಿ ಕರ್ಕೊಂಡು ಬರಬೇಕು ಅಂತ ಉಂಟು. ಚೌಕಾಸಿ ಮಾಡುವುದು, ಅದನ್ನು ಕೊಳ್ಳುವುದಕ್ಕೆ ಇದೆಲ್ಲ ಉಂಟು. ಬಹಳ ಸ್ವಾರಸ್ಯಕಾರಿಯಾದಂಥದ್ದು. ಮತ್ತು ಅದನ್ನು ಕುಟ್ಟುವುದು ಎಲ್ಲ ಬರುತ್ತೆ. ಹೀಗೆ ಸೋಮ ಬಹಳ ದೊಡ್ಡದಾಗಿದೆ. ಮತ್ತು ಈ ಸೋಮಯಾಗಾತ್ಮಕವಾದಂಥ ಒಂದು ವ್ಯವಸ್ಥೆಯ ಪಳೆಯುಳಿಕೆಗಳನ್ನು, ಬೇರೆ ಬೇರೆ ಫಾರ್ಮ್ಸನ್ನು, ಡೆರಿವೇಟಿವ್ಸನ್ನು, ಮತ್ತು ಕೆಲವೊಮ್ಮೆ ಕರಪ್ಟ್ ಫಾರ್ಮ್ಸ್ ಅಂತ ಹೇಳ್ತೀವಲ್ಲ, ಶಿಥಿಲವಾದ ರೂಪಗಳನ್ನು, ಅವುಗಳನ್ನು ನಾವು ಭಾರತದಿಂದ ಮೊದಲುಗೊಂಡು ಐರ್ಲೆಂಡ್ವರೆಗೂ ಕಾಣಬಹುದು. ಅಲ್ಲಿವರೆಗೂ ಕಾಣಸಿಗುತ್ತೆ. ಮೊನ್ನೆ ದಿವಸ ಶನಿವಾರ ಐರ್ಲೆಂಡಿನವರೊಬ್ಬರು ಬಂದಿದ್ದರು. ಅವರು ಈ ಯಜ್ಞೀಯವಾದಂಥ ಸಂಸ್ಕೃತಿ, ಐರ್ಲೆಂಡಿನ ಮೂಲಭೂತವಾದ ಸ್ವರೂಪ ಹೇಗಾಗಿತ್ತು ಅನ್ನೋದನ್ನು ಹೇಳ್ತಾ ಇದ್ದರು. ಅಲ್ಲಿವರೆಗೂ ನಾವು ಟ್ರೇಸ್ ಮಾಡಬಹುದು. ಅದನ್ನು ಡೇವಿಡ್ ಫ್ರಾಲಿಯವರು ಸೋಮಾ ಕಲ್ಟ್ ಅಂತಲೇ ಹೇಳ್ತಾರೆ. ಅಂದರೆ ಒಂದು ರಸವನ್ನು ಹಿಂಡಿ ಆ ರಸವನ್ನು ಆಹುತಿ ಕೊಟ್ಟು ಅದನ್ನು ಸ್ವೀಕಾರ ಮಾಡುವಂಥದ್ದು, ನೈಸರ್ಗಿಕವಾಗಿ ಬಂದದ್ದನ್ನು ನಿಸರ್ಗದ ಒಂದು ಮುಖಕ್ಕೆ ಅರ್ಪಣೆ ಮಾಡಿ ಸ್ವೀಕಾರ ಮಾಡುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವುದು ಈ ಅರ್ಥದಲ್ಲಿ ಕಾಣಿಸುವಂಥದ್ದು. ಜೊತೆಗೆ ಸೋಮ ಜೀವಪೋಷಕವಾದ ದ್ರವ್ಯ ಅಂತ ಕೂಡ ನಮಗೆ ಗೊತ್ತು. ತುಂಬ ಜನಕ್ಕೆ ಸೋಮ ಅಂತ ತಕ್ಷಣವೇ ಅದೊಂದು ಮದ್ಯ ವಿಶೇಷ ಅನ್ನುವಂತೆ, ಅದು ಮಾಂದ್ಯವನ್ನು ಉಂಟು ಮಾಡುವುದು ಅಂತ. ಅಲ್ಲ, ಹಾಲು ಹಾಗೇನೆ ಅಲ್ವೇ, ಮೊಸರು ಹಾಗೇನೆ ಅಲ್ವೇ? ಅದನ್ನು ಉಳಿಸಿಬಿಟ್ಟು ಉಳಿಸಿ ಬಟ್ಟಿ ಇಳಿಸಿದ್ರೆ ಅದಾಗಲ್ವ? ಯಾವುದೇ ಒಂದು ಫರ್ಮೆಂಟ್ ಆಗುವಂಥದ್ರಿಂದಲೂ ಮದ್ಯವನ್ನು ತೆಗೆಯಬಹುದು ಅಂತ ಗೊತ್ತೇ ಇದೆ ನಮಗೆ. ಅದು ಮಾಂದ್ಯವನ್ನು ಉಂಟು ಮಾಡುತ್ತೆ ಅಂತ. ಆ ಕಾರಣವೇ ಸೋಮ ಹುಳಿ ಬರಬಾರದು, ಸ್ವಾದುವಾಗಿರಬೇಕು. ಸ್ವಾದಿಷ್ಟಯ ಮದಿಷ್ಟಯ ಪವಸ್ವ ಸೋಮಧಾರಯ ಅಂತಲೇ ಆರಂಭವಾಗುತ್ತಲ್ಲ. ಅಂದರೆ ಸ್ವಾದಿಷ್ಟ, ಅಲ್ಲಿ ನೋಡಿ, ಸ್ವಾದಿಷ್ಟ ಅಂದರೆ ಬೆಸ್ಟ್ ಆಫ್ ಟೇಸ್ಟ್ ಅಂತ. ಮದಿಷ್ಟಯ ಅಂದರೆ ನಮ್ಮನ್ನು ಹೆಚ್ಚೆಚ್ಚು ಉನ್ಮಾದಗೊಳಿಸುವಂಥದ್ದು, ಎಕ್ಸ್ಟಸಿಗೆ ತೆಗೆದುಕೊಂಡು ಹೋಗುವಂಥದ್ದಾಗಬೇಕು ಅಂತ ಬರುತ್ತೆ. ಅಲ್ಲಿ ಸಿಹಿಯಾಗಿರುವಾಗ ಆಹುತಿ ಮಾಡಬೇಕೆ ಹೊರತುನುವೆ ಅದು ಹುಳಿ ಬಂದ ಮೇಲೆ ಅಲ್ಲ ಅಂತ ವೇದಗಳಲ್ಲಿ ಬರುತ್ತೆ. ಹುಳಿಯಾದ ಸೋಮವನ್ನು ಕುಡಿದ ಇಂದ್ರ ಹುಚ್ಚುಚ್ಚಾಗಿ ಆಡಬಿಟ್ಟ ಅಂತ ಹೇಳಿಬಿಟ್ಟೆಲ್ಲವೇ. ಅಂದರೆ ಹುಳಿತ ಸೋಮವನ್ನು ಕುಡಿಯಬಾರದು ಅಂತ ಹೀಗೆಲ್ಲ ಉಂಟು. ಆ ಕಾರಣ ಅದು ಇಟ್ಸ್ ನಾಟ್ ಅನ್ ಇಂಟಾಕ್ಸಿಕೇಟಿಂಗ್ ಡ್ರಿಂಕ್, ಇಟ್ಸ್ ಎ ಸ್ಟಿಮ್ಯುಲೇಟಿಂಗ್ ಡ್ರಿಂಕ್ ಆಗಿರುವಂಥದ್ದು. ಅದು ನಮಗೆ ಯಾವುದು ಪ್ರಚೋದನೆ ಮಾಡುತ್ತೋ ಅದನ್ನು ಭಗವದರ್ಪಣ ಮಾಡಿ ಸ್ವೀಕಾರ ಮಾಡಬೇಕು ಅನ್ನುವಂಥದ್ದು ಆ ಸೋಮಯಾಗದಲ್ಲಿ ಕಂಡುಬರುವಂಥ ಸ್ವಾರಸ್ಯ. ಮತ್ತು 3 ಹೊತ್ತು ಕೂಡ ಮಾಡಬೇಕು, 3 ಹೊತ್ತಿನಲ್ಲಿಯೂ ಸ್ಮರಣೆ ಮಾಡಬೇಕು ಅನ್ನುವಂಥದ್ದಕ್ಕೆಲ್ಲ ಇರುವುದು. ಈ ಕಾರಣದಿಂದ ಸೋಮಯಾಗಕ್ಕೆ ಬಹಳ ಪ್ರಾಶಸ್ತ್ಯ ಉಂಟು. ಆ ಸೋಮಯಾಗದಲ್ಲಿ ಬಳಕೆಯಾಗುವಂಥ ಈ ನವಮಂಡಲದ ಯಾವ್ಯಾವ ಮುಖ್ಯ ಮಂತ್ರಗಳಿವೆ ಅವುಗಳನ್ನೇ ಸೇರಿಸಿ ಸಂಗ್ರಹ ಮಾಡಿಬಿಟ್ಟು 5 ಅಧ್ಯಾಯಗಳಲ್ಲಿ ಪಂಚಪವಮಾನೀಯ ಪವಮಾನ ಸೂಕ್ತಗಳು ಅಂತ ಮಾಡಿರೋದು. ಈ ಹೊತ್ತು ಅದನ್ನು ಪವಮಾನ ಅಂತಂದರೆ ವಾಯುವಿನ ಆರಾಧನೆ ಅಂತ ಮಾಡಿದ್ದಾರೆ. ಹಾಗಾಗಿ ಪವಮಾನ ಹೋಮ ಅಂತ ಮಾಡುವುದುಂಟು. ಅದಕ್ಕಾಗಿ ಇವುಗಳನ್ನು ಗೃಹ್ಯದಲ್ಲಿ ಅಂದರೆ ಸ್ಮಾರ್ಥ ಕರ್ಮದಲ್ಲಿ ಈ ರೀತಿಯಾದ ವಿನಿಯೋಗ, ಶ್ರೌತ ಕರ್ಮದಲ್ಲಿ ಸೋಮಯಾಗದಲ್ಲಿ ವಿನಿಯೋಗ. ಪವಮಾನ ಅನ್ನುವ ವಾಯುವಿನ ಹೆಸರು ಸೋಮನಿಗೆ ಹೇಗಾಗುತ್ತೆ, ಸೋಮನ ಹೆಸರು ವಾಯುವಿಗೆ ಹೇಗಾಗುತ್ತೆ ಹಾಗೂ ಕೇಳಬಹುದು. ವಸ್ತುತಃ ಪವಮಾನ ಅಂತಂದರೆ ಪಾವಯತಿ ಅನ್ನುವ ಅರ್ಥದಲ್ಲಿ ಪಾವನಗೊಳಿಸ್ತಾನೆ ಅಂತ. ಆ ಕಾರಣವೇ ಪವಮಾನ ಸ್ತುತ ಸೋಮೋ ನವಮೇತ್ವಿಹ ಮಂಡಲೆ ಅಂತಲೇ ಬೃಹದ್ದೇವತೆಯ ಮಾತು ಬರುತ್ತೆ. ನವಮಂ ಮಂಡಲಂ ಪಾವಮಾನಂ ಸೌಮ್ಯಂ ಅಂತ ಸರ್ವಾನುಕ್ರಮಣಿ ಹೇಳುತ್ತೆ. ಅಂದರೆ ತುಂಬ ಸೌಮ್ಯವಾದದ್ದು, ಸೋಮಕ್ಕೆ ಸಂಬಂಧಪಟ್ಟಿದ್ದು ಅಂತ ಒಂದು ಸೌಮ್ಯವಾದದ್ದು ಅಂತ ಒಂದು ಅರ್ಥ. ಪಾವಮಾನೀರ್ಯೋ ಅಧ್ಯೇತ್ರ ಋಷಿಭಿ ಸಂಭೃತಂ ರಸಂ ತಸ್ಮೈ ಸರಸ್ವತಿ ದುಹೆ ಕ್ಷೀರಂ ಸರ್ಪಿರ್ಮಧೂದಕಂ ಅಂತ ಇಲ್ಲಿ ಚೆನ್ನಾಗಿ ಮಂಗಳಕರವಾಗಿರುವಂಥದ್ದು ಪಾವಮಾನೀಹಿ ಅಂತ, ನಮ್ಮನ್ನು ಉದ್ಧಾರಗೊಳಿಸುವಂಥದ್ದು, ಶುದ್ಧಿ ಮಾಡುವಂಥದ್ದು ಅಂತ, ಶುದ್ಧಿ ತತ್ವ ಇರುವಂಥದ್ದು ಅಂತ. ಅದೇ ಥರ ಬೃಹದ್ದೇವತೆಯೇ ಮತ್ತೆ ಪಾವಮಾನ್ಯ ಪರಂ ಬ್ರಹ್ಮ ಶುಕ್ರಂ ಜ್ಯೋತಿಸ್ ಸನಾತನಂ ಅಂತ ಈ ಶುಕ್ರವಾದದ್ದು, ತೇಜಸ್ಸನ್ನು ವರ್ಚಸ್ಸನ್ನು ಕೊಡುವಂಥ ದೇದೀಪ್ಯಮಾನವಾದ ಧವಲವರ್ಣದ್ದು, ಜ್ಯೋತಿ ರೂಪವಾದದ್ದು, ಕಾಂತಿ ರೂಪವಾದದ್ದು, ಸನಾತನ ಚಿರಂತನವಾದದ್ದು, ಇದು ಪಾವಮಾನ್ಯ ಅಂತ ಹೇಳ್ಬಿಟ್ಟಂತಾರೆ. ಇಲ್ಲಿ ಪವಮಾನ ಮಂಡಲದಲ್ಲಿ ಒಟ್ಟು 114 ಸೂಕ್ತಗಳು ಬರ್ತವೆ.
ಅವುಗಳಲ್ಲಿ ಸ್ವಾರಸ್ಯಕಾರಿಯಾದದನ್ನೆಲ್ಲ ಆರಿಸಿದ್ದಾರೆ. ಯಜುರ್ವೇದದಲ್ಲಿ ಬರುವಂತಹ ಪ್ರಸಿದ್ಧವಾದ ಉದಕ ಶಾಂತಿ ಮಂತ್ರಗಳಾದರೂ ಹೀಗೇನೆ. ಇಡೀ 7 ಕಾಂಡಗಳಲ್ಲಿ ಬರುವಂಥ ಜಲದೇವತಾಕವಾದ ಮಂತ್ರಗಳು, ಆಪೋದೇವಿಯರನ್ನು ಕುರಿತಂಥ ಮಂತ್ರಗಳನ್ನು ಆಯ್ಕೆ ಮಾಡಿ ಅಲ್ಲಿ ಸೇರಿಸಿದ್ದಾರೆ. ಕಾರಣ ಇಷ್ಟೇ, ಇದನ್ನಾದರೂ ಉಪಾಸನೆ ಮಾಡಲಿ ಅಂತ. ವಸ್ತುತಃ ಜಲವನ್ನೂ ಸೋಮ ಅಂತ ಕರೆಯೋದು ಉಂಟು. ಆ ಕಾರಣ ಅದು ಅವರಿಗೆ ಜಲದೇವತಾಕವಾದ ಮಂತ್ರಗಳೇ ಸೋಮಯಾಗದ ಸ್ಮರಣೆಯನ್ನು ತಂದುಕೊಡುವಂಥವಾಗುತ್ತವೆ. ಇರಲಿ, ಸು ಅಂದರೆ ಹಿಂಡುವಿಕೆ ಎನ್ನುವುದರಿಂದ ಸೋಮ ಅಂತ, ಸುನೋತಿ ಸುನುತೆ ಅನ್ನುವುದರಿಂದ ಹಿಂಡಲ್ಪಟ್ಟಾಗ ಬರುವಂಥದ್ದು ಸೋಮ ಅಂತ ಇರುವುದು. ಮತ್ತು ಇನ್ನೊಂದು ಅರ್ಥ ಅಂದರೆ ಶಿವಪರವಾದ ಅರ್ಥ ಉಮಯಾ ಸಹಿತ ಇತಿ ಸೋಮಃ ಅಂತ. ಶಿವನ ಒಂದು ಮೂರ್ತಿ ಸ್ವರೂಪ ಸೋಮಾಸ್ಕಂದ ಮೂರ್ತಿ ಅಂತ. ಸ ಉಮಾ ಸ್ಕಂದ ಮೂರ್ತಿ. ಇನ್ನೊಂದರ್ಥ ಸ ಉಮಾಸ್ಕಂದ, ಆಸ್ಕಂದ ಉಮೆಯನ್ನು ತಬ್ಬಿಕೊಂಡಿರುವಂಥ ಆತ್ಮೀಯವಾಗಿರುವಂಥ ಅಭೇದ ಸ್ವರೂಪಿಯಾದ ಅರ್ಧನಾರೀಶ್ವರ ಮೂರ್ತಿ ಅಂತಲೂ ಅರ್ಥವಾಗುತ್ತೆ. ಇನ್ನೊಂದು ಪಾರ್ವತಿ ಪರಮೇಶ್ವರರು ಮಧ್ಯೆ ಸ್ಕಂದ ಇರುವಂತೆ, ಈ ಸೌತ್ ಇಂಡಿಯನ್ ಬ್ರಾನ್ಸಸ್ ಅಂತೀವಲ್ಲ, ಅಲ್ಲಿ ಎದ್ದು ಕಾಣುವಂಥ ಒಂದು ಮೂರ್ತಿ ಶಿಲ್ಪವಾಗಿ ಇದು ತೋರುತ್ತೆ. ಆ ಹಿಂಡುವುದರಿಂದಾಗಿ ಬಂದಂಥದ್ದು. ಮತ್ತು ಸೋಮ ಸೂರ್ಯಾದೇವಿಯನ್ನು ಮದುವೆಯಾದವನು ಅಂತ. ಸೂರ್ಯಾದೇವಿ ಪ್ರಜಾಪತಿಯ ಮಗಳು, ಅವಳನ್ನು ಸೋಮ ಮದುವೆಯಾದ ಅಂತ. ಈ ಸೂರ್ಯಾದೇವಿಯನ್ನು ಅಗ್ನಿ ಸ್ವರೂಪಿಣಿ ಅಂತ, ಸೋಮ ಆಹುತಿ ಸ್ವರೂಪಿ ಅಂತ ಹೇಳ್ಬಿಟ್ಟಿದ್ವಿ. ನಿನ್ನೆ ದಿವಸ ನಾವು ಪಂಚ ಪ್ರಾಣಾಗ್ನಿಹೋತ್ರ ವಿದ್ಯೆ ಅಂತಂದರೆ ಏನು, ಪಂಚಾಗ್ನಿ ವಿದ್ಯೆ ಅಂತಂದರೆ ಏನು ಅಂತ ಅನ್ನೋದನ್ನು ಬೃಹದಾರಣ್ಯಕ ಚಾಂದೋಗ್ಯದ ಉಲ್ಲೇಖದಲ್ಲಿ ಗಮನಿಸಿದವಲ್ಲ. ಆ ಒಂದು ಉಲ್ಲೇಖದ ಪ್ರಕಾರ ಪುರುಷ ಸ್ತ್ರೀಯಲ್ಲಿ ತಾನೇ ಆಹುತಿಯಾಗಿ ಆ ಆಹುತಿಯ ಫಲವಾಗಿ ಪುತ್ರನಾಗಿ ಬರ್ತಾನೆ ಅಂತ. ಅಂದರೆ ಆತ್ಮ ವೈ ಪುತ್ರ ನಾಮಾಸಿ ಅನ್ನುವ ವೇದದಲ್ಲಿ ನೋಡಿದ್ರೆ ಮಗನನ್ನು ಹೆಂಡತಿ ಹೆತ್ತ ತತ್ಕ್ಷಣ ಗಂಡನಿಗೆ ಅವಳು ತಾಯೂ ಆಗುತ್ತಾಳೆ ಎನ್ನುವ ಭಾವ. ಈ ಅರ್ಥದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಪ್ರತಿಯೊಬ್ಬ ಗೃಹಿಣಿ ತಾಯಿಯಾದವಳು ಕೂಡ ಶಾರದಾದೇವಿ ಥರವೇನೆ, ರಾಮಕೃಷ್ಣರಿಗೆ ಶಾರದಾದೇವಿ ಇದ್ದಂತೆ ಅಂತ. ಈ ಥರದ ಕಲ್ಪನೆ ಯಾವ ಸಮಾಜದಲ್ಲಿದೆ ಅಂತ ನಾನು ಕೇಳುವುದು. ಇಷ್ಟು ಉನ್ನತೋನ್ನತವಾದಂಥದ್ದು. ಆ ಕಾರಣವಾಗಿಯೇ ವಿವಾಹ ಮಂತ್ರಗಳಲ್ಲಿ ಪತಿ ಮೇಕಾದಶಂ ಕೃಧಿ ಅಂತ ಅನ್ನುವಾಗ ಬರುತ್ತಲ್ಲ, 10 ಮಕ್ಕಳನ್ನು ಹೆತ್ತು ಗಂಡನನ್ನು 11ನೇ ಮಗುವಾಗಿ ನೋಡಿಕೊ ಅಂತಂದರೆ ಅದೇ ಅರ್ಥ ತಾನೇ ಕಾಣುವುದು. ಅಂದರೆ ಯಾವ ಸ್ತ್ರೀಯೂ ಕೂಡ ತಾಯ್ತನವನ್ನು ತನ್ನ ಗಂಡನಿಗೂ ವಿತರಣೆ ಮಾಡಬಲ್ಲಷ್ಟು ಉನ್ನತಳಾದರೆ ಅವಳು ಜಗತ್ತಿಗೆ ತಾಯಿಯಾಗಬಲ್ಲಳು ಅಂತ. ಇದು ನಮ್ಮಲ್ಲಿ ಸ್ತ್ರೀಯನ್ನು ದೊಡ್ಡ ಸ್ಥಾನದಲ್ಲಿಟ್ಟು ಗೌರವಿಸೋದಕ್ಕೆ ಕಾರಣ. ಆ ಸ್ಥಾನ ಬೇಡ ಅಂತಂದರೆ ಇನ್ನು ಯಾವ ಆಸ್ಥಾನದಲ್ಲಿ ಗೌರವ ಸಿಗುತ್ತೆ ಗೊತ್ತಾಗೋದಿಲ್ಲ. ಮಾತೃತ್ವಕ್ಕಿಂತಲೂ ಮಿಗಿಲಾದಂಥದ್ದು ಯಾವುದುಂಟು? ಆ ಭಾವ ಬರುತ್ತೆ. ಅಷ್ಟೇಕೆ ವೈಯಕ್ತಿಕವಾದ ವಿಚಾರ ಅಂತ ತಾವು ಭಾವಿಸ್ಕೊಳ್ಳದೆ ಇದ್ದರೆ, ನಾನೀಗ ನನ್ನ ತಾಯಿಗೆ ತಾಯಿಯಾಗಿದ್ದೀನಿ ಅಂತ ನನಗೆ ಎಷ್ಟೋ ಬಾರಿ ಅನಿಸುತ್ತೆ. ನನ್ನ ತಾಯಿ ಅಷ್ಟು ಒಂದು ಮಗುವಿನಂತೆ ವಿಹ್ವಲವಾಗುವುದನ್ನು ನೋಡಿದಾಗ, ನಾನು ಕಾಣಿಸ್ದೇ ಇದ್ದರೆ ಅವರು ಒದ್ದಾಡೋದು ನೋಡಿದಾಗ ಎಷ್ಟೋ ಬಾರಿ ಹೇಳ್ತಾರೆ, ಕೈ ಮುಗಿತಾರೆ, ಅಪ್ಪ ನೀನು ನನ್ನ ಪಾಲಿಗೆ ದೇವರಂತೆ, ನಮ್ಮ ಅಮ್ಮನಂತೆ ಇದೆಯಾ, ನಮ್ಮ ಅಪ್ಪನಂತೆ ಇದೆಯಾ ಅಂತೆಲ್ಲ ಹೇಳ್ತಾರೆ. ನನ್ನಲ್ಲಿ ಮಾತೃತ್ವ ಜಾಗರಣವಾಗಲೇಬೇಕಲ್ವ? ಹಾಗಾದಾಗ ಅದು ಹೇಗೆ ಕಠೋರವಾಗುತ್ತೆ, ಹೇಗೆ ಅವತ್ಸಲವಾಗೋದಕ್ಕೆ ಸಾಧ್ಯ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಆ ಮಹನೀಯತೆ ಎಂಥದ್ದು ಮಾತೃತ್ವದಲ್ಲಿ ಅಡಗಿರುವಂಥದ್ದು ಅಂತ. ಅದು ಗಂಡನೇ ಮಗನಾಗ್ತಾನೆ ಅಂತ ಅನ್ನೋದ್ರೊಳಗೆ ಆ ಸ್ವಾರಸ್ಯ ಕಾಣಿಸುತ್ತೆ. ಆಮೇಲೆ ಸೋಮರಾಜ ಸೂರ್ಯಾದೇವಿಯರ ವಿವಾಹವೇ ಋಗ್ವೇದದ ದಶಮ ಮಂಡಲದಲ್ಲಿ ಸುಮಾರು 46-45 ಮಂತ್ರಗಳ ಸ್ವಾರಸ್ಯಕರವಾದಂಥ ವಿವಾಹ ಸೂಕ್ತವಾಗಿದೆ. ಅದನ್ನು ನಾನು ಪೂರ್ಣವಾಗಿ ವಿವರಿಸೋಕ್ಕಾಗೋದಿಲ್ಲ. ತುಂಬ ಚೆನ್ನಾಗಿರುವಂಥದ್ದು, ಬಹಳ ಸೊಗಸಾಗಿದೆ. ಕೆಲವು ಮಂತ್ರಗಳನ್ನಾದರೂ ಹೇಳಬೇಕು ಅಂತ ಅಪೇಕ್ಷೆ ಉಂಟು. ಈ ತತ್ವಭಾಗದನ್ನೆಲ್ಲ ಮುಗಿಸಿದ ಮೇಲೆ ಜೀವನ ವ್ಯಾಪಾರದ ಕೆಲವು ಮಂತ್ರಗಳನ್ನು ತಗೊಂಡಾಗ ಅನ್ನ ಸೂಕ್ತ, ಕಿತನ ಸೂಕ್ತ ಅಥವಾ ಅಕ್ಷ ಸೂಕ್ತ ಇವುಗಳನ್ನು ತಗೊಂಡ್ರೆ ಅಲ್ಲಿ ಗಮನಿಸಬಹುದು. ಅಲ್ಲಿ ನಮಗೆ ಸೋಮ ಅಂತನ್ನುವುದು ಆಹುತಿ, ಅದನ್ನೇ ಅನ್ನ ಅಂತ ಕರಿತೀವಿ. ಇನ್ನು ಅಗ್ನಿ ಅನ್ನಾದ, ಅನ್ನ ಮತ್ತೀತಿ ಅನ್ನಾದ ಅಂತ. ಅದನಾ ತನ್ನ ನಾವು ಸ್ವೀಕರಿಸುವುದೆಲ್ಲ ಅನ್ನ, ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಅಗ್ನಿ. ಅಂದರೆ ಜೀರ್ಣ ಪ್ರಕ್ರಿಯೆ ಯಾವುದಿದೆ, ಅಗ್ನಿ ಹೆಣ್ಣು, ಆಹುತಿ ಗಂಡು ಅಂತ. ಈ ಲೋಕದಲ್ಲಿ ಸಾಮಾನ್ಯವಾಗಿ ಕಾಣಿಸುವುದಕ್ಕಿಂತ ಭಿನ್ನವಾಗಿದೆ. ಹೆಣ್ಣನ್ನು ಸುಕುಮಾರಿ ಅಂತೆಲ್ಲ ಮಾಡಿಬಿಟ್ಟಿದ್ದೂ ಗಂಡನ್ನು ಕಠೋರ ಅನ್ನುವಂತೆ ಮಾಡಿ ಎಕ್ಸ್ಪ್ಲಾಯ್ಟರ್ ಆಫ್ ವುಮನ್ಹುಡ್ ಆರ್ ವುಮನ್ ಅಂತ ಮಾಡಿರೋದು. ಆದರೆ ವೇದದಲ್ಲಿ ಯೋಷಿದಗ್ನಿ ಅಂತಲೇ ಉಂಟು.
ಹೆಣ್ಣು ಬೆಂಕಿ ಅಂತಲೇ ಉಂಟು. ಎಷ್ಟು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಮತ್ತು ಯಾವುದನ್ನು ಜೀರ್ಣ ಮಾಡಿಕೊಳ್ಳುವ, ಪಚನ ಮಾಡಿಕೊಳ್ಳುವ ಶಕ್ತಿ ಅಂತ. ಮತ್ತು ಈ ಸ್ತ್ರೀತ್ವ ಪುಂಸ್ತ್ವ ಬದಲಾಗುತ್ತಲೇ ಇರುತ್ತೆ. ಹೆಣ್ಣು ಗಂಡಾಗುತ್ತೆ, ಗಂಡು ಹೆಣ್ಣಾಗುತ್ತೆ, ಹೀಗೆ ಬದಲಾಗ್ತಾ ಹೋಗುವಂಥದ್ದು ಕಾಣಿಸುತ್ತೆ. ಒಂದು ಇನ್ನೊಂದರೊಳಗೆ ಎಫ್ ಸಮಥಿಂಗ್ ಈಸ್ ಕಂಟೈನ್ಡ್ ಇನ್ ಅನದರ್ ಥಿಂಗ್ ಇಟ್ ಬಿಕಮ್ಸ್ ಫೀಮೇಲ್ ಅನ್ನುವಂಥ ದೃಷ್ಟಿಯಿಂದ ನುಂಗುವಂಥದ್ದು ಅಂತ. ಇಫ್ ಒನ್ ಕಾಂಟ್ರಿಬ್ಯೂಟ್ಸ್ ಆಗದು ಗಂಡು ಅಂತ. ಅಂದರೆ ಆದಾನ ಅನ್ನುವಂಥದ್ದು ಸ್ತ್ರೈಣವಾದರೆ ವಿಸರ್ಗ ಅನ್ನುವುದು ಪೌರುಷ ಅಂತ ಹೇಳ್ಬಿಟ್ಟಿದ್ವಿ. ಎರಡೂ ರೀತಿಯಲ್ಲಿ ಉಂಟು. ಎಕ್ಸ್ಪ್ಯಾನ್ಷನ್, ಕಾಂಟ್ರಾಕ್ಷನ್ ಅಂತೆ ಎರಡೂ ರೀತಿಯಲ್ಲಿ ನೋಡಬಹುದು. ಹಾಗೆ ನೋಡಿದಾಗ ಆವರ್ತನಶೀಲವಾದ ಜಗತ್ ಸ್ವರೂಪವೇ ಸ್ತ್ರೀ ಪುಂಸ್ವರೂಪವಾದದ್ದು ಅಂತ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಸೋಮ ಅನ್ನುವುದು ಅಗ್ನಿಗೆ ಆಹುತಿಯಾಗಬೇಕಾದದ್ದು ಅನ್ನುವ ಭೌತಿಕವಾದ ಸ್ತರದ ಅಧಿಭೂತದ ಒಂದು ಅರ್ಥ ಈ ಅಧ್ಯಾತ್ಮದ ಅರ್ಥಕ್ಕೆ ಕೂಡ ಹೋಗಿ ಸೇರುತ್ತೆ. ಇದು ನಡೆಯುವುದು ಅಧಿದೇವತೆಯ ಸ್ತರದಲ್ಲಿ. ಸೋಮ ಒಂದು ದೇವತೆ. ಆ ದೇವತೆಯನ್ನು ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳಬೇಕು. ಆ ದೇವತೆಯನ್ನೇ ದೇವರಿಗೆ ಆಹುತಿ ಕೊಡೋದು. ಇಲ್ಲಿ ಮತ್ತೆ ಪುರುಷ ಸೂಕ್ತದಲ್ಲಿ ಯಜ್ಞೇನ ಯಜ್ಞಮಯಜಂತ ದೇವಾಹ ಅಂತನ್ನುವಂಥದ್ದು. ಅವನನ್ನೇ ಅಬದ್ಧನ್ ಪುರುಷಂ ಪಶುಂ. ಸೋಮ ಪುರುಷ, ಆತನೇ ಪಶು, ಆಹುತಿಯಾಗಿದ್ದಾನೆ. ಆ ಮೂಲಕವಾಗಿ ಯಜ್ಞಾದ್ವೃಷ್ಟಿ, ಯಜ್ಞಾದ್ಭವಂತಿ ಪರ್ಜನ್ಯ, ಯಜ್ಞಾದ್ಭವತಿ ಪರ್ಜನ್ಯ ಹಾಗಾಗತ್ತೆ. ಮತ್ತು ಪರ್ಜನ್ಯ ಸೋಮನೇ ಆಗ್ತಾನೆ. ಮಳೆ, ನೀರು, ಉದಕ, ಸೋಮ ಅಂತ ನಾನು ಹೇಳಿದ್ನಲ್ಲ. ಹೀಗೆ ಮತ್ತೆ ಸೋಮನೇ ಆಹುತಿಯಾಗಿ ಗಂಡನೇ ಮಗನಾಗಿ ಹುಟ್ಟುತ್ತಾನೆ, ತಂದೆಯೇ ಮಗನಾಗಿ ಹುಟ್ಟುತ್ತಾನೆ. ಆ ರೀತಿಯಾಗಿ ಆಗುತ್ತೆ ಅಂತ. ಅಂದರೆ ನೀವು ಫಿಸಿಕಲ್ ಲೆವೆಲ್ ತಗೊಳ್ಳಿ, ಸ್ಪಿರಿಚುವಲ್ ಲೆವೆಲ್ ತಗೊಳ್ಳಿ, ರಿಚುವಲ್ ಲೆವೆಲ್ ತಗೊಳ್ಳಿ, ಎಲ್ಲಿಯೂ ಆ ಅಖಂಡ ಸ್ವಾರಸ್ಯ ಕಾಣ್ತಾ ಬರುತ್ತೆ ಅನ್ನೋದು ನಮಗೆ ಸ್ಪಷ್ಟಾತಿ ಸ್ಪಷ್ಟವಾದದ್ದು. ಮತ್ತು ಆ ಸೋಮ ಚಂದ್ರನೂ ಹೌದು ಅಂತ. ಚಂದ್ರ ಸೂರ್ಯನ ಕಾಂತಿಯನ್ನು ತನ್ನದನ್ನಾಗಿಸಿಕೊಂಡು ಪ್ರತಿಫಲಿಸ್ತಾನೆ ಅಂತನ್ನುವಾಗ ಇಲ್ಲಿ ಚಂದ್ರನ ಸ್ತ್ರೈಣತ್ವ ಕೂಡ ಕಾಣುತ್ತೆ, ಚೇಂಜ್ ಆಗುತ್ತೆ ಅಂತ ನಾನು ಹೇಳಿದ್ನಲ್ಲ. ಸೂರ್ಯನ ಕಾಂತಿ ಚಂದ್ರ ತನ್ನೊಳಗೆ ತುಂಬಿಸಿಕೊಂಡು ತಂಪಾಗಿ ಮಾಡಿ ಲೋಕಕ್ಕೆ ವಿತರಣೆ ಮಾಡ್ತಾನೆ. ಮತ್ತೆ ಅವನು ಔಷಧಿಗಳನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಔಷಧೀನಾಂ ಪತಿಶ್ಚಂದ್ರ ಅಂತಲೇ ಉಂಟು. ಅಲ್ಲಿ ಮತ್ತೆ ಸಂತಾನತ್ವ ಬಂತು ಅಂತ. ಹೀಗೆ ಗಂಡು ಹೆಣ್ಣು ಅನ್ನೋದು ಬದಲಾಗ್ತಾ ಹೋಗ್ತಾ ಇರುವಂಥದ್ದಾಗಿದೆ. ಚಂದ್ರ ಪರಮಾತ್ಮನ ಮನಸ್ಸಂಕೇತವೂ ಆಗಿದೆ. ಚಂದ್ರಮಾ ಮನಸ್ಸೋಜಾತಃ ಅಂತ. ಆ ಮನಸ್ಸು ಸೋಮ ಅಂತಲೂ ಆಗಿದೆ. ಸೋಮದಿಂದ ಆನಂದ ಅಂತಂದರೆ ಮನಸ್ಸು ಸಮೃದ್ಧವಾದಾಗ, ಮನಸ್ಸು ತುಂಬಿಕೊಂಡಾಗ ಆನಂದ. ಮತ್ತು ಇನ್ನೊಂದು ಸೋಮಾಹುತಿ ಆದ ಬಳಿಕ ಯಜ್ಞ ಮುಗಿಯೋದು ಅಂದರೆ ಮನಸ್ಸು ಇಲ್ಲವಾದಾಗ, ಮನೋಲಯ, ಯಾವುದನ್ನು ರಮಣ ಮಹರ್ಷಿಗಳು ಮನೋನಾಶ ಅಂತಾರೆ, ಆಗ ಆನಂದ ಅಂತಾದಾಗ, ದ್ವಂದ್ವಾತ್ಮಕವಾದ ಮನಸ್ಸು ಹೋದಾಗಲೇ ಆನಂದ. ಸೋಮ ಆಹುತವಾಗಬೇಕು, ಹುತವಾಗಬೇಕು. ಅದು ಹಾಗಾಗದೇ ಇದ್ದರೆ ಆನಂದ ಇಲ್ಲ ಅಂತಂದರೆ ಅದು ಯಜ್ಞಾರ್ಪಿತವಾಗಬೇಕು. ಮನಸ್ಸು ಲೋಕ ಸಂಗ್ರಹದಲ್ಲಿ ಮಗ್ನವಾಗಿ ಈಶ್ವರನಲ್ಲಿ ಅರ್ಪಿತವಾಗಬೇಕು. ಆಗ ಮನಸ್ಸಿಗೆ ಉನ್ನತಿ ಬರುತ್ತೆ ಅನ್ನುವಂಥ ಆಧ್ಯಾತ್ಮಿಕ ಅರ್ಥವೂ ಬರುತ್ತೆ. ಎಲ್ಲಿಂದಲೂ ನಾವು ಈ ಅರ್ಥ ಸ್ವಾರಸ್ಯಗಳಿಗೆ ಹೋಗುವಂಥ ಅವಕಾಶ ಉಂಟು. ಈ ಯಜ್ಞೀಯವಾದಂಥ ವ್ಯವಸ್ಥೆಯೊಳಗೆ ಸೋಮಲತೆ ಎಲ್ಲಿ ಸಿಗುತ್ತೆ, ಹಿಮಾಲಯದಲ್ಲಿ ಸಿಗುತ್ತೆ ಅಂತ, ಮತ್ತು ನದಿ ತೀರಗಳಲ್ಲೆಲ್ಲ ಸಿಗುತ್ತೆ, ಜಲಸ್ಥಾನಗಳಲ್ಲಿ ಸಿಗುತ್ತೆ, ಮೂಜವತ್ ಪರ್ವತ ಶ್ರೇಣಿಯಲ್ಲಿ ಸಿಗುತ್ತೆ ಅಂತೆಲ್ಲ ಹೇಳಿಬಿಟ್ಟಿದ್ರೂ ಬರುತ್ತೆ. ಮತ್ತು ಅನೇಕ ಜಾತೀಯವಾಗಿ ಅನೇಕ ಬಗೆಗಳಾಗಿವೆ ಅಂತ ಶತಪಥ ಬ್ರಾಹ್ಮಣ ಹೇಳ್ತಾ ಬರುತ್ತೆ. ದ್ವಯಾನಿ ವೈ ಫಾಲ್ಗುಣಾನಿ ಲೋಹಿತ ಪುಷ್ಪಾಣಿ ಚಾರುಣ ಪುಷ್ಪಾಣಿ ಚ ಅಂತ ಹೇಳ್ಬಿಟ್ಟಿದ್ರೂ ಸೋಮ ಒಮ್ಮೆ ಸಿಗದೇ ಇದ್ದರೆ ಏನು ಮಾಡೋದು, ಆಲ್ಟರ್ನೇಟಿವ್. ಆಗ ಫಾಲ್ಗುಣಲತಾ ಅಂತ ಒಂದು, ಅದರೊಳಗೆ ಕೆಂಪು ಮತ್ತು ಬಂಗಾರದ ಬಣ್ಣದ ಎರಡು ಬಗೆಯ ಹೂ ಬಿಡ್ತಕ್ಕಂಥ ಎರಡು ಉಂಟು. ಆಗ ಅರುಣ ಪುಷ್ಪಾಣಿ ಯಾವುದಿದೆ, ಕೆಂಪು ಬಣ್ಣದ ಹೂಗಳು ಬಿಡುವಂತಹ ಆ ಒಂದು ಫಾಲ್ಗುಣ ಲತಾ, ಆ ಒಂದು ಲತೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳ್ಬಿಟ್ಟಿದ್ರು. ಅದಾಗದೇ ಇದ್ದರೆ ಶೇನಹೃತ ಅಂತ ಒಂದು ಬಳ್ಳಿ ಉಂಟು, ಅದನ್ನು. ಅದಾಗದೇ ಇದ್ದರೆ ಪೂತಿಕ ಅಂತ ಹೇಳ್ಬಿಟ್ಟಿದ್ರು ಹೇಳ್ತಾರೆ. ಆಧಾರ ಅನ್ನುವಂಥ ಒಂದು ಲತೆ ಉಂಟು, ಅದನ್ನು ಬಳಸಬಹುದು ಅಂತ. ಅಂದರೆ ಆಗಲೇ ಸೋಮಕ್ಕೆ ಬದಲಾಗಿ ಪ್ರತ್ಯಾಮ್ನಾಯವಾಗಿ ಯಾವುದ್ಯಾವುದನ್ನೆಲ್ಲ ಬಳಸಬಹುದು ಅಂತ ಹೇಳಿದ್ದಾರೆ. ಇದೇ ಮಾಡಬೇಕು ಅಂತ ಆ ರೀತಿಯಾದ ಕಟ್ಟರ್ ನಿಯಮಗಳು ನಮ್ಮಲ್ಲಿ ಅಲ್ಲ. ಸಿಗಲಿಲ್ಲ ಅಂತ ಯಜ್ಞವನ್ನೇ ಮಾಡದೇ ಇದ್ದು ಬಿಡಬೇಡಿ ಅಂತ. ವಿನಾಯಕಸ್ಯ ಸ್ವರ್ಣ ಪ್ರತಿಮಾಂ ವಿಪ್ರಾಯ ನಿವೇದಯೇತ್ ಅಂತ ಬಂದರೆ, ಸ್ವರ್ಣ ಪ್ರತಿಮೆಯಲ್ಲಿ ಕೊಡೋಣ, ಹಳದಿ ಬಣ್ಣದಲ್ಲಿ ಇದ್ದರೆ ಸಾಕು, ಮಣ್ಣಾದರೂ ಸರಿ, ಅರಶಿನದ ಗೌರಿಯಂತೆ ಮಾಡಿದ್ರಾದರೂ ಸರಿ ಅಂತ. ಹೀಗೆ ಆಲ್ಟರ್ನೇಟಿವ್ಸನ್ನು ತುಂಬ ಹೇಳಿರುವಂಥದ್ದು ಕಂಡುಬರುತ್ತೆ.
ಸೋಮ ದ್ಯುಲೋಕದಲ್ಲಿ ಇತ್ತು. ಆ ದ್ಯುಲೋಕದಲ್ಲಿದ್ದಂಥ ಸೋಮವನ್ನು ಗಾಯತ್ರಿ ಛಂದಸ್ಸು ಶ್ಯೇನ ರೂಪಿಯಾಗಿ, ಗರುಡ ರೂಪಿಯಾಗಿ ಹೋಗಿ ತೆಗೆದುಕೊಂಡು ಬಂತು ಅನ್ನುವುದು ಅಮೃತವನ್ನು ಗರುಡ ತೆಗೆದುಕೊಂಡು ಬಂದ ಪುರಾಣ ಕಥೆಯಾಯಿತು ಅಂತ ಬಹಳ ಹಿಂದೆಯೇ ವಿಷ್ಣು ಪುರಾಣಾದಿಗಳನ್ನು ಹೇಳುವಾಗ ನಾನು ಇಲ್ಲಿಯೇ ತಿಳಿಸಿದ್ದೆ. ಅಲ್ಲಿ ಶ್ಯೇನಹೃತ ಅನ್ನುವುದಕ್ಕೆ ಆ ಒಂದು ಸೋಮದ ವರ್ಗ ಅಂತ. ಮತ್ತೆ ನೋಡಿ, ಆ ಅಮೃತ ದ್ಯುಲೋಕದಲ್ಲಿದ್ದದ್ದನ್ನು ಗಾಯತ್ರಿ ಪಡ್ಕೊಂಡು ಬಂತು ಅಂದರೆ ಶ್ರೀವಿದ್ಯಾ ಪರವಾದಂಥ ಒಂದು ಸ್ವಾರಸ್ಯ ಇದೆ. ಕುಂಡಲಿನಿ ಶಕ್ತಿ ಯಾವುದಿದೆ ಅದು ಸಹಸ್ರಾರವನ್ನು ಮುಟ್ಟಿ ಅಲ್ಲಿಯ ನಿತ್ಯ ಅನ್ನುವಂಥ 16ನೆಯ ಚಂದ್ರಖಂಡವನ್ನು, ಚಂದ್ರ ಕಲೆಯನ್ನು ಕಚ್ಚಿದಾಗ ಅಮೃತಧಾರೆ ಸುರಿಯುತ್ತೆ. ಅದು ನಿತ್ಯವಾದ ಆಹುತಿ ಆಗ್ತಾ ಇರುತ್ತೆ ನಮ್ಮೊಳಗೆ, ನಮ್ಮ ಪ್ರಾಣದಲ್ಲಿ. ಅದು ನಿಜವಾದ ಸೋಮಯಾಗ ಅಂತ. ಅದನ್ನು ಅಂತರ್ಯಾಗ ಅಂತ. ಅಂತರ್ಯಾಗ ಸಮಾರಾಧ್ಯ, ಬಹಿರ್ಯಾಗ ಸುದುರ್ಲಭ ಅಂತ ಲಲಿತಾ ಸಹಸ್ರನಾಮದಲ್ಲಿ ಬರೋದು ಈ ಅರ್ಥದಲ್ಲಿ, ಒಳಗಿನ ಯಾಗ ಅಂತ. ಅಂದರೆ ನಮ್ಮೊಳಗಿನಿಂದಲೇ ನಾವು ಸೋಮೋತ್ಪಾದನೆ ಮಾಡಬೇಕು. ನಮ್ಮೊಳಗಿನಿಂದ ಅಮೃತಧಾರೆ ಸುರಿದು ಆಪಾದ ಮಸ್ತಕ ತಣಿಯಬೇಕು. ನಮ್ಮೊಳಗೆ ಆನಂದ ಇಲ್ಲದೆ ಯಾರಿಗೆ ಕೊಡೋದಕ್ಕೆ ಸಾಧ್ಯ? ಮೊನ್ನೆಯೇ ಹೇಳಿದ್ದೆ, ನಾದೇವೋ ದೇವಮರ್ಚಯೇತ್ ಅಂತ. ದೇವರಿಗೆ ನಮ್ಮ ಪ್ರಾಣವನ್ನೇ ಪ್ರತಿಷ್ಠೆ ಮಾಡಿ ಪೂಜೆ ಮಾಡುವಂಥದ್ದಾಗುತ್ತೆ ಎನ್ನುವಲ್ಲೆಲ್ಲ ಇದೇ ಕಾಣಿಸ್ತಾ ಬರುತ್ತೆ. ಅಂದರೆ ಎಲ್ಲಿ ಹೋದರೂ ಕೂಡ ನಮ್ಮೊಳಗಿನ ಶಕ್ತಿಯನ್ನು ಜಾಗರಣ ಮಾಡಿಕೊಳ್ಳೋದನ್ನು ಮರೆಯುವಂತಿಲ್ಲ. ಅಕೌಂಟಬಿಲಿಟಿ ಅಂತಿದೆಯಲ್ಲ, ಅದು ಇದ್ದದ್ದೇ ಹೌದು. ಈಗ ನೋಡಿ, ಯಾವುದೋ ಒಂದು ನಮ್ಮ ಸಮಸ್ಯೆಗೆ ವಾಸ್ತು ದೋಷ ಅದು ಆಗಿದ್ದು ಕಾರಣ ಅಂದರೆ ನಾನಲ್ಲ, ಇನ್ನೊಬ್ಬನು ಅಪರಾಧಿ ನಾನಲ್ಲ, ಈ ಅಪರಾಧವೆನಗಿಲ್ಲ ಅನ್ನೋದಕ್ಕೆ ಗೂಬೆ ಕೊಡಿಸೋದಕ್ಕೆ ಒಂದು ವಾಸ್ತು, ಗೂಬೆ ಕೊಡಿಸೋದಕ್ಕೆ ಒಂದು ಗ್ರಹ ಶಾಂತಿ, ಹೀಗೆ ಮಾಡಿಕೊಂಡು ನಮ್ಮ ತಪ್ಪಲ್ಲ ಅಂತ ಮಾಡಿಕೊಂಡ್ರೆ ಆ ಹೊತ್ತಿಗೇನೋ ನಮಗೆ ಸಮಾಧಾನ ಸಿಗಬಹುದು. ಆದರೆ ಸಮಸ್ಯೆ ಪರಿಹಾರ ಆಗಲಿಲ್ಲ. ಇದರ ಮೂಲ ಎಲ್ಲಿದೆ ಅಂತ ಹುಡುಕಬೇಕು. ಆ ಕಾರಣದಿಂದಲೇ ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ಅರ್ಜುನ ಅಥಕೇನ ಪ್ರಕಾರೇಣ ಪಾಪಂಚರತಿ ಪುರುಷಃ, ಮತ್ತೆ ಎಂಥದ್ದು ಅನಿಚ್ಛನ್ನಪಿ ವಾರ್ಷ್ಣೇಯ ಬಲಾದಿವ ನಿಯೋಜಿತ, ನನಗಿಷ್ಟ ಇಲ್ಲದೇ ಇದ್ರೂ ಬಲವಂತವಾಗಿಯೋ ಎಂಬಂತೆ, ಬಲಾದೇವ ಅಲ್ಲ ಬಲಾದಿವ, ಬಲವಂತವಾಗಿಯೋ ಎಂಬಂತೆ ಇವನೇ ಹೋಗಿರೋದು. ಅರೆ ಅನಿಸೋದು ಹಾಗೆ, ಬಲಾದಿವ ಯಾರೋ ಫೋರ್ಸ್ ಮಾಡಿದಂತೆ ಆಗ್ಬಿಡ್ತು ನೋಡಿ. ಅದಕ್ಕೆ ಯಾತಕ್ಕೆ ಪಾಪಂಚರತಿ ಪುರುಷ ಅಂತಂದರೆ ಅದಕ್ಕೆ ಕಾಮಯೇಷ, ಕ್ರೋಧಯೇಷ, ರಜೋಗುಣ ಸಮುದ್ಭವ ಅಂತ, ರಾಗದ್ವೇಷಗಳೇ ಕಾರಣ, ನೀನೇ ಕಾರಣ ಅಂತ ಹೇಳ್ತಾನೆ ಕೃಷ್ಣ. ಅರ್ಜುನ ಎಷ್ಟೆಷ್ಟೋ ಒಳ್ಳೊಳ್ಳೆ ರೀತಿಯಿಂದ ತುಂಬ ಪಾಲಿಶ್ಡಾಗಿ ಹೆಲ್ಪ್ಲೆಸ್ ಅನ್ನುವಂತೆ ಪ್ರಶ್ನೆ ಕೇಳಿದ್ರು, ಹೌದಪ್ಪ ಇನ್ಯಾರೋ ಮಾಡಿದ್ದು, ವಾಸ್ತು ಮಾಡ್ತು, ಜಾತಕ ಮಾಡ್ತು, ಇನ್ಯಾವುದೋ ದೇವರು ಮಾಡಿದಂಥದ್ದು, ಇನ್ಯಾವುದೋ ಹಲ್ಲಿ ಶಕುನ, ಇನ್ಯಾವುದೋ ಬುಡುಬುಡಿಕೆಯವನ ಮಾತು, ಯಾವುದೂ ಅಲ್ಲ, ನಮ್ಮ ಒಳಗಿಂದ ಬಂದಂಥದ್ದು. ಅದಕ್ಕೆ ನಮ್ಮ ಮನಸ್ಸಿನಲ್ಲಿಯೇ ಚಿಕಿತ್ಸೆ ಮಾಡಿಕೊಳ್ಳಬೇಕು. ಇದು ತುಂಬ ಕಷ್ಟಕಾರಿ ಅಲ್ವಾ? ಅದಕ್ಕಾಗಿ ಉಪಲಕ್ಷಣವಾಗಿ ಬಾಹ್ಯ ಯಜ್ಞ ಅಂತ ಹೇಳಿತು. ಏನೋ ಈಗ ರೋಗ ಬಂದವರಿಗೆ ಆ್ಯಂಟಿಬಯೋಟಿಕ್ ಕೊಟ್ಟ ತಕ್ಷಣ ಅವರಿಗೆ ರೋಗ ಹೋಯ್ತೆ ಹೊರತು ಆರೋಗ್ಯ ಬರಲಿಲ್ಲ. ಇನ್ನಷ್ಟು ಸುಸ್ತಾಗ್ತಾರೆ, ಮತ್ತಷ್ಟು ನಿತ್ರಾಣ ಆಗ್ತಾರೆ, ಇನ್ನೇನಾದರೂ ಬೇರೆ ಅದನ್ನು ವ್ಯವಸ್ಥೆ ಆಮೇಲೆ ಮಾಡಿಕೊಳ್ಬೇಕು, ಮತ್ತೆ ಅವರ ಹೆಲ್ತು ರೆಗ್ಯುಲರ್ ಆಗಬೇಕು. ಹಾಗೆ ತತ್ಕ್ಷಣದ ಪರಿಹಾರವಾಗಿ ಏನೋ ಒಂದು ಬಂದಿರುತ್ತೆ, ಆಗುತ್ತೆ. ಅದು ಟಾನಿಕ್ ಕೊಟ್ಟಂತೆ. ಬೀಚಿಯವರು ಹೇಳ್ತಾರಲ್ಲ, ಪ್ರೈವೇಟ್ ಟ್ಯೂಷನ್ನು ಮಕ್ಕಳಿಗೆ ಟಾನಿಕ್ ಇದ್ದಂತೆ, ಅದೇ ಊಟ ಆಗಿಬಿಟ್ರೆ ಗತಿ ಏನು ಅಂತ. ಇವತ್ತು ಪ್ರೈವೇಟ್ ಟ್ಯೂಷನ್ಗಳನ್ನೇ ಊಟ ಆಗಿಬಿಟ್ಟಿವೆ ಟಾನಿಕ್ಕೇನೆ. ಅದೊಂದು ದೊಡ್ಡ ಅಪಾಯ. ಈ ಕಾರಣ ನಾವು ಈ ಯಜ್ಞ ಇತ್ಯಾದಿ ಬಾಹ್ಯಾರ್ಥದಲ್ಲಿರುವಂಥವನ್ನು ನಮ್ಮ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಳೋದಿಕ್ಕೆ ಅಂತ. ಆ ಕಾರಣದಿಂದಲೇ ಮನುಷ್ಯ ಪ್ರೌಢವಾಗ್ತಾ ಆಗ್ತಾ ಅವನು ಉಪಾಸನೆ ಕಡೆಗೆ ತಿರುಗ್ತಾನೆ, ಅಂತರ್ಯಾಗದ ಕಡೆಗೆ ಬರ್ತಾನೆ. ಅದಕ್ಕೆ ಬ್ರಾಹ್ಮಣ ಆರಣ್ಯಕಗಳಿಂದ ಮುಂದೆ ಆರಣ್ಯಕಕ್ಕೆ ಬಂದು ಅಲ್ಲಿಂದ ಉಪನಿಷತ್ತಿಗೆ ಹೋದಾಗ ಮತ್ತು ಅಂತರ್ಮುಖವಾಗೋದು. ಆ ಅಂತರ್ಮುಖತೆ ಕಷ್ಟ ಅನ್ನೋದಕ್ಕೇ ಸ್ವಲ್ಪ ಹೊರಗಡೆಯೆಲ್ಲ ಓಡಾಡಿ ಜಂಜಾಟಗಳನ್ನೆಲ್ಲ ಪಟ್ಟು, ಈಗ ನಾವು ಯಾವುದೊಂದು ಗ್ರಹಶಾಂತಿ, ವಾಸ್ತುಶಾಂತಿ ಇದೆಲ್ಲ ಮಾಡೋದ್ರೊಳಗೇ ನಮಗೆ ಸಾಕಷ್ಟು ಮೆಂಟಲ್ಲು, ಫಿಸಿಕಲ್ಲು, ಎಕನಾಮಿಕಲ್ಲು ಚಾಲೆಂಜಸ್ ಎಲ್ಲ ಬಂದು ತನ್ಮೂಲಕ ಇನ್ಯಾವ ಕಷ್ಟಕ್ಕೂ ನಾವು ಸಿದ್ಧ ಆಗಿಬಿಟ್ಟಿರ್ತೀವಿ. ವಿ ಆರ್ ಸೀಸನ್ಡ್ ಫಾರ್ ಎನಿಥಿಂಗ್. ಹೀಗಾಗುತ್ತೆ. ಅದು ಒಂದು ರೀತಿ ಅನುಕೂಲವೇ ಹೌದು, ನಿಜ. ಆದರೆ ಅವುಗಳನ್ನು ಪರಮಾರ್ಥವಾದಂಥ ಸೊಲ್ಯೂಷನ್ ಅಂತ ಅಂದುಕೊಳ್ಳಬಾರ್ದು. ಅದು ಯಾರಿಗೆ? ತಿಂದು ಹೆಚ್ಚಾದವರಿಗೆ, ತಿಂದು ಹೆಚ್ಚಾಗಿ ಅಜೀರ್ಣವಾದವರಿಗೆ ಜೀರ್ಣಕಾರಿಯಾದ ಔಷಧಿ ಬೇಕು. ಚೆನ್ನಾಗಿ ತಿಂದು ಆ ತಿಂದಿದ್ದಕ್ಕೆ ಸರಿಯಾದಂಥ ಕಷ್ಟಪಟ್ಟು ಕೆಲಸ ಮಾಡೋರಿಗೆ ಯಾತಕ್ಕೆ ಡೈಜಿನ್ ತಗೋಬೇಕು? ಯಾತಕ್ಕೆ ಶುಂಠಿ ಮೆಂತ್ಯದ ಕಷಾಯ ಕುಡಿಬೇಕು? ಬೇಕಿಲ್ಲ ಅಲ್ವಾ?
ಹಾಗಾಗಿ ಯಾರು ತಾವು ತಿನ್ನುವುದಕ್ಕಿಂತ ಹೆಚ್ಚು ಸಂಪಾದಿಸ್ತಾರೋ, ಮೋಘಮನ್ನಂ ವಿಂದತೆ ಅಪ್ರಚೇತ, ಅಂಥವರಿಗೆ ಇವು ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ನಮಗೆ ಅವುಗಳೆಲ್ಲ ಜಾಸ್ತಿ ಆದ ಪರಿಹಾರವಲ್ಲ. ಯಾರು ಅಧ್ಯಾತ್ಮ ಜೀವಿಗಳು ಅಂತ ಅಂದುಕೊಳ್ತೀವಿ ಅಂಥವರಿಗೆ ಈ ರೀತಿಯಾದಂಥ ಆದಿದೈವಿಕವಾದ ಪರಿಹಾರಗಳಿಗೆ ಅವರು ಹೋಗಬೇಕಾಗಿಲ್ಲ. ಅವೆಲ್ಲ ಕಾಮ್ಯದ ದಾರಿ ನಂಬುದಲ್ಲ. ಶ್ರೀವೈಷ್ಣವ ಸಂಪ್ರದಾಯದಲ್ಲಿ ನಿಜವಾಗಿ ಅವರು ಕಾಮ್ಯವನ್ನೇ ಮಾಡಬಾರ್ದು ಅಂತ ಇದೆ. ಕಾರಣ ಇಷ್ಟೇನೆ, ಭಗವಂತನಿಗೆ ಶರಣಾಗತರಾದ ಮೇಲೆ ನಮ್ಮದೂ ಇಚ್ಛೆ ಎಲ್ಲಿ ಬರಬೇಕು? ಪರಮಾತ್ಮನ ಇಚ್ಛೆಯಂತೆ ನಾವು ನಡೆಯುವವರಾಗ್ತೀವಿ ಅಂತ ಇರಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ಸೋಮವನ್ನು ನಾವು ಕಾಣಬಹುದು. ಯಜ್ಞದಲ್ಲಿ ಸೋಮವನ್ನು ವಿಶೇಷವಾಗಿ ಬಳಕೆ ಮಾಡುವುದಾಗತ್ತೆ ಅಂತ ಆ ಮಾತನ್ನು ನಾನು ಹೇಳಿದನಲ್ಲ, ಅದನ್ನು ತೆಗೆದುಕೊಂಡು ತಂದು ಅದನ್ನು ಕುಟ್ಟಿದಾಗ ಹಸಿರು ಮಿಶ್ರಿತ ಹಳದಿಯ ಬಣ್ಣದಲ್ಲಿ ಆ ಧಾರೆ ಬರುತ್ತೆ. ಕೆಲವು ಕಡೆ ಬಬ್ರು ಕಂದು ಬಣ್ಣದ್ದು ಅಂತಾರೆ, ಕೆಲವು ಕಡೆಗೆ ಹರಿ ಅಂದರೆ ಹಳದಿ ಹಸಿರು ಬಣ್ಣದ್ದು ಅಂತ ಹೇಳ್ತಾರೆ, ಕೆಲವು ಕಡೆಗೆ ಅರುಣ ಅಂತ ಹೇಳ್ತಾರೆ, ಇನ್ನು ಕೆಲವು ಕಡೆ ಬಿಳುಚಿಕೊಂಡಿರುವಂಥದ್ದು ಗೌರ ಅಂತಾರೆ. ಅದು ಒಣಗಿಕೊಂಡಿರುತ್ತೆ ಅಂತ ನೀರಿನಲ್ಲಿ ನೆನೆಸಿ ಆಮೇಲಿಂದ ಅದನ್ನು ಕುಟ್ಟಬೇಕಾದದ್ದು ಅಂತ. ಅದನ್ನು ಅಧಿಶವಣ ಚರ್ಮ ಅಂತ ಒಂದು ಚರ್ಮ. ಅಧಿಶವಣ ಅಂತಂದರೆ ಅದನ್ನು ಹಿಂಡೋದಕ್ಕೆ ಅದನ್ನು ಒಂದು ಚರ್ಮದಲ್ಲಿ ಸುತ್ತಿ ಹಿಂಡಬೇಕಾಗುತ್ತೆ. ಸುಮ್ಮನೆ ಹಿಂಡಿದ್ರೆ ರಸ ಎಲ್ಲಂದ್ರಲ್ಲಿ ಹೊರಟೋಗ್ಬಿಡುತ್ತೆ. ಮತ್ತು ಅದನ್ನು ಚಚ್ಚುವುದಕ್ಕೆ ಬೇಕಾದಂಥ ಹಲಗೆ ಫಲಕ ಅಂತ ಕರೀತಾರೆ. ಮತ್ತು ದ್ರೋಣ ಕಲಶ ಅಂತ ದೊಡ್ಡ ಒಂದು ಕಲಶ ಹಿಡಿಯುವುದಕ್ಕೆ, ಮತ್ತು ದಶಾಪವಿತ್ರ ಅಂತ ಆ ಸೋಮವನ್ನು ಶೋಧನೆ ಮಾಡೋದಕ್ಕೋಸ್ಕರ ಬಳಸೋದು. ಹಾಗೆ ಹಿಂಡಿದಾಗ ಉಳಿಯುವ ಗಸಿ ಯಾವುದಿದೆ ಅದಕ್ಕೆ ರಜೀಶ ಅಂತ ಹೇಳ್ಬಿಟ್ಟು ಕರೀತಾರೆ. ಮತ್ತು ಆ ಕುಟ್ಟುವಂಥ ಮೇಲಿನ ಕಲ್ಲಿಗೆ ಅದ್ರಿ ಅಂತ. ಮತ್ತು ಡಿಕ್ಯಾಂಟ್ ಮಾಡಬೇಕಾಗತ್ತಲ್ಲ, ಬಸಿ ಬೇಕಾಗತ್ತಲ್ಲ, ಅದಕ್ಕೆ ಬರುವಂಥದ್ದು ಪೂತಭೃತ್ ಮತ್ತು ಆಧವನೀಯ ಅಂತ 2 ಪಾತ್ರಗಳು ಅಂತ. ಮತ್ತು ಅದನ್ನು ಸುರಿಯುವುದಕ್ಕೆ ಬಳಸುವಂಥ, ಆಹುತಿ ಕೊಡೋದಕ್ಕೆ ಬಳಸುವಂಥ ಬೇರೆ ಬೇರೆ ಪಾತ್ರೆಗಳಿಗೆ ಸ್ಥಾಲಿ ಉದಂಚನ ಅಂತ. ಮತ್ತು ಆ ಸೋಮವನ್ನು ಆಹುತಿ ಕೊಡೋದಕ್ಕೆ ಬಳಸುವಂಥ ಪಾತ್ರೆಯನ್ನು ಚಮಸ ಅಂತ ಕರೀತಾರೆ. ಅದಕ್ಕೆ ಚಮಸಾಧ್ವರ್ಯಗಳು ಅಂತ ಬೇರೆ ಇರ್ತಾರೆ. ಮತ್ತು ಗಿಡ ಅಂತ ಇನ್ನೊಂದು ಪಾತ್ರೆ ಒಳಗೆ ಆ ಉಳಿದಂಥದ್ದನ್ನು ಹಾಕ್ತಾರೆ, ಸೋಮರಸವನ್ನು. ಆ ಒಂದು ಸೋಮ ಪಾನ ಮಾಡೋದಕ್ಕೆ ಇಡಾ ಭಕ್ಷಣ ಅಂತ ಹೇಳ್ಬಿಟ್ಟು ಅದನ್ನು ಕರೀತಾರೆ. ಹೀಗೆಲ್ಲ ಇವುಗಳು ಬರ್ತವೆ. ಈ ಎಲ್ಲ ಸಂದರ್ಭದಲ್ಲಿ ಬಳಸುವಂಥದ್ದು ಈ ಸೋಮ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಪಂಚಪೌಮಾನದಲ್ಲಿ ಖಿಲಭಾಗವಾಗಿ ಬರುವಂತಹ ಕಟ್ಟ ಕಡೆಯ ಅಸ್ಯವಾಮೀಯ ಸೂಕ್ತವನ್ನು ನೋಡಬಹುದು. ಇಂದು ಮುಗಿಸಬೇಕು ಅಂದ್ಕೊಂಡೇ ಆರಂಭ ಮಾಡುವುದಕ್ಕೆ ಕಷ್ಟವಾಗ್ತಾ ಇದೆ. ನಿನ್ನೆಯೇ ನಾನು ಹೇಳಿದಂತೆ ಇಡೀ ವೇದ ವಾಂಗ್ಮಯದಲ್ಲಿಯೇ ಅತ್ಯಂತ ಕಷ್ಟವಾದಂತಹ ಮಂತ್ರಭಾಗ ಅಂದರೆ ಇದು ಅಂತ ನನಗನ್ಸುತ್ತೆ. ತುಂಬ ಕಠೋರವಾದ ಒಗಟುಗಳು ಅಂತ ಹೇಳ್ಬಹುದಾದಂಥದ್ದು ಬರುತ್ತೆ. ತುಂಬ ಪ್ರೌಢವಾದಂಥ ದಾರ್ಶನಿಕ ಅಂಶಗಳು ಯಥೇಷ್ಟವಾಗಿ ಇಲ್ಲಿ ಕಾಣಿಸುತ್ತವೆ. 52 ಮಂತ್ರಗಳಿವೆ. 52 ಮಂತ್ರಗಳನ್ನು ನಾನು ವಿವರಿಸೋದಕ್ಕೆ ಆಗುವುದಿಲ್ಲ. ಇದು ಎಲ್ಲಿ ವಿನಿಯೋಗಕ್ಕೆ ಬರುತ್ತೆ? ಅಧಿಯಜ್ಞೀಯವಾಗಿ ಯಜ್ಞಾಂಶದಲ್ಲಿ ಐತರೆಯ ಆರಣ್ಯಕ ಹೇಳುತ್ತೆ, ಉತ್ತಮಾದ ಅಭಿಪ್ಲಾವಿಕ ತೃತೀಯ ಸವನಂ ಅನ್ಯದ್ ವೈಶ್ವದೇವನ್ ನಿವಿಧಾನಾತ್ ಅಸ್ಯ ವಾಮಸ್ಯ ಫಲಿತಸ್ಯ ಹೋತುರಿತಿ ಸಲಿಲಸ್ಯ ದೈರ್ಘ್ಯತಮಸ ಏಕಚತ್ವಾರಿಂಶ ಮಾನೋಭದ್ರೀಯಂ ಅಂದರೆ ಆನೋಭದ್ರೀಯಂ ಅನ್ನುವ ಮಂತ್ರಗಳು ಕೂಡ ಬರ್ತವೆ. ತಸ್ಯ ಸ್ಥಾನ ಏಕಾಹಿಕೌ ವೈಶ್ವದೇವಸ್ಯ ಪ್ರತಿಪದನು ಚಿತವು ಅಂತ. ಇವು ಈ ಮಹಾವ್ರತಗಳಲ್ಲಿ ಒಂದಾದ ವೈಶ್ವದೇವದ ಪೂಜೆಯಲ್ಲಿ, ಆರಾಧನೆಯಲ್ಲಿ ಮಹಾವ್ರತ ಅಂತ ಒಂದು ಯಜ್ಞ. ಅಲ್ಲಿ ವಿಶ್ವೇ ದೇವತೆಗಳಿಗೆ ಸಂಬಂಧಪಟ್ಟಂತೆ ಆರಾಧನೆ ಮಾಡುವಾಗ ಈ ಮಂತ್ರವನ್ನು ಬಳಸಬೇಕು. 52 ಮಂತ್ರದಲ್ಲಿ ಮೊದಲ 41 ಮಂತ್ರಗಳನ್ನು ಬಳಸುವಂಥದ್ದಾಗತ್ತೆ. ಅದನ್ನು ಪಾರಾಯಣ ಮಾಡಬೇಕು ಅಂತ ಬರುತ್ತೆ. ಆಮೇಲೆ ಋಗ್ವಿಧಾನದಲ್ಲಿ ಇದರ ಗೃಹ್ಯ ಅಥವಾ ಸ್ಮಾರ್ಥ ಪ್ರಯೋಗವನ್ನು ಹೇಳ್ತಾರೆ. ಸ್ಥೇಯಂ ಕೃತ್ವಾ ದ್ವಿಜೋಮೋಹ ತ್ರಿರಾತ್ರೋಪೋಷಿತ ಶುಚಿ ಸೂಕ್ತಂ ಜಪ್ತ್ವಾಸ್ಯ ವಾಮೀಯಂ ಕ್ಷಿಪ್ರಂ ಮುಚ್ಚಿಯೇತ ಕಿಲ್ಬಿಷಾತ್ ಅಂತ. ಯಾರಾದರೂ ತಿಳಿದೋ ಅಪಹರಣ ಮಾಡಿಬಿಟ್ರೆ ಚೌರ್ಯ, ಅದರ ಪ್ರಾಯಶ್ಚಿತ್ತವಾಗಿ, ಚೌರ್ಯ ಪಾತಕ ಪ್ರಾಯಶ್ಚಿತ್ತವಾಗಿ 3 ರಾತ್ರಿ ಉಪವಾಸ ಇದ್ದು ಇದನ್ನು ಜಪ ಮಾಡಿದ್ರೆ ಅವನಿಗೆ ಆ ಪಾಪ ಹೋಗುತ್ತೆ ಅಂತ. ಏವಂ ಉತ್ತರತ್ರಾಪಿ ಅಧ್ಯಾತ್ಮ ಪರತೆಯ ಯೋಜಯಿತು ಶಕ್ಯಂ ಅಂತ ಸಾಯಣರ ಭಾಷ್ಯದ ಒಂದು ಮಾತನ್ನು ಈಗಲೇ ಹೇಳಿಬಿಡ್ತೀನಿ. ಅವರು ಸಾಯಣಾಚಾರ್ಯರು ಇದಕ್ಕೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ನಾನು ಕಂಡಂತೆ ಈ ಮಂತ್ರಭಾಗಕ್ಕೆ ಸಾಯಣರ ವಿವರಣೆ, ಆಮೇಲೆ ಆತ್ಮಾನಂದ ಯತೀಂದ್ರ ಅಂತ ಒಬ್ಬರ ಭಾಷ್ಯ, ಇವೆರಡೂ ತುಂಬ ಚೆನ್ನಾಗಿವೆ.
ಆ ಎಲ್ಲ ಭಾಷ್ಯಗಳ ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ತಮಗೆ ಕೆಲವೊಂದು ಆಯ್ಕೆ ಮಾಡಿದ ಮಂತ್ರಗಳಿಗೆ ವಿವರಣೆ ಕೊಡಬೇಕಾಗಿದೆ ನಾನು. ಅಲ್ಲಿ ಸಾಯಣರು ಮೊದಲನೇ ಮಂತ್ರದಲ್ಲಿಯೇ ವಿವರಣೆ ಕೊಡುವಾಗ ಈ ಅಸ್ಯವಾಮೀಯದ ಅಸ್ಯ ವಾಮಸ್ಯ ಭರಿತ ಹೋತುರಸ್ಯ ಅಂತ ಆರಂಭವಾಗುವ ಮಂತ್ರಭಾಗಕ್ಕೆ ಭಾಷ್ಯ ಭರಿತ ಏವಂ ಉತ್ತರತ್ರಾಪಿ ಅಧ್ಯಾತ್ಮಪರತೆಯ ಯೋಜಯಿತು ಶಕ್ಯಂ ತಥಾಪಿ ಸ್ವರಸತ್ವ ಅಭಾವಾತ್ ಗ್ರಂಥವಿಸ್ತರ ಭಯಾಚ್ಚ ನ ಲಿಖ್ಯತೆ ಯತ್ರ ದ್ವಾಸುಪರ್ಣೇತ್ಯಾದೋ ಸ್ಫುಟಂ ಆಧ್ಯಾತ್ಮಿಕೋ ಹ್ಯರ್ಥಃ ಪ್ರತೀಯತೆ ತತ್ರತ್ರ ಪ್ರತಿಪಾದಯಾಮಃ ಅಂತ ಹೇಳ್ತಾರೆ. ಅಂದರೆ ಮೊದಲನೇ ಮಂತ್ರಕ್ಕೆ ಆದಿತ್ಯ ಪರವಾಗಿ ಮೊದಲು ಅರ್ಥ ಮಾಡ್ತಾರೆ. ಅದನ್ನೇ ಯಾಸ್ಕರು ಕೂಡ ಮಾಡಿದ್ದಾರೆ ನಿರುಕ್ತದಲ್ಲಿ ಅಂತ ತೋರಿಸ್ತಾರೆ. ಅದಾದ ಮೇಲೆ ಬ್ರಹ್ಮಪರವಾಗಿ ಪರಬ್ರಹ್ಮಪರವಾಗಿ ಅರ್ಥವನ್ನು ಹೇಗೆ ಮಾಡಬಹುದು ಅಂತಲೂ ತೋರಿಸ್ಕೊಡ್ತಾರೆ. ಮತ್ತೆ ಹೇಳ್ತಾರೆ ಎಲ್ಲ ಮಂತ್ರಗಳಿಗೂ ಹೀಗೆ ಮಾಡಬಹುದು, ಆದರೆ ಸ್ವರಸತ್ವ ಅಭಾವ, ಅಲ್ಲಿ ಸ್ವಾರಸ್ಯ ಇರೋಲ್ಲ, ಹಿಂಡಿ ಹಿಸುಕಿ ಎಳೆದೆಳೆದು ಮಾಡಬೇಕು. ಆರ್ಯ ಸಮಾಜದ ದಯಾನಂದ ಸರಸ್ವತಿಗಳೆಲ್ಲ ತುಂಬ ಆ ರೀತಿಯಾದ ಎಳೆದೆಳೆದು ಅರ್ಥ ಎಷ್ಟೋ ಕಡೆಗೆ ದಿವ್ಯಾರ್ಥ ಅನ್ನುವಂತೆ ಮಾಡ್ತಾರೆ. ಅದೇ ಥರ ಅರವಿಂದರು ಕೂಡ ಮಾಡ್ತಾರೆ. ಆ ಅಭಿಪ್ರಾಯಕ್ಕೆ ನನ್ನ ವಿರೋಧ ಇರೋದು. ಅಧ್ಯಾತ್ಮಾರ್ಥಕ್ಕಲ್ಲ, ಎಲ್ಲೆಲ್ಲೂ ಅಧ್ಯಾತ್ಮವನ್ನೇ ತರಬೇಕು ಅಂತ ನೋಡಿದ್ರೆ ಅದು ಎಲ್ಲ ಬ್ರಹ್ಮ ಅಂತಂದರೆ ನಿಜವೇ ಸಾಪಾಸ ಅನ್ನುವ ಈ ಷಡ್ಜ ಪಂಚಮದಲ್ಲಿಯೇ ಸಕಲ ಸ್ವರಗಳು ಹುಟ್ಟತ್ವೆ. ಅದಕ್ಕೆ ಇಡೀ ಕಚೇರಿ ಸಾಪಾಸ ಅಂತಂದರೆ ಕಲ್ಲಲ್ಲ, ಏನನ್ನು ಬೇಕಾದ್ರೂ ಹೊಡೆಯಬಹುದು, ಜನ ಕೊಳತು ಮೊಟ್ಟೆನೂ ಹೊಡೆಯಬಹುದು. ಹಾಗೆ ಕಂಡಲ್ಲೆಲ್ಲ ಅಧ್ಯಾತ್ಮದ ಅರ್ಥ ಹೇಳ್ತಾ ಹೋದರೆ ಏನೂ ಇಲ್ಲ ಹೇಳೋದಕ್ಕೆ. ಸರ್ವಂ ಬ್ರಹ್ಮ ಅಂತ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು. ಅಂದರೆ ರಿಚುವಲಿಸ್ಟಿಕ್ ಅನ್ನುವುದನ್ನು ಮೂದಲಿಸೋದಕ್ಕೆ ಹೊರಟು ಮಾಡ್ತಾರಲ್ಲ, ಅದು ತಪ್ಪಾಗುತ್ತೆ. ಈಗ ನೋಡಿ, ಹಾಗೆ ಅರ್ಥ ಮಾಡಿದ ಅರವಿಂದರ ಸಮಾಧಿಯ ಮೇಲೆ ತಲೆ ಇಟ್ಕೊಂಡ್ರೆ ಸಾಕು ದಿವ್ಯಜ್ಞಾನ ಆಗ್ಬಿಡುತ್ತೆ ಅಂತ ಅವರ ಸಮಾಧಿಯ ಮೇಲೆ ತಲೆ ಇಟ್ಟು ಅರವಿಂದೋನಿಯನ್ಸ್ ಅಂತಿರುವಂಥವ್ರು ಮಾಡಿದ್ದೇ ಉಪಾಸನೆ. ಅದು ಮತ್ತೆ ಏನಾಯಿತು? ಅಧ್ಯಾತ್ಮದ ಅರ್ಥ ಹೋಗಿ ರಿಚುವಲಿಸ್ಟಿಕ್ ಅರ್ಥ ಆಗಲಿಲ್ವೇ? ಅವರು ಭಸ್ಮವನ್ನು ಒಂದು ಕರಂಡದಲ್ಲಿ ಇಟ್ಕೊಂಡ್ಬಿಟ್ಟು ಧ್ಯಾನ ಮಾಡಿದ್ರೆ ಸಾಕು ಏನೆಲ್ಲ ಆಗುತ್ತೆ ಅಂದರೆ ಅಲ್ಲಿ ಮತ್ತೆ ಬರಲಿಲ್ವೇ ಪೂಜೆ ಉಪಾಸನೆ? ಹೀಗಾಗಿ ದೇವಾಲಯ ಸಂಸ್ಕೃತಿಯನ್ನು ಮತ್ತೊಂದನ್ನು ಆರ್ಯ ಸಮಾಜದಲ್ಲಿ ದಯಾನಂದ ಸರಸ್ವತಿಗಳು ಮಹನೀಯರ ದೊಡ್ಡ ಕೆಲಸ ಮಾಡಿದ್ರು ನಿಜ. ಆದರೆ ಅವರಿಗೆ ಜಾಗರಣೆ ಮಾಡುವಾಗ ಶಿವರಾತ್ರಿ ದಿವಸ ಶಿವಲಿಂಗದ ಮೇಲೆ ಇಲಿ ಓಡಾಡೋದಕ್ಕೋಸ್ಕರ ಈ ಮೂರ್ತಿ ಪೂಜೆ ವ್ಯರ್ಥ ಅನಿಸ್ಬಿಡ್ತು ಅಂತ. ಇಲಿಗೆ ಶಿವನ ಮೇಲೆ ಓಡಾಡಬಹುದು ಅಂದರೆ ದೇವರು ಎಲ್ಲೆಲ್ಲೂ ಇದ್ದಾನೆ ಅನ್ನೋದು ಅವರು ಹೇಳಿದ್ದಾರೆ. ಇಲಿಯೊಳಗೂ ಶಿವನಿದ್ದಾನೆ, ಶಿಲೆಯೊಳಗೂ ಶಿವನಿದ್ದಾನೆ. ಯಾತಕ್ಕೆ ಆ ಥರ ಅಂದ್ಕೋಬಾರ್ದು? ಕೆ.ಎ. ಕೃಷ್ಣಸ್ವಾಮಿ ಅಯ್ಯರ್ ಅಂತ ದೊಡ್ಡ ಮೇಧಾವಿಗಳು, ಮುಂದೆ ಅವರು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ್ರು. ಅವರು ವೇದಾಂತ ಸೈನ್ಸ್ ಆಫ್ ರಿಯಾಲಿಟಿ ಅಂತ ಮಹಾಗ್ರಂಥಕರ್ತರು, ಡಿ ವಿ ಜಿಯವರಿಗೆ ತುಂಬ ಪೂಜನೀಯರಾಗಿದ್ದವರು, ಹೊಳೆನರಸೀಪುರದ ಸ್ವಾಮಿಗಳ ಗುರುಗಳೇ ಆಗಿದ್ದವರು, ಆಧ್ಯಾತ್ಮಿಕ ಸಾಧನೆಗೆ ವೇದಾಂತ ತತ್ವ ದರ್ಶನಕ್ಕೆ ದೊಡ್ಡ ಮಾರ್ಗದರ್ಶಕರಾಗಿದ್ದರು ಅವರು. ಒಮ್ಮೆ ಯಾರೋ ಗೇಲಿ ಮಾಡಬೇಕು ಅಂತ ಅದ್ವೈತದಲ್ಲಿ ಎಲ್ಲವನ್ನು ಬ್ರಹ್ಮ ಅಂತ ಹೇಳ್ತೀವಲ್ಲ, ಶಿವನೀ ಹ್ಯಾಂಗಾದ್ಯೋ ಮರುಳೆ ಶಿವನೀ ಹ್ಯಾಂಗಾದ್ಯೋ, ಶಿವನೀನಾದರೆ ಶಿವನರ್ಧಾಂಗಿಯೋ ನಿನಗೇನಾಗಬೇಕು, ತಾಯಿಗಂಡ ನಿನಗೇನಾಗಬೇಕು ಅಂತ ಒಂದು ಹಾಡನ್ನು ಹೇಳ್ತಾ ಇದ್ರಂತೆ. ಆಗ ಇವರು ಉತ್ತರ ಕೊಟ್ಟರಂತೆ, ಶಿವನೀ ಹ್ಯಾಂಗಲ್ವೋ ಮರುಳೆ ಶಿವನೀ ಹ್ಯಾಂಗಲ್ವೋ, ಶಿವನೀನಾದರೆ ಶಿವನರ್ಧಾಂಗಿಯು ಶಿವನೇ ಅಲ್ವೇನೋ. ಅದನ್ನು ದೇಹದ ಮಟ್ಟದಲ್ಲಿ, ಮನಸ್ಸಿನ ಮಟ್ಟದಲ್ಲಿ, ಬುದ್ಧಿಯ ಮಟ್ಟದಲ್ಲಿ ಅಲ್ಲ, ಶುದ್ಧಾತಿ ಶುದ್ಧವಾದ ಅಂತರ್ಯಾಮಿ ಆತ್ಮದ ಮಟ್ಟದಲ್ಲಿ ಹೇಳೋದು. ಹಾಗಾಗಿ ನೀವು ಆ ತರಹ ನೀನು ಶಿವ ಆಗಿಬಿಟ್ರೆ ಪಾರ್ವತಿಯನ್ನು ಜಗದಂಬೆ ಅಂತೀಯ, ಜಗದಂಬೆಗೆ ಗಂಡನಾದಂಥ ತಾಯಿ ಗಂಡನಾಗುವಂತಹ ಮಾತೃಗಮನತ್ವದ ಅನಾಚಾರ ಬರುತ್ತಲ್ಲ, ಅಂದರೆ ಅದು ಹಾಗಲ್ಲ, ಹಾಗೆ ತಗೊಳ್ಳುವಂಥದ್ದಲ್ಲ. ಅಂದರೆ ಕಾಂಟೆಂಟನ್ನು ತಗೊಳ್ಳುವಾಗ ವಿ ಆರ್ ಎಕ್ಸ್ಕ್ಲೂಡಿಂಗ್ ಫಾರ್ಮ್. ಅದನ್ನೇ ಜಹಲ್ಲಕ್ಷಣ ಅಂತ ಹೇಳ್ತಾರೆ. ಹಿಂದೊಮ್ಮೆ ಬಹಳ ಹಿಂದೆ ಇದೇ ವೇದಿಕೆಯಲ್ಲಿ ಪಂಚದಶಿಯ ಬಗ್ಗೆ ಮಾತನಾಡುವಾಗ ನಾನು ಅದನ್ನು ಹೇಳಿದ್ದೆ. ಏನೆಂದರೆ, ಒಬ್ಬ ದೇವದತ್ತ ಕಾಶಿಯಲ್ಲಿ ಸನ್ಯಾಸಿಗಳ ಮಧ್ಯೆ ಸನ್ಯಾಸಿಗಳ ವೇಷದಲ್ಲಿದ್ದಾನೆ. ಹಾಗೆಯೇ ಅವನು ಲಾಸ್ ವೆಗಾಸಲ್ಲಿ ಜೂಜುಗಾರರ ಕಟ್ಟೆಯೊಳಗೆ ಜೂಜುಗಾರರ ಮಧ್ಯೆ ಜೂಜುಗಾರರಂತೆ ಇದ್ದಾನೆ. ಯಾವನೋ ಒಬ್ಬ ವ್ಯಕ್ತಿ ಇಬ್ಬರನ್ನು ನೋಡಿದ್ದಾನೆ, ಅಂದರೆ ಎರಡು ಕಡೆಯಲ್ಲಿ ಇದನ್ನು ನೋಡಿದ್ದಾನೆ. ಸ್ವಯಂ ದೇವದತ್ತ ಕಾಶಿಯಲ್ಲಿರ್ತಕ್ಕಂಥ ಇವನೇ, ಲಾಸ್ ವೆಗಾಸಲ್ಲೂ ಇದ್ದಂಥವನು ಇವನೇ ಅಂತ ಹೇಗೆ ಅಂದ್ಕೋತಾನೆ? ಇಲ್ಲಿಯ ಸನ್ಯಾಸಿ ವೇಷವನ್ನೆಲ್ಲ ಎಕ್ಸ್ಕ್ಲೂಡ್ ಮಾಡಿ ಅಲ್ಲಿಯ ಹಿಪ್ಪಿ ಮತ್ತೊಂದು ಕೌಬಾಯ್ ವೇಷವನ್ನೆಲ್ಲನೂ ತೆಗೆದುಹಾಕಿ ಕಡೆಯಲ್ಲಿ ಉಳಿಯತಕ್ಕಂಥ ಅವನ ಫೇಶಿಯಲ್ ಫೀಚರ್ಸ್ ಯಾವುದಿವೆ ಅವನ್ನ ಹಿಡ್ಕೊಂಡು ಹೇಳಿದ್ದಾನೆ. ಅಂದರೆ ಇವನ ಜೊತೆಗೆ ಅವಿನಾಭಾವವಾಗಿ ಆ ಸನ್ಯಾಸಿ ವೇಷವೂ ಇತ್ತು, ಇಲ್ಲಿ ಜೂಜುಗಾರನ ವೇಷವೂ ಇತ್ತು. ಅದನ್ನು ಎಕ್ಸ್ಕ್ಲೂಡ್ ಮಾಡ್ದ. ಹಾಗೆ ಜಹಲ್ಲಕ್ಷಣ ಅಂದರೆ ಬಿಟ್ಟು, ಜಹತ್ ಬಿಟ್ಟು, ಆ ಲಕ್ಷಣ ರೂಪದಿಂದ ಹೇಳಬೇಕಾಗತ್ತೆ ಅರ್ಥ. ಅಯ್ಯೋ ಇವರು ಅವರು ಒಂದೇ ಕಣ್ರಿ ಅಂತಂದರೆ, ಒಬ್ಬ ಸಿನಿಮಾ ಆ್ಯಕ್ಟರ್ ಮುದುಕನ ವೇಷವೂ ಹಾಕಿದ್ದಾನೆ, ತರುಣನ ವೇಷವೂ ಹಾಕಿದ್ದಾನೆ, ಡಬಲ್ ಆ್ಯಕ್ಟಿಂಗ್ ಮಾಡಿದ್ದಾನೆ ಅಂದರೆ ಇಬ್ಬರೂ ಒಬ್ಬರೇ ಅಂತ ಹೇಳುವಾಗ ಹೇಗೆ? ಇಬ್ಬರೂ ಒಬ್ಬರೇ ಅಂತ ಹೇಳುವಾಗ ಜಹಲ್ಲಕ್ಷಣ ಮಾಡ್ತೀವಲ್ಲ, ಹಾಗೆ
ಈ ನಾಮ ರೂಪ ಇತ್ಯಾದಿ ಉಪಾಧಿಯನ್ನು ಕಳಿಸಿ ಸಚ್ಚಿದಾನಂದ ಅಂತ ಯಾವುದಿದೆ ಅದನ್ನು ಮಾತ್ರ ಹಿಡಿಯುವಂಥದ್ದಾಗತ್ತೆ. ಆ ಕಾರಣ ಹಾಗೆ ಮಾಡಿದಾಗ ನಮಗೆ ಸ್ವಾರಸ್ಯ ಉಳಿಯೋಲ್ಲ. ಬ್ರಹ್ಮಜ್ಞಾನಿಗಳಿಗೆ ಸ್ವಾರಸ್ಯ ಉಳಿಯುತ್ತೆ, ನಮ್ಮಂಥವ್ರಿಗೆ ಹೇಗೆ ಉಳಿಯಬೇಕು? ಅದಕ್ಕೆ ಎಲ್ಲ ವ್ಯವಸ್ಥೆ ಬೇಕಾಗುತ್ತೆ. ಅದನ್ನು ಧಿಕ್ಕರಿಸಬಾರದು. ಪೂಜೆ, ಪ್ರಸಾದ, ಯಜ್ಞ, ದೇವತಾರ್ಚನೆ, ಆ ಕಾರಣವಾಗಿಯೇ ನಮಗೆ ಇಸ್ಲಾಂ, ಯಹೂದ್ಯ, ಕ್ರೈಸ್ತ ಎಲ್ಲವೂ ಕೂಡ ಅದೊಂದು ಉಪಾಸನಾ ಕ್ರಮ ಅಂತ ಗೌರವನೀಯವಾಗುತ್ತೆ. ಅದರಿಂದ ಯಾವ ರೀತಿಯಾದ ತಿರಸ್ಕಾರವನ್ನು ಯಾರ ಪೂಜೆಗೂ ಮಾಡಬಾರ್ದು. ಅವರು ಪಡೆದದ್ದು ಏನು ಫಲ ಅಂತ ನೋಡಬೇಕು. ಇರಲಿ. ಹಾಗಾಗಿ ದಯಾನಂದ ಸರಸ್ವತಿಗಳಾಗಲಿ, ಅರವಿಂದರಾಗಲಿ, ಈಚೆಗೆ ಅರವಿಂದರ ಪರಂಪರೆಯಿಂದ ಬಂದು ಅರ್ಥ ಮಾಡುವಂಥ ನಮ್ಮ ಇವರು ಆರ್ಯಲ್ ಕಶ್ಯಪರ ಒಂದು ಗ್ರಂಥಗಳಲ್ಲಿ ಆಗಲಿ ಮತ್ತೆ ಮತ್ತೆ ಸಾಯಣರನ್ನು ಹೀನಾಯ ಮಾಡುವುದು ಕಾಣಿಸುತ್ತೆ. ಅದು ತುಂಬ ಪಾತಕ. ಇಷ್ಟು ಆಕ್ಷೇಪ ಮಾಡುವವರು ಒಂದು ಸಾಯಣರ ಪ್ಯಾರಾಗ್ರಾಫನ್ನು ಓದಿ ನಿರಾಲಂಬವಾಗಿ ಅರ್ಥ ಸರಿಯಾಗಿ ಹೇಳಿಬಿಡಲಿ ನೋಡೋಣ ಅಂತ. ಸಕಲ ಶಾಸ್ತ್ರ ಕೋವಿದರಾದವರು, ಸಕಲ ಕಲಾ ಪಾರಿಣ್ಯರಾದವರು ಸಾಯಣರು. ಅವರನ್ನು ಆಕ್ಷೇಪ ಮಾಡುವುದರೊಳಗೆ ತಮ್ಮ ದೊಡ್ಡತನ ಇದೆ ಅಂತ ಇಂಗ್ಲೀಷ್ನ ಅನುವಾದಗಳನ್ನು ಅಲ್ಲಿ ಇಲ್ಲಿ ಮೂಸಿ ನೋಡಿಬಿಟ್ಟಿದ್ದನು ಕೆಮ್ಮಿಸೀನಿ ಬರೆದರೆ ಖಂಡಿತ ಅದು ಉಪಾದೇಯವಲ್ಲ. ಖಂಡನೆ ಮಾಡುವುದಕ್ಕೆ ಅಷ್ಟು ಸಣ್ಣವರಿಗೆ ಸಾಧ್ಯವಾಗುವಂಥದ್ದಲ್ಲ. ಅದು ತುಂಬ ತಪ್ಪು ಮಾಡ್ತಾ ಇದ್ದಾರೆ. ಬಹಳ ಆಧ್ಯಾತ್ಮದ ಅರ್ಥ ಹೇಳ್ತೀನಿ ಅನ್ನೋದೇ ದೊಡ್ಡ ಪ್ರತಿಷ್ಠೆ ಅಂತ ಭಾವಿಸಿಕೊಂಡಿದ್ದಾರೆ. ನಿರಾಲಂಬವಾಗಿ ಅಂತರಾಳದಲ್ಲಿ ಯಾವ ಅಧ್ಯಾತ್ಮ ನಿಂತಿತ್ತು? ತಬ್ಬಲಿ ಅಧ್ಯಾತ್ಮ. ಅದಕ್ಕೆ ಕರ್ಮಾದಿಗಳಿಂದ ಪರಿಪಾಕ ಒದಗಬೇಡವೆ? ಸಂಸ್ಕಾರವಾಗದೆ ನಮಗೆ ಯಜ್ಞದಾನ ಅಪೂರೂಪವಾಗಿ ಅಂತರಂಗ ಪರಿಪಾಕವಾಗದೆ ಅಧ್ಯಾತ್ಮ ಸ್ಫುರಿಸುತ್ತೆ, ಅಕಾಲ ವೈರಾಗ್ಯ, ಮತ್ತೆ ವಾಪಸ್ ಗೃಹಸ್ಥಾಶ್ರಮಕ್ಕೆ ಬರಬೇಕಾಗುತ್ತೆ, ಹಿಂಬಾಗಲಿಂದ ಆರೂಢ ಪತಿತನಾಗಬೇಕಾಗತ್ತೆ, ಭ್ರಷ್ಟನಾಗಬೇಕಾಗತ್ತೆ ಅಲ್ವ? ಹಾಗಾಗಿ ನಮ್ಮ ಯಜ್ಞೀಯವಾದಂಥ ಅರ್ಥಕ್ಕಿರುವ ಮಹತ್ವವನ್ನು ಯಾರೂ ನಿರಾಕರಿಸೋದಕ್ಕೆ ಸಾಧ್ಯ ಇಲ್ಲ. ಆ ಯಜ್ಞ ಮಂಟಪವೇ ದೇವಾಲಯ. ಆ ಕಾರಣ ದೇವಸ್ಥಾನವನ್ನು ಕಟ್ಟಿಸೋದಕ್ಕೆ ಬದಲಾಗಿ ಒಂದು ಅನಾಥಾಶ್ರಮ ಯಾಕೆ ಕಟ್ಟಿಸಬಾರ್ದು, ಮತ್ತೊಂದು ಧರ್ಮಛತ್ರ ಯಾಕೆ ಕಟ್ಟಿಸಬಾರ್ದು? ಅಂದರೆ ಒಳ್ಳೆಯದನ್ನು ಮಾಡಿದ್ರೆ ನನಗೆ ಒಳ್ಳೆಯದಾಗುತ್ತೆ ಎನ್ನುವ ಪ್ರಜ್ಞೆ ದೇವಾಲಯದ ಮೂಲವಲ್ಲವೇ? ಹಿಂದೆ ಇಲ್ಲಿ ಹೇಳಿದ್ದೆ, ಸಜ್ಜನ್ ರಾಯರ ಒಂದು ದೃಷ್ಟಾಂತವನ್ನು ಡಿ ವಿ ಜಿಯವರು ತೆಗೆದುಕೊಂಡದ್ದು. ಆ ಕಾರಣ ನಮ್ಮ ಪರಂಪರೆಯ ಎಲ್ಲ ಅಂಶಗಳಿಗೂ ಒಂದು ಮೌಲ್ಯ ಉಂಟು. ಮತ್ತು ಟು ಎಂಜಾಯ್ ಶಿಯರ್ ಪೊಯೆಟ್ರಿ ಆ್ಯಂಡ್ ರಿಚುವಲ್ ಎಲ್ಲಿ ಸಾಧ್ಯ? ದೇವಸ್ಥಾನದಲ್ಲಿ ತಾನೇ ಸಾಧ್ಯ. ಆ ಉತ್ಸವ ಏನಿಲ್ಲ, ಆ ಪುಷ್ಪಮಾಲೆಯನ್ನು ದೇವತೆಗೆ ಕಟ್ಟಿ ಹಾಕುವಾಗ ಇರುವಂಥ ಸೊಗಸು ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಒಳ್ಳೆ ಕಲೆ ಹೊರಟೋಗ್ಬಿಡುತ್ತಲ್ಲ ಅಂತ. ಎಷ್ಟು ದೇವಾಲಯಾಧೀನವಾದಂಥ ಕಲೆಗಳಿವೆ, ಯಜ್ಞಾಧೀನವಾದಂಥ ಕಲೆಗಳಿವೆ. ನಮಗೆ ಅದು ಗೊತ್ತಾಗುತ್ತೆ. ಅಶ್ವಮೇಧ ಕಾಂಡಾದಿಗಳಲ್ಲೆಲ್ಲ ಯಜುರ್ವೇದದಲ್ಲಿ ಒಂದೊಂದು ಅಂಶವೂ ಬೇಕಾಗುತ್ತೆ. ಒಂದು ವೀಣೆ ನುಡಿಸೋನು ಬೇಕು, ಕೊಳಲು ನುಡಿಸೋನು ಬೇಕು, ನಗಾರಿ ನುಡಿಸೋನು ಬೇಕು, ಎಲ್ಲರೂ ಬೇಕಾಗುತ್ತೆ. ಕಮ್ಮಾರ ಬೇಕು, ಚಮ್ಮಾರ ಬೇಕು, ಕುಂಬಾರ ಬೇಕು ಅಂತ ಸಮಷ್ಟಿ ಸಮಾಜಕ್ಕೆ ಅದು ನಾಮರೂಪಾತ್ಮಕವಾಗಿ ತಾನೇ ಇರುವಂಥದ್ದು. ಇರಲಿ. ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಸಾಯಣರು ನನಗೇನು ಅಧ್ಯಾತ್ಮದ ಅರ್ಥ ಮಾಡೋಕ್ಕೆ ಕೈಲಾಗದೆ ಮಾಡ್ತಾ ಇಲ್ಲ, ಸ್ವರಸಾಭಾವ ಕಾಂಟೆಕ್ಸ್ಟ್ಗೆ ಒಗ್ಗುವುದಿಲ್ಲ. ಈಗ ತಂಬಿಗೆ ತಗೊಂಡು ಬಾ, ಮುಸರೆ ತಿಕ್ಕೋಣ ಅಂತ ಅನ್ನೋದಕ್ಕೂ ಅಧ್ಯಾತ್ಮದ ಅರ್ಥ ಮಾಡಬಹುದು. ತಂಬಿಗೆ ಅಂತಂದರೆ ಘಟ ಅಂತ, ಈ ದೇಹವೇ ಘಟ ಅಂತ ಹೇಳ್ಬಿಟ್ಟು ತಂಬಿಗೆ ತೊಗೊಂಡು ಬಾ ಅಂತಂದರೆ ನೀನು ಇಲ್ಲಿ ನಿನ್ನ ಶರೀರ ಬೇರೆ ಅಂತ ಅನ್ನೋ ಭಾವ ಇಟ್ಕೋ. ಮುಸರೆ ತಿಕ್ಕೋಣ ಅಂದರೆ ನಿನ್ನ ಅಜ್ಞಾನಜನಿತವಾದಂಥ ಮೈಲಿಗೆ ಎಲ್ಲ ತಿಕ್ಕಬೇಕು ಅಂತ ನನಗೆ ಕೊಡಿ. ಬ್ರಹ್ಮಾಂಡದಲ್ಲಿ ಯಾವ ಕೆಟ್ಟ ಬೈಗಳಿಗೂ ಕೂಡ ದಿವ್ಯ ಅರ್ಥ ಮಾಡ್ತೀನಿ, ಜಂಬದಿಂದ ಹೇಳ್ಕೊಳ್ಳೋದಲ್ಲ. ಒಮ್ಮೆ ಒಂದು ಸಂಸ್ಕೃತ ನಾಟಕ ಮಾಡೋದಕ್ಕೆ ನಾವು ಹೋಗಿದ್ವಿ ಪೂನಾಗೆ. ವಾಪಸ್ ಬರೋವಾಗ ಟ್ರೈನ್ನಲ್ಲಿ ನಾನು ಇನ್ನು ಕೆಲವರು ಸ್ನೇಹಿತರು ಕೂಡ ವಿಷ್ಣು ಸಹಸ್ರನಾಮದ ಸುಮಾರು ಶ್ಲೋಕಗಳಿಗೆ ವೀರಪ್ಪನ ಪರವಾದ ಅರ್ಥ ಮಾಡಿದ್ವಿ. ಅವನಿದ್ದಿದ್ರೆ ನಮಗೆ ಒಂದು 4 ಆನೆ ದಂತ ಕೊಟ್ಟು ಗೌರವಿಸ್ತಾ ಇದ್ದ ಅನ್ಸುತ್ತೆ. ಒಂದಿಷ್ಟು ಅಷ್ಟು ಸಂಸ್ಕೃತದ ಭಾಷಾಜ್ಞಾನ ಇದ್ದರೆ ಕಾಳಿನ ಬೋಳಿ ಮಾಡ್ಬೋದು, ಬೋಳಿನ ಕಾಳಿ ಮಾಡ್ಬೋದು. ಎಳೆದು ನಮ್ಮ ಮತಾಚಾರ್ಯರುಗಳು ಕೂಡ ವಿತ್ ಡ್ಯೂ ರೆಸ್ಪೆಕ್ಟ್ಸ್ ಕೆಲವು ಕಡೆ ಎಲ್ಲರೂ ಎಳೆದಾಡ್ಬಿಡ್ತಾರೆ. ಅದು ಬೇಕಿಲ್ಲದ್ದು. ಆ ಕಾಂಟೆಕ್ಸ್ಚುಯಲ್ ಮೀನಿಂಗ್ ಇಟ್ಟುಕೊಂಡು ಕೂಡ ತತ್ವ ಸಮನ್ವಯ ಸಾಧಿಸಬಹುದು. ನಿಜವೇ ಭಾಷ್ಯಕಾರಗಳಿಗೆ ಒಂದು ಅನಿವಾರ್ಯತೆ ಬರುತ್ತೆ, ಎಲ್ಲಕ್ಕೂ ಏಕವಾಕ್ಯತೆ ಕಲ್ಪಿಸಬೇಕು ಅಂತ. ಆದರೆ ಅದು ತಾತ್ಪರ್ಯ ವೃತ್ತಿ ಆಗಬೇಕೇನೆ ಹೊರತುನುವೆ ಪ್ರಥಮ ವೃತ್ತಿಯಾದಂಥ ಅಭಿಧಾವೃತ್ತಿಯೇ ಆಗಿಬಿಟ್ರೆ ತುಂಬ ಅಪಾಯ. ಯಾವ ವ್ಯವಹಾರವೂ ಸಾಗೋದಿಲ್ಲ. ರಾಳ್ಳಪಲ್ಲಿಯವರು ಬಹಳ ಚೆನ್ನಾಗಿ ಬರೀತಾರೆ. ವೇಮನನ ಒಂದೊಂದು ಪದ್ಯಕ್ಕೂ ಸ್ವರ್ಣವಿದ್ಯೆ ಮಾಡುವಂಥ ರಹಸ್ಯ ಇದೆ, ಮತ್ತೊಂದು ಇದೆ ಅಂತೆಲ್ಲ ಹೇಳಿಬಿಟ್ಟು ಮಾಡ್ತಾ ಹೋದರೆ ಈ ಗೋಲ್ಕೊಂಡ ಅನ್ನುವಂಥ ಶಬ್ದಕ್ಕೆ ಬಂಗಾರದ ಮುದ್ದೆ ಅನ್ನೋ ಒಂದು ಅರ್ಥ ಮಾಡಬೇಕಾಗತ್ತೆ. ಎಲ್ಲಿಂದ ಎಲ್ಲಿಗೂ ಆಗುವುದಿಲ್ಲ ಅಂತ. ತುಂಬ ಈ ಮಿಸ್ಟಿಕ್ಸ್ ಅಂತ ಹೇಳ್ತಾರಲ್ಲ, ಅವರಿಂದ ಲಾಭ ಆದಂತೆ ಯಾವ ಭಾಷೆಯನ್ನು ಯಾವ ರೀತಿ ಬೇಕಾದ್ರೂ ಎಳೆದಾಡಬಹುದು ಅಂತ. ಈ ಝೆನ್ ಕಥೆಗಳಲ್ಲಿ ಹಾಗೆ ಒಬ್ಬರು ಕೆನ್ನೆಗೆ ರಪ್ ಅಂತ ಹೊಡೆದು ಬಿಟ್ಟ, ಅದಕ್ಕೆ ಇನ್ಯಾವುದೋ ಬ್ರಹ್ಮಾಂಡವಾದ ಅರ್ಥ. ಕಲ್ಪಿಸ್ಕೊಳ್ಳೋಕೆ ಏನು ಕಲ್ಪಿಸ್ಕೊಳ್ಬಹುದು ಅಂದರೆ ವಾಟ್ ವಿ ಕ್ಯಾರಿ ಹೋಮ್,
ಅದು ಬಹಳ ಸಮಸ್ಯೆ ಬರುತ್ತೆ. ಭಾಷೆಯನ್ನು ಹೇಗೂ ಹಿಂಡಿ ಹಿಸುಕಿ ಮಾಡಿದ್ರೆ ಮಾಡರ್ನ್ ಪೊಯೆಟ್ರಿ, ಅದಕ್ಕೆ ಅದು ಅಲ್ಲ ಇದಕ್ಕಿದೂ ಅಲ್ಲ, ಆ ಥರ ಆಗುತ್ತೆ, ಹೆಸರುಗತ್ತಿಯೇ ಆಗುವಂಥದ್ದು, ಅದು ನಿರ್ವೀರ್ಯವಾದದ್ದು. ಆ ಕಾರಣದಿಂದ ಒಂದು ವ್ಯವಸ್ಥೆ, ಒಂದು ಫ್ರೇಮ್ ಅನ್ನುವುದನ್ನು ವ್ಯವಹಾರದ ಮಟ್ಟಿಗಾದರೂ ಇಟ್ಟುಕೊಳ್ಬೇಕು. ಎಂಥ ಶಂಕರಾಚಾರ್ಯರಿಗೂ ಅಧ್ಯಾತ್ಮದ ಚಾಂಪಿಯನ್ನು ಜಗನ್ಮಿಥ್ಯ ಬ್ರಹ್ಮಸತ್ಯಂ ಅಂದವರಿಗೂ ಈ ಅನಿವಾರ್ಯತೆ ತಪ್ಪಲಿಲ್ಲ ಅಂದರೆ ಇನ್ನು ಟಾಮ್ ಡಿಕ್ ಅಂಡ್ ಹ್ಯಾರಿಗಳಿಗೆಲ್ಲ ಏನಾಗಬೇಕಾಗುತ್ತೆ? ಆ ದೃಷ್ಟಿಯಿಂದ ನೋಡಿದಾಗ ಸಾಯಣರ ನಿಲುವು ತುಂಬ ಸರಿಯಾಗಿರುವಂಥದ್ದು ಅಂತ ಅನಿಸುತ್ತೆ. ಮತ್ತು ಈ ಒಂದು ದುರಭಿಸಂಧಿಯನ್ನು ಯಾತಕ್ಕೆ ಇಟ್ಕೊಂಡ್ರು ಅಂದರೆ ಮ್ಯಾಕ್ಸ್ ಮುಲ್ಲರ್ ಸಾಯಣರದೇ ಅರ್ಥ ತಗೊಂಡು ಮಾಡಿರೋದು ಅಂತ. ಖಂಡಿತ ಆತ ಸಾಯಣರ ಅರ್ಥವನ್ನೆಲ್ಲ ಗ್ರಹಿಸಿಕೊಂಡು ಮಾಡಿಲ್ಲ. ಸಾಯಣರು ತುಂಬ ಚೆನ್ನಾಗಿ ಅಧ್ಯಾತ್ಮದ ಭಾಗಗಳಿಗೆಲ್ಲ ಇನ್ನು ಯಾವ ಅಧ್ಯಾತ್ಮವಾದಿಯೂ ಹೇಳೋಕ್ಕೆ ಆಗದಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ದಿಸ್ ಈಸ್ ಮೈ ಚಾಲೆಂಜ್. ಯಾರೇ ಅಧ್ಯಾತ್ಮವಾದಿ ಅಂತ ಹೇಳೋರು ಕೂಡ ಸಾಯಣರಿಗಿಂತ ಬೆಟರ್ ವರ್ಷನ್ ಆಫ್ ಅಧ್ಯಾತ್ಮದ ಅರ್ಥ ಕೊಡುವಲ್ಲಿ ಕೊಟ್ಟಿಲ್ಲ. ಕಾರಣ ಸಚ್ಚಿದಾನಂದ ಮಾತ್ರವಾದದನ್ನು ಒಪ್ಪುವಂಥವರಿಗೆ, ಅಖಂಡಾಕಾರ ವೃತ್ತಿಯನ್ನು ಒಪ್ಪುವವರಿಗೆ ಯಾವ ಅಧ್ಯಾತ್ಮದ ಅರ್ಥವನ್ನು ಮಾಡೋಕ್ಕಾಗೋಲ್ಲ. ಈ ಕಾರಣದಿಂದ ಇಂಥ ಮಂತ್ರಗಳಿಗೆಲ್ಲ ಆವೇಶದಿಂದ ರೆಜಿಮೆಂಟಲ್ ಆಗಿ ಅಧ್ಯಾತ್ಮದ ಅರ್ಥ ಅಂತ ಹೇಳುವವರು ಪ್ರತ್ಯೇಕಾರ್ಥವನ್ನೇ ಮಾಡ್ತಾ ಇದ್ದಾರೆ, ಇನ್ಕ್ಲೂಸಿವ್ ಆದ ಅರ್ಥವನ್ನು ಮಾಡ್ತಾ ಇಲ್ಲ. ಅಧ್ಯಾತ್ಮ ಯಜ್ಞ ವಿರೋಧಿಯೇ, ಅಧ್ಯಾತ್ಮ ಇಜ್ಜಾ ವಿರೋಧಿಯೇ, ಅದನ್ನು ನಾವು ನೋಡಬೇಕಾಗುತ್ತೆ. ಇರಲಿ, ಮನೆಗಿಂತ ಮೆಟ್ಲು ದೊಡ್ಡದಾಗ್ತಾ ಇದೆ, ಹೀಗಾಗಿ ನೇರವಾಗಿ ಮಂತ್ರಭಾಗಕ್ಕೆ ಪ್ರವೇಶ ಮಾಡೋಣ. ಅಸ್ಯ ವಾಮಸ್ಯ ಫಲಿತಸ್ಯ ಹೋತುಸ್ತಸ್ಯ ಭ್ರಾತ ಮಧ್ಯಮೋ ಅಸ್ತ್ಯಸ್ನ್ಯಃ ತೃತೀಯೋ ಭ್ರಾತ ಘೃತಪೃಷ್ಠೋ ಅಸ್ಯಾತ್ರ ಪಶ್ಯಂ ವಿಷ್ಪತಿಂ ಸಪ್ತಪುತ್ರಂ. ಈ ಒಂದು ಮಂತ್ರಕ್ಕೆ ನೋಡಿ ಎಷ್ಟು ತೊಡಕಾಗಿದೆ ಅದರ ವಾಚ್ಯಾರ್ಥ ಅನ್ನೋದಕ್ಕೆ. ವಾಮಸ್ಯ ಅಂದರೆ ಸುಂದರವಾಗಿ ಎಲ್ಲರನ್ನ ಆಕರ್ಷಣೆ ಮಾಡುವಂಥವನು ಅಂತ, ವಾಮ ಅಂದರೆ ಸೌಂದರ್ಯ ಅಂತ. ಫಲಿತಸ್ಯ ಅನ್ನೋದಕ್ಕೆ ಮುದಕನೂ ಆದಂಥವನು ಅಂತ ಅರ್ಥ ಇದೆ. ಪಾಲಕ ಅಂತ ಒಂದು ಅರ್ಥ ಪ್ರಸಿದ್ಧವಾಗಿರುವಂತೆ ವಯಸ್ಸಾದವನು ಅಂತಲೂ ಒಂದು ಅರ್ಥ ಇದೆ. ಚಿಕ್ಕವನೂ ಹೌದು, ಮುದುಕರು ಚೆನ್ನಾಗಿರೋಕ್ಕೆ ಸಾಧ್ಯವ ಸುಂದರವಾಗಿ. ಜಬ್ಬಲು ಬಿದ್ದ ಕೆನ್ನೆ, ಬೆಳಗಾದ ತಲೆ ಕೂದಲು ಅಥವಾ ಬಕ್ಕ ತಲೆ, ಗುಳಿಬಿದ್ದ ಕಣ್ಣು, ಬಚ್ಚು ಬಾಯಲ್ಲಿ ವಾತ್ಸಲ್ಯ ಇದ್ದರೆ ಸೌಂದರ್ಯ ಕಾಣಬಹುದು, ಚರ್ಮದಾಳದ ಸೌಂದರ್ಯ ಕಾಣೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ವಾಮಸ್ಯ ಫಲಿತಸ್ಯ ಈ ಒಂದು ವಿರೋಧಾಭಾಸ ಉಂಟು. ಹೋತು ಅಂದರೆ ಆಹ್ವಾನಕ್ಕೆ ಅರ್ಹನಾದಂಥವನು, ಇನ್ನೊಂದು ಸುಂದರನಾದವನು, ಪಾಲಕನೂ ಆದವನು, ಆಹ್ವಾನ ಯೋಗ್ಯನಾದವನು. ಅಸ್ಯ ಅಂದರೆ ಎಲ್ಲಕ್ಕೆ ಆಧಾರಭೂತನಾದವನು ಅಂತ ಒಂದರ್ಥ, ಆದಿತ್ಯ ಅಂತ ಒಂದರ್ಥ. ಅವನಿಗೆ ತಸ್ಯ ಮಧ್ಯಮ, ಅವನಿಗೆ ಮಧ್ಯಮನಾದವನು ಅಂದರೆ ಅಗ್ನಿ ವಾಯು ಆದಿತ್ಯರು ಇವರು 3 ಜನ ಇದ್ದಾರಲ್ಲ, ಅಲ್ಲಿ ಮಧ್ಯಮ ಆಗಿರ್ತಕ್ಕಂಥವನು ಅಂತ. ಆಗ ವಾಯು ಬಂತು. ಆ ಕಾರಣವೇ ಇಲ್ಲಿ ಪವಮಾನ ಸೂಕ್ತಗಳಿಗೆ ಬಳಸಿಕೊಳ್ಳೋದಕ್ಕೆ ಇದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾರೆ. ಭ್ರಾತ ಅಸ್ತಿ, ಮಧ್ಯಮರಿಗೆ ಭ್ರಾತ, ಮಧ್ಯಮ ಸ್ಥಾನದಲ್ಲಿದ್ದವನಿಗೆ ಭ್ರಾತೃವಾಗಿದ್ದಾನೆ ಅಂದರೆ ವಾಯುವಿಗೆ ಸೋದರನೂ ಆಗಿದ್ದಾನೆ ಅಂತ. ಘೃತಪೃಷ್ಠ ಅಂದರೆ ತುಪ್ಪವನ್ನು ಮೆತ್ತಿಸಿಕೊಂಡ ಬೆನ್ನುಳ್ಳವನು ಅಂತ. ಇದು ಎಂಥದ್ದು, ತೀರಾ ಯಾವುದ್ಯಾವುದೋ ರೀತಿಯಲ್ಲಿ ಕಾಣಿಸುತ್ತಲ್ಲ ಅಂತಂದರೆ, ವೀರ್ಯವತ್ತಾದ ವರ್ಚಸ್ವಿಯಾದಂತಹ ಶರೀರವುಳ್ಳವನು, ವರ್ಚಸ್ವಿಯಾದ ಹಿನ್ನೆಲೆ ಉಳ್ಳವನು ಅನ್ನುವಂಥ ಅರ್ಥ. ಇವನಿಗೆ 3ನೇ ಸೋದರನು ಇದ್ದಾನೆ, ತೃತೀಯ ಭ್ರಾತ ಅಂತ. ಅಂದರೆ ಅಗ್ನಿವಾಯು ಆದಿತ್ಯ ಅನ್ನುವ 3 ಜನ ಸಹೋದರರಿಲ್ಲಿದ್ದಾರೆ. ಅತ್ರ ಇಲ್ಲಿ ವಿಷ್ಪತಿಂ ಅಂತಂದರೆ ವಿಶ್ವದ ಮಾನವರಿಗೆಲ್ಲ ಒಡೆಯನು, ವಿಷಾಂಪತಿ, ಮಾನವರ ಪತಿ, ಜೀವರಾಶಿಗಳ ಒಡೆಯ. ಸಪ್ತಪುತ್ರಂ, ಪುತ್ರ ಅಂತಂದರೆ ಮಕ್ಕಳನ್ನು, 7 ಮಕ್ಕಳನ್ನು ಒಳಗೊಂಡಂಥವನು ಅಂತ. ಆದವನನ್ನು ಅಪಶ್ಯಂ ನೋಡ್ತಾ ಇದ್ದೇನೆ ಅಂತ. ಅಂದರೆ 7 ಕಿರಣಗಳೆನ್ನುವ ಸಂತಾನವನ್ನು ಹೊಂದಿದ್ದ ಸೂರ್ಯನನ್ನು ನಾನು ನೋಡ್ತಾ ಇದ್ದೀನಿ. ಅಗ್ನಿವಾಯು ಆದಿತ್ಯರೆಂಬ ಸೋದರ ತ್ರಯದಲ್ಲಿ ಇವನು ಜ್ಯೇಷ್ಠನಾಗಿದ್ದಾನೆ, ಈತನನ್ನು ಕಾಣ್ತಾ ಇದ್ದೀನಿ. ಈತ ಮುದುಕನೂ ಹೌದು, ಯುವಕನೂ ಹೌದು ಅಂತ. ಸಾಯಂ ಸೂರ್ಯ ಮುದುಕನೂ ಆಗಿರ್ತಾನೆ, ಪ್ರಾತಃ ಸೂರ್ಯ ಬಾಲಕನೂ ಆಗಿರ್ತಾನೆ. ಹೀಗಾಗಿ ನಿತ್ಯ ಮುದುಕ, ನಿತ್ಯ ಯುವಕ. ಈ ಅರ್ಥವನ್ನು ಯಾವ ಭಾಷ್ಯಕಾರರಲ್ಲಿ ನಾನು ನೋಡಿಲ್ಲ. ನನಗೆ ತೋರಿದಂಥ ಅರ್ಥ ಇದು. ಸೂರ್ಯನಿಗೆ ಅರ್ಥ ಮಾಡುವಾಗ ನವೋ ನವೋ ಭವತಿ ಜಾಯಮಾನಃ, ಮತ್ತೆ ಮತ್ತೆ ಹುಟ್ಟಿ ಹೊಸದಾಗ್ತಾ ಇರ್ತಾನೆ. ವೃದ್ಧಾರ್ಕ ಅಂತಲೇ ಹೇಳೋದುಂಟು ಸಂಧ್ಯಾರ್ಕನನ್ನು. ಹೀಗೆ 2 ಆಗಿದ್ದಾನೆ. ಫಿಸಿಕಲ್ ಲೆವೆಲಲ್ಲಿ ಸೂರ್ಯನೂ ಆಗಿದ್ದಾನೆ. ಮತ್ತು ಪರಬ್ರಹ್ಮವಸ್ತು ಅದು ನಮಗಿನ್ನೂ ತಿಳಿದಿಲ್ಲವಾದ್ದರಿಂದ ಅಜಾತ, ಹುಟ್ಟದೇ ಇರುವಂಥದ್ದು ಹೌದು.
ನಮ್ಮ ಸ್ವರೂಪವೇ ಆಗಿದ್ದರಿಂದ ಅನಾದಿ ಅನಂತವಾಗಿ ಹುಟ್ಟಿರುವ ಕಾರಣ ಅದು ಮುದುಕನೂ ಆಗಿರುವಂಥದ್ದು ಹೌದು. ಜೊತೆಗೆ ಬ್ರಹ್ಮ ನಮ್ಮ ಸ್ವರೂಪವೇ ಆದ ಕಾರಣ ನಮಗೆ ತುಂಬ ಇಷ್ಟ. ನಮಗೆ ಯಾವುದು ಬಹಳ ಇಷ್ಟ? ನಾವೇ ನಮಗೆ ಬಹಳ ಇಷ್ಟ, ಇನ್ಯಾರೂ ಅಲ್ಲ, ವೇದವೂ ಅಲ್ಲ, ವಿದ್ವಾಂಸರೂ ಅಲ್ಲ, ಯಾವುದೂ ಅಲ್ಲ, ನಮಗೆ ನಾವೇ ತುಂಬ ಇಷ್ಟ. ಆತ್ಮನಸ್ತು ಕಾಮಾಯ ಸರ್ವಮಿದಂ ಪ್ರಿಯಂ ಭವತಿ ಅಂತ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನಾವೇ ಇಷ್ಟವಾದ ಕಾರಣ. ಇಷ್ಟವಾದದ್ರಲ್ಲಿ ಚೆಲುವಿರಲೇಬೇಕು. ಅಕ್ಬರ್ ಬೀರ್ಬಲ್ ಕಥೆ ಗೊತ್ತಲ್ಲ, ಜಗತ್ತಿನಲ್ಲೆಲ್ಲ ಸುಂದರವಾದ ಮಗುವನ್ನು ಕರ್ಕೊಂಡು ಬಾ ಅಂತಂದರೆ ಅವನು ತನ್ನ ಮಗುವನ್ನೇ ಕರ್ಕೊಂಡು ಬಂದ. ಆ ಮಗು ಎಷ್ಟು ದಿವ್ಯವಾಗಿತ್ತು ಅಂತ ಬೇರೆಯವ್ರ ಕಂಡು ಗೊತ್ತಾಗ್ತಾ ಇತ್ತು. ಕಟ್ಟಿಕೊಂಡವರಿಗೆ ಕೋಡಗ ಮುದ್ದು, ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಅದಕ್ಕೆ ತಾನೇ ಹೇಳಿರುವಂಥದ್ದು. ಹಾಗೆ ಇರುವಂಥ ಆದಿತ್ಯ ಘೃತಪೃಷ್ಟ ಅಂತ. ಅದಕ್ಕೆ ಒಂದು ಅರ್ಥ ಮಾಡಬಹುದು, ತೇಜಸ್ವಿ ವರ್ಚಸ್ವಿ ಎನ್ನುವಂತೆ ಹಿಡಿಯೋಕ್ಕೆ ಆಗೋಲ್ಲ. ಎಣ್ಣೆ ಮೆತ್ತುಕೊಂಡಿರುವಂಥ ಮೈಯನ್ನು ಹಿಡಿಯೋಕ್ಕಾಗತ್ತೆ, ನುಣುಚಿಕೊಂಡು ಹೋಗ್ತಾರೆ. ಬ್ರಹ್ಮವಸ್ತುವನ್ನು ಹಿಡಿಯೋದಕ್ಕಾಗೋಲ್ಲ, ಇಂದ್ರಿಯದ ಮೂಲಕ ಹಿಡಿಯೋಕ್ಕಾಗೋಲ್ಲ. ಐತರೇಯದಲ್ಲಿ ಬರುತ್ತೆ, ಆ ಬ್ರಹ್ಮವನ್ನು ಯಾವ್ಯಾವ ಇಂದ್ರಿಯಗಳಿಂದ ಎಲ್ಲ ಹಿಡಿಯೋಕ್ಕೆ ಹೋದರೂ ಆಗಲಿಲ್ಲ ಅಂತ ಹೇಳ್ಬಿಟ್ಟಿದ್ನು. ಪ್ರಜ್ಞಾನಂ ಬ್ರಹ್ಮ ಅಂತ ಕಡೆಗೆ ಜ್ಞಾನದಿಂದಲೇ ಹಿಡಿಯಬೇಕಾಯಿತು, ಇನ್ಯಾವುದರಿಂದಲೂ ಅಲ್ಲ ಅಂತ. ಹೀಗೆ ನುಣುಚಿಕೊಂಡು ಹೋಗುವಂಥದ್ದು ಬ್ರಹ್ಮವಸ್ತು ಮತ್ತು ಸಪ್ತಪುತ್ರಾತ್ಮಕವಾದಂಥದ್ದು ಅಂತ ಹೇಳ್ಬಿಟ್ಟಿದ್ನು ಬರುತ್ತೆ. ಸಪ್ತಪುತ್ರ ಅಂತಂದರೆ ಬ್ರಹ್ಮದಿಂದಲೇ ಸಪ್ತ ಲೋಕಗಳು ಕೂಡ ನಿರ್ಮಾಣವಾಗಿರುವಂಥದ್ದು. ಇಲ್ಲಿಂದ ಎಲ್ಲ ಲೋಕಗಳು ಬಂದದ್ದು ಅನ್ನುವಂಥದ್ದು ಗೊತ್ತಾಗುತ್ತೆ. ಸಾಯಣರು ಬ್ರಹ್ಮಪರವಾಗಿ ಆದಿತ್ಯಪರವಾಗಿ ಎರಡೂ ರೀತಿಯಾದಂಥ ಅರ್ಥಗಳನ್ನು ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಮತ್ತು ಅವರು ಹೇಳ್ತಾರೆ ಎಲ್ಲವನ್ನ ಲೀನ ಮಾಡಿಕೊಳ್ಳುವಂಥದ್ದು ಹೌದು ಅಂತ. ಘೃತ ಅನ್ನೋದಕ್ಕೆ ಜಲಾರ್ಥಕವೂ ಹೌದು ಅಂತ ಹೇಳ್ಬಿಟ್ಟಿದ್ರೆ ಅರ್ಥವನ್ನು ಮಾಡ್ತಾರೆ. ಮತ್ತು ಈ ಸೂರ್ಯ, ಅಗ್ನಿ, ವಾಯು ಇವರೆಲ್ಲ ಸಹೋದರರು ಏತಕ್ಕೆ ಅಂತಂದರೆ ಒಬ್ಬರ ಶಕ್ತಿ ಮತ್ತೊಬ್ಬರಿಗೆ ಸಂಕ್ರಾಂತವಾಗ್ತಾ ಇರುತ್ತೆ ಅಂತ. ಭೂಸ್ಥಾನೀಯವಾಗಿ ಅಗ್ನಿ, ಅಂತರಿಕ್ಷ ಸ್ಥಾನಿಯಾಗಿ ವಾಯು, ಆಕಾಶದಲ್ಲಿ ಸೂರ್ಯ ಅಂತನ್ನುವಾಗ ಎಲ್ಲಿ ಶಕ್ತಿ, ಡೈನಮಿಸಮ್ ಎಲ್ಲಿದ್ದರೆ ಅಲ್ಲಿ ಶಕ್ತಿ. ಭೂಮಿಯಲ್ಲಿ ನಮಗೆ ಶಕ್ತಿಯ ಸೋರ್ಸ್, ದೊಡ್ಡ ಸೋರ್ಸ್ ಅಂದರೆ ಮೊತ್ತ ಮೊದಲ ನ್ಯಾಚುರಲ್ ಸೋರ್ಸ್ ಅಗ್ನಿ ತಾನೆ. ಹಾಗಾಗಿ ಅಗ್ನಿ. ಅಂತರಿಕ್ಷದಲ್ಲಿ ಬೀಸುವುದು ಗಾಳಿ, ಅದು ಬಿಟ್ಟಿನ್ಯಾವುದು, ಹಾಗಾಗಿ ವಾಯು. ಆಕಾಶದಲ್ಲಿ ಸೂರ್ಯ ಅಂತ. ಹೀಗಾಗಿ ಊರ್ಜಾ ಸ್ಥಾನಗಳು, ಶಕ್ತಿ ಸ್ಥಾನಗಳು ಅಂತ ಹೇಳ್ಬಿಟ್ಟು ಅವರು ಅಂತ ಹೇಳಿಬಿಟ್ಟು. ಹೀಗಾಗಿ ಅಪಶ್ಯಂ ಅಂತಂದರೆ ಕಂಡುಕೊಂಡೆ, ನನ್ನ ಒಳಗೆ ಇರುವಂಥ ಆ ಪರತತ್ವವನ್ನು ಕಂಡುಕೊಂಡೆ ಅಂತ. ಇನ್ನು ಒಂದು 7-8 ಮಂತ್ರಗಳನ್ನು ನಾಳೆ ನೋಡಿ ನಾವು ಈ ಒಂದು ಭಾಗವನ್ನು ಮುಗಿಸಬಹುದು. ಆಮೇಲೆ ಇನ್ನು ಕೆಲವು ಬೇರೆ ಮಂತ್ರಗಳನ್ನು ಕಾಣೋಣ. ಓಂ ತತ್ಸತ್.